ಎಲ್ರಿಗೂ ನಮಸ್ತೆ. ಸೊ ನಿನ್ನೆ ಕ್ಲಾಸಲ್ಲಿ ನಾವು ಕಲ್ಕೊಂಡಿದ್ದು ಯಾವ್ದ್ರ ಬಗ್ಗೆ ಅಂತಂದ್ರೆ ಆರ್ಗನ್ ಕಂಟ್ರೋಲ್ ಸೈಕಲ್ ಬಗ್ಗೆ ನೋಡಿದ್ವಿ. ಸರಿನಾ? ಆರ್ಗನ್ ಕಂಟ್ರೋಲ್ ಸೈಕಲ್, ಆರ್ಗನ್ಸ್ ಯಾವ ರೀತಿ ಕಂಟ್ರೋಲ್ ಆಗುತ್ತೆ, ಯಾವ ಒಂದು ಎಲಿಮೆಂಟ್ ಅನ್ನ ಕಂಟ್ರೋಲ್ ಮಾಡುತ್ತೆ, ಯಾವ ಒಂದು ಎಲಿಮೆಂಟ್ ಅನ್ನ ರೂಲ್ ಮಾಡುತ್ತೆ ಅನ್ನೋದನ್ನ ನಿನ್ನೆ ಕ್ಲಾಸಲ್ಲಿ ನೋಡಿದ್ವಿ ನಾವು. ಅದ್ರ ಜೊತೆಗೆ ಆರ್ಗನ್ಸ್ ಬಗ್ಗೆನೂ ತಿಳ್ಕೊಂಡ್ವಿ ನಿನ್ನೆ. ಯಾವ ಆರ್ಗನ್ ನ ಕರೆಕ್ಟ್ ಮಾಡಿದ್ರೆ ಯಾವ ಆರ್ಗನ್ ಇದಾಗುತ್ತೆ ಅಂತ. ಸರಿನಾ? ಎಸ್, ಇದು ನಿಮ್ಮ ಒಂದು ನಾಲೆಜ್ ಪರ್ಪಸ್ ಹೇಳಿರೋದು. ಇದು ಬೇಸಿಕ್ ಕೋರ್ ಇದು. ಸರಿನಾ? ಈಗ ನೀವೇನ್ ಮಾಡಿ ಅಂತಂದ್ರೆ ಆ ಒಂದು ಚಾರ್ಟ್ ಅನ್ನ ಬೈ ಹಾರ್ಟ್ ಹಾಕೊಳ್ಳಿ. ನಿಮ್ ಮೈಂಡ್ ಅಲ್ಲಿ ಇರಬೇಕು ಯಾವ ಆರ್ಗನ್ ರಿಲೇಟಿವ್, ಮತ್ತೆ ಯಾವ ಆರ್ಗನ್ ಕ್ರಿಯೇಟ್ ಮಾಡುತ್ತೆ. ಇದು ಏನಕ್ಕೆ ಹೇಳ್ಕೊಟ್ಟಿದ್ದು ಅಂತಂದ್ರೆ ನೀವು ನಾಳೆ ಟ್ರೀಟ್ಮೆಂಟ್ ಮಾಡುವಾಗ ಒಂದೇ ತರ ಅಲ್ಲ, 5 ತರ ನೀವು ಥಿಂಕ್ ಮಾಡ್ಬೇಕು. ಗ್ರೌಂಡ್ ರೂಲ್ಸ್ ಅಂತ ಕರಿತೀವಿ ನಾವು ಇದಕ್ಕೆ. ಅದು ಯಾವ್ದನ್ನೋದನ್ನ ಹೇಳ್ಕೊಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನೀವು ಇಷ್ಟು ನಿಮ್ ಕ್ಲಾರಿಟಿ ಇತ್ತು ಅಂತಂದ್ರೆ ಅವಾಗ ಮಾತ್ರ ನೀವು ಟ್ರೀಟ್ಮೆಂಟ್ ಮಾಡೋದಕ್ಕೆ ಸಾಧ್ಯ. ಸರಿನಾ? ಇವಾಗ ಟ್ರೀಟ್ಮೆಂಟ್ ಅನ್ನ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ. ಬಟ್ ಈಗ ಸದ್ಯಕ್ಕೆ ಒಂದ್ ಸ್ವಲ್ಪ ಟ್ರೀಟ್ಮೆಂಟ್ ಅನ್ನ ಬಿಟ್ಬಿಡಿ, ಥೇರಿ ಪಾರ್ಟ್ ಅನ್ನ ಕಲ್ಕೊಳ್ಳಿ. ಓಕೆ, ಐ ಥಿಂಕ್ ಇವತ್ತಿಂದ ಪ್ರಾಕ್ಟಿಕಲ್ ಸ್ಟಾರ್ಟ್ ಫ್ರಮ್ ಟುಡೇ. ಓಕೆನಾ? ಈ ಥೇರಿ ಮುಗಿಯಕ್ ಬಂತು. ನಿನ್ನೆಗೆ ಥೇರಿ ಆಲ್ಮೋಸ್ಟ್ 80% ಥೇರಿ ನಿನ್ನೆಗೆ ಕಂಪ್ಲೀಟ್ ಆಗಿದೆ. ಇವತ್ತಿಂದ ಫುಲ್ ಪ್ರಾಕ್ಟಿಕಲ್ಸ್ ಕ್ಲಾಸ್ ಇರುತ್ತೆ. ಸರಿನಾ? ಓಕೆ. ಸೊ ನಿನ್ನೆ ಕ್ಲಾಸ್ ಆದ್ಮೇಲೆ ಇವತ್ತಿನ ಕಾನ್ಸೆಪ್ಟ್ ಏನು ಅಂತಂದ್ರೆ, ಸೆಕೆಂಡರಿ ಐ ಥಿಂಕ್ ನನ್ನ ಸ್ಕ್ರೀನ್ ಕಾಣಿಸ್ತಿದೆ ಎಲ್ರಿಗೂ. ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ ಸಾಧ್ಯವಾದಷ್ಟು. ಎಸ್, ಓಕೆ. ಇವತ್ತು ನಾವು ಕಲಿಯಕ್ಕೆ ಹೋಗ್ತಿರೋದೇನು ಅಂತಂದ್ರೆ ಸುಜೋಕ್ ರಿಫ್ಲೆಕ್ಸಾಲಜಿ ಅಂತ ಕರಿತೀವಿ. ಸರಿನಾ? ಸುಜೋಕ್ ರಿಫ್ಲೆಕ್ಸಾಲಜಿ ಅಂತ ಕರಿತೀವಿ. ಇದು ಏನ್ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳಕ್ಕಿಂತ ಮುಂಚೆ ಇದು ಏನಕ್ಕೆ ಬೇಕು ನಮಗೆ ಅನ್ನೋದನ್ನ ನಾವು ತಿಳ್ಕೊಬೇಕು. ಸೊ ಪ್ರೇರಣೆ ಫುಲ್ ಕಾಣ್ತಾ ಇಲ್ಲ ಸ್ಕ್ರೀನ್. ಫುಲ್ ಸ್ಕ್ರೀನ್ ಓಕೆ. ಇವಾಗ ನೋಡಿ ಸರ್. ಇನ್ನು ಬರ್ತಾ ಇಲ್ಲ. ಸೆಕೆಂಡ್. ಮಿನಿಮೈಸ್ ಅಂದ್ರೆ ಮೇಲ್ಗಡೆ ಏನ್ ಕಾಣ್ತಾ ಇದೆ. ಇವಾಗ ನೋಡಿ. ಶೇರಿಂಗ್ ಬರ್ತಾ ಇದೆ. ಸ್ಟಾರ್ಟೆಡ್ ಶೇರ್ ಸ್ಕ್ರೀನ್ ಶೇರಿಂಗ್ ಅಂತ ಬರ್ತಾ ಇದೆ. ಓಕೆ, ಫೈನ್ ಸರ್. ಸರಿ. ಸೊ ಈ ಒಂದು ಸುಜೋಕ್ ರಿಫ್ಲೆಕ್ಸಾಲಜಿ ನಮ್ಗೆ ಏನಕ್ಕೆ ಬೇಕು, ಈ ಕಾನ್ಸೆಪ್ಟ್ ಅನ್ನ ನಾವು ಏನಕ್ಕೆ ಕಲಿಬೇಕು ಅಂತ ಫಸ್ಟ್ ತಿಳ್ಕೊಳ್ಳೋಣ. ಸರಿನಾ? ಇವಾಗ ನಾವು ನಿನ್ನೆ ಏನ್ ಕಲ್ತ್ವಿ, ಯಾವ್ಯಾವ ಆರ್ಗನ್ ಕಂಟ್ರೋಲ್ ಮಾಡುತ್ತೆ, ಮತ್ತೆ ಯಾವ್ಯಾವ ಆರ್ಗನ್ ಅನ್ನ ರೂಲ್ ಮಾಡುತ್ತೆ ಅನ್ನೋದನ್ನ, ಮತ್ತೆ ಕ್ರಿಯೇಟ್ ಮಾಡುತ್ತೆ ಅನ್ನೋದನ್ನ ಮೊನ್ನೆ ಕ್ಲಾಸಲ್ಲಿ ಕಲ್ತಿದ್ವಿ. ಕರೆಕ್ಟಾ? ಇವತ್ತಿಂದ ಏನ್ ಮಾಡೋಣ ಅಂತಂದ್ರೆ ಈ ಆರ್ಗನ್ಸ್ ಗೆ ಟ್ರೀಟ್ ಮಾಡಬೇಕು ಅಂದ್ರೆ ಎಲ್ಲಿ ಟ್ರೀಟ್ ಮಾಡಬೇಕು ಅನ್ನೋದು ಈ ಒಂದು ರಿಫ್ಲೆಕ್ಸಾಲಜಿ ಕಾನ್ಸೆಪ್ಟ್. ಸರಿನಾ? ಈಗ ನಾವು ಹೊಟ್ಟೆ ನಾವು ಟ್ರೀಟ್ ಮಾಡೋದು ಈ ಅಂಗೈಯಲ್ಲಿ ಟ್ರೀಟ್ ಮಾಡ್ತೀವಿ, ಅಂಗೈ ಮತ್ತೆ ಅಂಗಾಲು. ಅದು ಹೆಂಗೆ ಅನ್ನೋದನ್ನ ಇವತ್ತು ಕಲಿತೀವಿ ಅಷ್ಟೇ. ಸರಿನಾ? ಓಕೆ. ಫಸ್ಟ್ ಗೆ ಬರೋದು ರಿಫ್ಲೆಕ್ಸಾಲಜಿ ಅಂತಂದ್ರೆ ನಮ್ಮ ಬಾಡಿಯ ಒಂದು ರಿಫ್ಲೆಕ್ಸಸ್. ಈಗಂದ್ರೆ ನಮ್ಮ ದೇಹದಲ್ಲಿ ಇರುವಂತ ಎಲ್ಲಾ ಅಂಗಗಳು ನಮ್ಮ ಅಂಗೈಯಲ್ಲೇ ಇದೆ. ಅದು ಎಲ್ಲಿ ಬರುತ್ತೆ ಮತ್ತೆ ಹೆಂಗ್ ಬರುತ್ತೆ ಅನ್ನೋದನ್ನ ಇವತ್ತು ಕಲಿತೀವಿ. ಇದು ಸಹ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಸಾಧ್ಯವಾದಷ್ಟು ಇದನ್ನ ಕರೆಕ್ಟ್ ಆಗಿ ನಿಧಾನವಾಗಿ ಕಲ್ಕೊಳ್ಳಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಕ್ಲಿಯರ್? ಎಸ್. ಫಸ್ಟ್ ಗೆ ನಾವು ಇವತ್ತು ನೋಡಕ್ ಹೋಗ್ತಿರೋದು ಯಾವುದು ಅಂತಂದ್ರೆ ಸುಜೋಕ್ ರಿಫ್ಲೆಕ್ಸ್. ಫಸ್ಟ್ ಹೆಡ್ಡಿಂಗ್ ಹಾಕೊಳ್ಳಿ, ಸುಜೋಕ್ ರಿಫ್ಲೆಕ್ಸ್. ಅದರಲ್ಲಿ ಫಸ್ಟ್ ನಾವು ಏನ್ ಮಾಡ್ತಿದೀವಿ, ಕರೆಸ್ಪಾಂಡೆನ್ಸ್ ಸಿಸ್ಟಮ್ ಅಂತ ಕರಿತೀವಿ. ಇದನ್ನ ಕರೆಸ್ಪಾಂಡೆನ್ಸ್ ಸಿಸ್ಟಮ್ ಅಂತ ಕರಿತೀವಿ. ಕ್ಲಿಯರ್? ಇದರಲ್ಲಿ ನಮ್ಮ ಎರಡೂ ಕೈಗಳನ್ನ ತಗೋತೀವಿ. ಕೈಗಳಲ್ಲಿ ಎಷ್ಟು ಸೈಡ್ ಇದೆ? ಒಂದು ಕೈಗೆ ಎಷ್ಟು ಸೈಡ್ ಬರುತ್ತೆ? ಒಂದು ಫ್ರಂಟ್, ಕರೆಕ್ಟಾ? ಒಂದು ಬ್ಯಾಕ್. ಸರಿನಾ? ಈ ಫ್ರಂಟ್ ಸೈಡ್ ಹೆಂಗಿರುತ್ತೆ? ಯಾವಾಗ್ಲೂ ಫ್ರಂಟ್ ಸೈಡ್ ಹೆಂಗಿರುತ್ತೆ? ಮೆತ್ತಗಿರುತ್ತೆ, ರೈಟ್? ಸೊ ಬ್ಯಾಕ್ ಸೈಡ್ ಹೆಂಗಿರುತ್ತೆ ನಿಮ್ಗೆ? ಸ್ವಲ್ಪ ರಫ್ ಇರುತ್ತೆ. ಕಲರ್ ನೋಡಿ ನೀವು, ಫ್ರಂಟ್ ಸೈಡ್ ಕಲರ್ಗಿಂತ ಬ್ಯಾಕ್ ಸೈಡ್ ಕಲರ್ ನೋಡಿ, ಒಂಚೂರು ಕಪ್ಪಗಿರುತ್ತೆ ಹಿಂದ್ಗಡೆ. ಸೊ ಫ್ರಂಟ್ ಸೈಡ್ ಬಂದ್ಬಿಟ್ಟು ಇನ್ ಸೈಡ್ ಅಂತ ಕರಿತೀವಿ. ಇನ್ ಆ್ಯಂಡ್ ಯಾಂಗ್ ಬಗ್ಗೆ ನಾವು ಕಲ್ಕೊಂಡಿದೀವಿ, ನೆನಪಿದೆ ನಿಮ್ಗೆಲ್ರಿಗೂ? ಸ್ಟಾರ್ಟಿಂಗ್ ಇನ್ ಆ್ಯಂಡ್ ಯಾಂಗ್ ಹೇಳ್ಕೊಟ್ಟಿದ್ದೆ ನಿಮ್ ನಾನು. ಸೊ ಇದು ಇನ್ ಪೋರ್ಷನ್ ಅಂಗೈಯಲ್ಲಿ, ಫ್ರಂಟ್ ಇಲ್ಲಿ ನೋಡಿ, ಇದು ಇನ್ ಪೋರ್ಷನ್. ಸರಿನಾ? ಹಿಂದ್ಗಡೆ ಪಾರ್ಟ್ ಇದು ಯಾಂಗ್ ಪೋರ್ಷನ್. ಡನ್? ಎಸ್. ಓಕೆ. ಈಗ ನಮ್ಮ ದೇಹದಲ್ಲಿರುವಂತ ಎಲ್ಲಾ ಆರ್ಗನ್ಸು ಸಹ ಈ ಒಂದು ಅಂಗೈಯಲ್ಲೇ ಇದೆ. ಸರಿನಾ? ಅದರಲ್ಲಿ ಫಸ್ಟ್ ನಾವು ನೋಡೋದು ಎಲ್ಲಿಂದ ನೋಡ್ತೀವಿ ಅಂತಂದ್ರೆ ಈ ಒಂದು ಹೆಬ್ಬೆರಳು ಅಂತ ತಗೊಂಡ್ರೆ
ಇಲ್ಲಿ ಮೇಲ್ಗಡೆ ಪೋರ್ಷನ್ ಅಲ್ಲಿ ಏನ್ ಕಾಣಿಸ್ತಿದೆಯಲ್ವಾ, ಹೆಬ್ಬೆರಳಿನ ಟಿಪ್, ಇದು ಬಂದ್ಬಿಟ್ಟು ನಿಮ್ಮ ಬ್ರೈನ್, ಮೆದುಳು ಅಥವಾ ತಲೆ ಅಂತ ನೀವು ಕನ್ಸಿಡರ್ ಮಾಡಬಹುದು. ಇದು ಸರಿನಾ? ಇಲ್ಲಿದೆ ನೋಡಿ. ಓಕೆ. ಮತ್ತೆ ಇದನ್ನ ನೀವು ಹಿಂದ್ಗಡೆ ತಗೊಂಡ್ರೆ ಇದು ನಿಮ್ಮ ಒಂದು ಹಿಂದೆಲೆ, ಹೆಡ್ ಪೋರ್ಷನ್. ಇದು ಸ್ಕಲ್ ಅಂತ ಕೇಳ್ತೀವಲ್ವಾ, ಬುರುಡೆ, ತಲೆ ಬುರುಡೆ ಅಂತಂದ್ರೆ ಈ ಪೋರ್ಷನ್. ಡನ್? ಕ್ಲಿಯರ್ ಆಯ್ತಾ? ಬ್ರೈನ್ ಅಂತಂದ್ರೆ ಇಲ್ಲಿ ಟಿಪ್ ಆಫ್ ದಿ ಫಿಂಗರ್, ಸರಿನಾ? ಬುರುಡೆ ಅಂತಂದ್ರೆ ಇದು ಸ್ಕಲ್. ಕ್ಲಿಯರ್? ಎಸ್. ನಿಮಿಷ, ಇದರಲ್ಲಿ ಕ್ಲಿಯರ್ ಆಗಿರೋದಿದೆಯಾ ಅಂತ ನೋಡ್ತೀನಿ. ಇಲ್ಲ, ಒಂದು ನಿಮಿಷ ರೀ, PPT ಸ್ಟಾಪ್ ಮಾಡ್ತೀನಿ. ನಾನು ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ, ಆಮೇಲೆ PPT ನೋಡುವವರಂತ. ಇದು ಹೆಬ್ಬೆರಳು, ಕರೆಕ್ಟಾ? ಎಲ್ರು ಹೆಬ್ಬೆರಳು ನೋಡಿ, ಕೈ ನೋಡ್ಕೊಳ್ಳಿ. ಸರಿ, ನಾನು ನೋಟ್ಸ್ ಸೈಡ್ ಇಡಿ. ಈಗ ಹೆಬ್ಬೆರಳು ನೋಡ್ಕೊಳ್ಳಿ ಕೈಲಿ. ಈ ಹೆಬ್ಬೆರಳಿನ ಟಾಪ್ ಪೋರ್ಷನ್, ಹೆಬ್ಬೆರಳಿನ ತುದಿ ಬಂದ್ಬಿಟ್ಟು ಮೆದುಳು, ನಮ್ಮ ಬ್ರೈನ್, ರೈಟ್? ಈಗ ಹೆಬ್ಬೆರಳಿನ ಹಿಂಭಾಗ ಅಂದ್ರೆ ಈ ಉಗುರು ಬಂದ್ಬಿಟ್ಟು ಇದು ಏನಿದು, ತಲೆಯ ಬುರುಡೆ, ಸ್ಕಲ್ ಅಂತ ಕರಿತೀವಿ. ಸರಿನಾ? ಇದು ಬ್ರೈನು, ಇದು ಸ್ಕಲ್. ಓಕೆ. ಈಗ ಸ್ವಲ್ಪ ಹಿಂಗೆ ಬೆರಳನ್ನ ನೋಡಿದ್ರೆ ಇಲ್ಲಿಂದ ಕೆಳಗಡೆ ಬಂದ್ರೆ ಏನು, ಕಣ್ಣು. ಇಲ್ಲೊಂದಿದೆ ಕಣ್ಣು, ಇಲ್ಲೊಂದಿದೆ. ಒಂದ್ ನಿಮಿಷ ಬರುತ್ತೆ, ತೋರಿಸ್ತೀನಿ. ಒಂದ್ ನಿಮಿಷ ರೀ. ಓಕೆ. ಸೊ ಕಣ್ಣು ಅಂತಂದ್ರೆ ಇಲ್ಲಿ ಕಾಣಿಸ್ತಿದೆ ಎಲ್ರಿಗೂ? ಇಲ್ಲಿ ನೋಡಿ, ಡಾಟ್ ಇದೆ ನೋಡಿ. ಇದು ಇಲ್ಲಿ ಬ್ರೈನ್ ಆದ ತಕ್ಷಣ ಕೆಳಗಡೆ ಬರೋದು ಯಾವುದು, ಕಣ್ಣು. ಇದೆರಡು. ಓಕೆ. ಕಣ್ಣು ಆದ ತಕ್ಷಣ ಬರೋದು ಯಾವುದು ದೇಹದಲ್ಲಿ, ಮೂಗು. ಕರೆಕ್ಟಾ? ಮೂಗು ಎಲ್ಲಿದೆ? ಈ ಪೋರ್ಷನ್ ಅಲ್ಲಿ ಬರೋದು ಮೂಗು. ಕಾಣಿಸ್ತಿದೆ ಎಲ್ರಿಗೂ? ಇಲ್ಲಿ ಮಾರ್ಕ್ ಮಾಡಿದೀನಿ ನೋಡಿ. ದಿಸ್ ಈಸ್ ನೋಸ್, ನಿಮ್ಮ ಒಂದು ಮೂಗು. ಇದು ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ಮುಂದೆ ನಾವು ಹೇಳೋ ಎಲ್ಲಾ ಕ್ಲಾಸು ಸಹ ಇದೇ ಒಂದು ಕಾನ್ಸೆಪ್ಟ್ ಮೇಲೆನೆ ಇರೋದು. ಇದನ್ನ ಕರೆಕ್ಟಾಗಿ ಗಮನಿಸಿ. ಇಲ್ಲಿ ನೀವು ಮಿಸ್ಟೇಕ್ ಮಾಡಿದ್ರೆ ಪೂರ್ತಿ ಮಿಸ್ಟೇಕ್ ಆಗುತ್ತೆ. ಡನ್? ಎಸ್. ಆಯ್ತಾ? ನೆಕ್ಸ್ಟ್ ಮೂಗಾದ್ಮೇಲೆ ಯಾವ್ದು ಬರುತ್ತೆ? ಬಾಯಿ. ಕರೆಕ್ಟ್? ಬಾಯಿ ಎಲ್ಲಿ ಬರುತ್ತೆ? ಇಲ್ಲಿಗೆ ಬಾಯಿ ಬರುತ್ತೆ. ಒಂದು ನಿಮಿಷ. ಇವಾಗ ಕಾಣಿಸ್ತೀವಿ ಎಲ್ರಿಗೂ? ದಿಸ್ ಈಸ್ ಮೌತ್, ಮೌತ್ ರಿಫ್ಲೆಕ್ಸ್. ಡನ್? ಈಗ ಬಾಯಿ ಆಯ್ತು. ಬಾಯಿ ಆದ್ಮೇಲೆ ಯಾವ್ದು ಬರುತ್ತೆ? ಗಂಟಲು. ಕರೆಕ್ಟ್? ಸೊ ಆ ಒಂದು ಗಂಟಲು ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ. ಇಲ್ಲಿ ಕಾಣಿಸ್ತಿದ್ಯಾ ನಿಮ್ಗೆ ಲೈನ್ ಹಾಕಿರೋದು? ಇದು ನಿಮ್ಮ ಗಂಟಲು. ಎಲ್ಲರೂ ನಿಮ್ ಕೈಯಲ್ಲಿ ಡ್ರಾ ಮಾಡ್ಕೊಳ್ಳಿ, ಅಂದ್ರೆ ನಿಮ್ಗೆ ಆಮೇಲೆ ನೋಡ್ಕೊಳ್ಳಿಕ್ ಸುಲಭ ಆಗ್ತದೆ. ಇದು ಗಂಟಲಿನ ರಿಫ್ಲೆಕ್ಸು. ಸರಿನಾ? ಕ್ಲಿಯರ್? ಇಷ್ಟ ಅರ್ಥ ಆಯ್ತಾ ನಿಮ್ಗೆ? ಮೇಲ್ಗಡೆ ತಲೆ, ಇದು ಕಣ್ಣು, ಇದು ಮೂಗು, ಇದು ಬಾಯಿ, ಇದು ಗಂಟಲು. ಕ್ಲಿಯರ್? ಎಸ್. ಇದು ಬಂದ್ಬಿಟ್ಟು ನಿಮ್ಮ ಹಿಂದೆಲೆ, ಹಿಂದಿನ ಭಾಗದ ಒಂದು ತಲೆ ಅಂತ ನೀವು ಕನ್ಸಿಡರ್ ಮಾಡಬಹುದು. ಓಕೆ. ಎಸ್. ಇದು ಕ್ಲಿಯರ್ ಆಯ್ತಾ? ಮೆಸೇಜ್ ಹಾಕಿ. ಕ್ಲಿಯರ್ ಆಗಿಲ್ಲ ಅಂದ್ರೆ ಇನ್ನೂ ಒಂದ್ಸರಿ ರಿಪೀಟ್ ಮಾಡ್ತೀನಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಕ್ಲಿಯರ್? ಡನ್? ಎಸ್. ಈಗ ಈ ಪೋರ್ಷನ್ ಮುಗೀತೀಗ, ಅಪ್ಪರ್ ಪೋರ್ಷನ್ ಅಂತ ಕರಿತೀವಿ ಇದಕ್ಕೆ. ಈಗ ಲೋವರ್ ಪೋರ್ಷನ್ಗೆ ಹೋಗೋಣ. ಕೈಯಲ್ಲಿ ಒಂದ್ ಜಾಯಿಂಟ್ ಆದ್ಮೇಲೆ ಇನ್ನೊಂದ್ ಜಾಯಿಂಟ್ ಇದೆಯಲ್ಲ ಹೆಬ್ಬೆರಳಲ್ಲಿ, ಇಲ್ಲೇನ್ ಬರುತ್ತೆ ಅಂತಂದ್ರೆ ಇದು ಬಂದ್ಬಿಟ್ಟು ನಿಮ್ಮ ಥೈರಾಯ್ಡ್ ಪೋರ್ಷನ್ನು. ಥೈರಾಯ್ಡ್ ಗ್ಲ್ಯಾಂಡ್ ಇರೋದು ಇಲ್ಲೇ, ಇದೇ ಪೋರ್ಷನ್ ಅಲ್ಲಿ ಥೈರಾಯ್ಡ್ ಗ್ಲ್ಯಾಂಡ್ ಲೊಕೇಟ್ ಆಗಿರೋದು. ಎರಡೂ ಜಾಯಿಂಟಿನ ಸೆಂಟರ್, ಎರಡೂ ಜಾಯಿಂಟ್ ಇದೆಯಲ್ವಾ, ಇಲ್ಲಿ ನೋಡಿ, ಇಲ್ಲೊಂದು ಜಾಯಿಂಟ್ ಇದೆ, ಕೆಳಗಡೆ ಒಂದು ಜಾಯಿಂಟ್ ಇದೆ, ಎರಡೂರ ಮಿಡಲ್ ಅಲ್ಲಿ ಬರುವಂತದೇ ಈ ಒಂದು ಥೈರಾಯ್ಡ್ ಲೊಕೇಶನ್. ಕ್ಲಿಯರ್? ಅರ್ಥ ಆಗ್ತಿದ್ಯಾ ಎಲ್ರಿಗೂ?
ಡನ್. ಎಸ್. ಥೈರಾಯ್ಡ್ ಮುಗಿದ ಮೇಲೆ ಏನ್ ಬರುತ್ತೆ? ಇಲ್ಲಿಂದ ಲಂಗ್ಸ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಲಂಗ್ಸ್ ಸ್ಟಾರ್ಟ್ ಆಗುತ್ತೆ. ಈ ಪೋರ್ಷನ್, ಒಂದು ನಿಮಿಷ, ಇಲ್ಲಿ ನನ್ನ ಕೈಲಿ ಏನ್ ಹಾಕಿದೆ ನೋಡಿ. ಈ ಎಂಟೈರ್ ಪೋರ್ಷನ್ ಬಂದ್ಬಿಟ್ಟು ಲಂಗ್ಸ್ ಏರಿಯಾ. ಇದು ನಿಮ್ಮ ಹೆಬ್ಬೆರಳಿನ ಕೆಳಗಡೆ ಬರ್ತಕ್ಕಂತ ಏನು ಉಬ್ಬು ಒಂದ್ ಇದು ಇರುತ್ತೆ ಶೇಪು, ಇದು ಪೂರ್ತಿ ಲಂಗ್ಸ್ ಏರಿಯಾ. ಇದ್ರಲ್ಲೇನೆ ಏನಿದೆ ಅಂತಂದ್ರೆ, ಇಷ್ಟ ಏರಿಯಾದಲ್ಲಿನೇ ಎರಡು ಲಂಗ್ಸ್ ಬರ್ತದೆ. ಅದರ ಮಧ್ಯದಲ್ಲಿ ಹಾರ್ಟ್ ಪೋರ್ಷನ್ ಇದೆ. ಕಾಣ್ತಿದ್ಯಾ? ಇಲ್ಲಿ ನೋಡಿ, ಇದು ಲಂಗ್ಸ್, ಇದು ಲಂಗ್ಸ್ ಕೆಳಗಡೆ ಟಚ್ ಆಗಿದೆ ನೋಡಿ ಇಲ್ಲಿ. ದಿಸ್ ಈಸ್ ಹಾರ್ಟ್ ಪೋರ್ಷನ್. ಇಲ್ಲಿ ಕಾಣ್ತಿದೆ ನೋಡಿ, ಇಮೇಜ್ ತೋರಿಸ್ತೀನಿ, ಒಂದ್ ನಿಮಿಷ. ಕಾಣಿಸ್ತಿದ್ಯಾ? ಸ್ಕ್ರೀನ್ ಕಾಣಿಸ್ತಿದ್ಯಲ್ಲ? ಇಲ್ಲಿ ನೋಡಿ, ಹಾರ್ಟ್ ಎಲ್ಲಿದೆ? ಇಲ್ಲಿ ಈ ಪೋರ್ಷನ್ ಅಲ್ಲಿ ಇದೆಯಾ? ಸರಿನಾ? ಬಟ್ ಇದು ಹಿಂಗಿದೆ, ಡೌನ್ವರ್ಡ್ಸ್ ಇದೆ. ಹಿಂಗಾಗಿ ನಿಮ್ಗೆ ನೋಡೋದಕ್ಕೆ ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಗತ್ತೆ ಅಂತ ಕೈಯಲ್ಲಿ ಬರೋ ತೋರಿಸಿದ್ದು. ಓಕೆ, ನಿಮ್ಗೆ ಇನ್ನೂ ಕ್ಲಿಯರ್ ಬೇಕಿದ್ರೆ ನಾನು ಚಾರ್ಟ್ ನನ್ನ ಹತ್ರ ಇದೆ, ಅದನ್ನ ತೋರಿಸ್ತೀನಿ. ಇದನ್ನ ಗ್ರೂಪ್ ಅಲ್ಲಿ ಹಾಕ್ತೀನಿ ನಾನು, ನೀವು ಆಮೇಲೆ ನೋಡ್ಕೊಳ್ಳೋರು ನೋಡ್ಕೋಬಹುದು. ನಿಮಿಷ, ಕ್ಲಿಯರಾ? ಇದು ನಿಮ್ದೇನು? ಇದು ಬ್ರೈನು, ಇದು ಕಣ್ಣು, ಇದು ಮೂಗು, ಮತ್ತೆ ಇದು ಬಾಯಿ. ಇಲ್ಲಿಂದ ಏನು? ಇದು ನಿಮ್ದು ಥೈರಾಯ್ಡ್ ರಿಫ್ಲೆಕ್ಸ್. ಇಲ್ಲಿಂದ ನಿಮ್ ಥೈರಾಯ್ಡ್ ಸ್ಟಾರ್ಟ್ ಆಯ್ತು. ಓಕೆ, ಇದು ಕೆಳಗಡೆ ಬಂದ್ರೆ ಇದು ಲಂಗ್ಸ್ ಏರಿಯಾ. ಲಂಗ್ಸ್ ಎಲ್ಲಿಗೆ ಬರುತ್ತೆ? ನಿಮ್ಮ ಕೈಯಲ್ಲಿ ಈ ಹೆಬ್ಬೆರಳಿನ ಕೆಳಗಡೆ ಭಾಗ ಏನು ಉಬ್ಬಿರೋ ಒಂದಿರುತ್ತೆ. ಇದಕ್ಕೆ ನ್ಯೂಮರಾಲಜಿ ಅಥವಾ ಅಸ್ಟ್ರಾಲಜಿಲಿ ಮತ್ತೆ ಪಾಮಿಸ್ಟ್ರಿ ಏನ್ ಕರೀತಾರೆ ಅಂತಂದ್ರೆ ಶುಕ್ರ ಪರ್ವತ ಅಂತ ಕರೀತಾರೆ. ಈ ಪೋರ್ಷನ್ ಇಲ್ಲಿ ಕೆಳಗಡೆ ಕಾಣುತ್ತೆ ನೋಡಿ, ಉಬ್ಬಿರುತ್ತೆ, ಉಬ್ಬಿರೋ ಭಾಗ. ಇಲ್ಲಿ ಸ್ವಲ್ಪ ಹಿಂಗ್ ಒತ್ತಿದ್ರೆ ಉಬ್ಬಿರುತ್ತೆ ನಿಮ್ಗೆ. ಕ್ಲಿಯರ್? ದಿಸ್ ಈಸ್ ಯುವರ್ ಲಂಗ್ಸ್ ಏರಿಯಾ. ಡನ್? ಕ್ಲಿಯರ್? ಎಸ್. ಈಗ ಲಂಗ್ಸ್ ಆಯ್ತು. ಈಗ ಲೆಫ್ಟ್ ಸೈಡಿಗೆ ಈ ಕೈ ಹಿಂಗ್ ಹಿಡ್ಕೊಂಡ್ರೆ ನೀವು ಹಿಂಗ್ ಹಿಡೀರಿ. ಹಿಂಗ್ ಹಿಡಿದ್ರೆ ಗೊತ್ತಾಗತ್ತೆ ನೋಡಿ, ಎಲ್ರು ಕಾಣಿಸ್ತಿದ್ಯಾ? ಇಲ್ಲಿ ಈ ಪೋರ್ಷನ್ ಚಿಕ್ಕದ ಇಲ್ಲಿ ಕಾಣ್ತೈತೆ ನೋಡಿ, ಕೈಯಲ್ಲಿದ್ಯಾ ನಿಮ್ಗೆ? ಹೆಬ್ಬೆರಳಿನ ಕೆಳಗಡೆ ಭಾಗ ಲಂಗ್ಸು, ಅದನ್ನ ಬಿಟ್ಬಿಡಿ. ಈಗ ಇದನ್ನ ಸೈಡ್ ಇಡಿ. ಈ ಪೋರ್ಷನ್ ಅನ್ನು ನೋಡಿ, ಕಾಣಿಸ್ತಿದೆ ಎಲ್ರಿಗೂ? ಈ ಪೋರ್ಷನ್, ದಿಸ್ ಈಸ್ ಯುವರ್ ಲಿವರ್. ನಿಮ್ಮ ಕೈಯಲ್ಲಿ ಲಿವರ್ ಪೋರ್ಷನ್ ಇದು. ಇದು ನಿಮ್ಮ ಲಿವರ್ ಅನ್ನ ಸೂಚಿಸುತ್ತೆ, ಸೈಡ್ ಪೋರ್ಷನ್. ಓಕೆ, ಇದಕ್ಕಿಂತ ಒಂಚೂರು ಮೇಲಿಗೆ ಬಂದ್ರೆ ಗಾಲ್ ಬ್ಲಾಡರ್ ಇದೆ. ಇದು ಲಿವರ್ ಅಂತಂದ್ರೆ ಒಂಚೂರು ಮೇಲ್ ಬಂದ್ರೆ, ಚಾರ್ಟ್ ಹಾಕ್ತೀನಿ ಆಮೇಲೆ ರೆಫರ್ ಮಾಡಿ, ಈಸಿ ಆಗತ್ತೆ ನಿಮ್ಗೆ ನೋಡ್ಕೊಳ್ಳಿಕ್ಕೆ. ಇದಕ್ಕಿಂತ ಒಂಚೂರು ಮೇಲ್ಗಡೆ ಬಂದ್ರೆ ಗಾಲ್ ಬ್ಲಾಡರ್ ಇದೆ. ಓಕೆ, ಸರಿನಾ? ಈಗ ಈ ಒಂದು ಕೈಯ ಮಧ್ಯದ ಭಾಗ ಬಂದ್ಬಿಟ್ಟು ದೊಡ್ಡ ಕರಳು ಮತ್ತೆ ಸಣ್ಣ ಕರಳು ಇರ್ತದೆ. ಕೈಯ ಮಧ್ಯಭಾಗ ಅಂತಂದ್ರೆ ದೊಡ್ಡ ಕರಳು ಮತ್ತೆ ಸಣ್ಣ ಕರಳು. ನಾನು ಫಸ್ಟ್ ಕ್ಲಾಸ್ ಹೇಳುವಾಗ ಹೇಳಿದ್ದೆ, ನೆನಪಿದೆ ನಿಮ್ಗೆ? ಪ್ರೆಷರ್ ಕೊಡಿ ಅಂತ ಹೇಳಿದ್ದೆ. ಇಲ್ಲಿ ಇಂಟೆಸ್ಟೈನ್ ಅಂತ ಬಂದ್ರೆ ಈ ಪೋರ್ಷನ್ ಅಲ್ಲಿ ಬರುತ್ತೆ. ಸರಿನಾ? ನಿಮ್ಮ ಸ್ಮಾಲ್ ಇಂಟೆಸ್ಟೈನ್ ಆಗಿರ್ಬೋದು ಮತ್ತೆ ಲಾರ್ಜ್ ಇಂಟೆಸ್ಟೈನ್ ಆಗಿರ್ಬೋದು, ಎರಡೂ ಇಂಟೆಸ್ಟೈನ್ಸ್ ಸಹ ಇದೇ ಸೆಂಟರ್ ಆಫ್ ದಿ ಹ್ಯಾಂಡ್ ಅಲ್ಲೇ ಬರೋದು. ಡನ್? ಅರ್ಥ ಆಗ್ತಿದ್ಯಾ? ಎಸ್. ಈಗ ಇಲ್ಲಿ ನೋಡಿ, ಎರಡೂ ಬೆರಳಿದೆಯಲ್ವಾ, ನಿಮ್ಮ ಒಂದು ಮಿಡಲ್ ಫಿಂಗರು ಮತ್ತೆ ನಿಮ್ಮ ರಿಂಗ್ ಫಿಂಗರ್, ಎರಡರ ಮಧ್ಯದಲ್ಲಿ ಇಲ್ಲಿ ನೋಡಿ ಕಾಣಿಸ್ತಿದ್ಯಾ ಈ ಪೋರ್ಷನ್? ಎರಡರ ಮಧ್ಯದಲ್ಲಿ ಏನ್ ಕಾಣ್ತಿದ್ಯಲ್ವಾ, ದಿಸ್ ಈಸ್ ಯುವರ್ ರೀಪ್ರೊಡಕ್ಷನ್ ಸಿಸ್ಟಮ್. ಸರಿನಾ? ರೀಪ್ರೊಡಕ್ಷನ್ ಸಿಸ್ಟಮ್ ಇಲ್ಲಿ ಸಿಗುತ್ತೆ. ಅದರ ಜೊತೆಗೆ ಯೂರಿನರಿ ಬ್ಲಾಡರ್, ಯುಬಿ ಅಂತ ಕರೀತಾರೆ, ಯೂರಿನರಿ ಬ್ಲಾಡರ್. ಓಕೆನಾ? ಎಸ್. ಸೊ ಯೂರಿನರಿ ಬ್ಲಾಡರ್ ಬರುತ್ತೆ, ಮತ್ತೆ ಈ ಒಂದು ಓವರೀಸ್ ಅಂತ ಕರಿತೀವಿ, ಗೊತ್ತಾ? ನಿಮಿಷ, ಈ ಒಂದು ಡಾಟ್ ಇಟ್ಟಿದೆ ನೋಡಿ ಕೈಲಿ, ಕಾಣಿಸ್ತಿದೆ ಎಲ್ರಿಗೂ? ಲೇಡೀಸ್ ದಲ್ಲಿ
ಓವರೀಸ್ ಬರೋದು ಇಲ್ಲಿ ಬರುತ್ತೆ. ಓವರೀಸ್ ಎಷ್ಟಾಗಿದೆ, ಓವರಿಲಿ ಇನ್ಫೆಕ್ಷನ್ ಆಗಿದೆ, ಓವರಿಲಿ ಏನೋ ಗ್ರೋತ್ ಇದೆ ಅಂತಂದ್ರೆ ಅದಕ್ಕೆ ಟ್ರೀಟ್ ಮಾಡಬೇಕು ಅಂದ್ರೆ ಈ ಪಾಯಿಂಟ್ ಅಲ್ಲಿ ಟ್ರೀಟ್ ಮಾಡಬೇಕು. ಚಾರ್ಟ್ ಕಳಿಸ್ತೀನಿ, ಟೆನ್ಷನ್ ತಗೋಬೇಡಿ. ಐ ವಿಲ್ ಸೆಂಡ್ ದ ಚಾರ್ಟ್. ಅದನ್ನ ನೋಡ್ಕೊಂಡ್ರೆ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಸರಿನಾ? ಎಸ್. ಈಗ ಈ ಪೋರ್ಷನ್ ನೀವು ನೋಡ್ಕೊಂಡ್ರಲ್ವಾ, ಇದರ ಮೇಲ್ಗಡೆ ಈ ಜಾಯಿಂಟ್ ಏನ್ ಎಂಡ್ ಆಗುತ್ತೆ ನೋಡಿ, ಇದೆರಡು ಇಲ್ಲಿ ನೋಡಿ, ಇಲ್ಲಿ ಎಂಡ್ ಆಗ್ತಿದ್ಯಾ ಈ ಜಾಯಿಂಟ್, ಇದರ ಕೆಳಗಡೆ ಬರೋದೇ ಯೂರಿನರಿ ಬ್ಲಾಡರ್, ಯು ಬಿ ರಿಫ್ಲೆಕ್ಸ್. ಕ್ಲಿಯರ್? ಎಸ್. ಇಷ್ಟು ಅರ್ಥ ಆಯ್ತಾ ನಿಮ್ಗೆ? ಡನ್. ಓಕೆ, ಈಗ ಕೈ ಕಾಲಿಗೆ ಹೋಗೋಣ. ಮೇನ್ ಇರೋದೇ ಈ ಪೋರ್ಷನ್ ಇತ್ತು, ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ನೆಕ್ಸ್ಟ್ ಕಾನ್ಸೆಪ್ಟ್ ಹೇಳ್ಬೋದು. ನಿಮಿಷ. ಕಾಣಿಸ್ತಿದೆಯಾ PPT? ಇಲ್ಲ, ಕಾಣಿಸ್ತಾ ಇಲ್ಲ. ಕಾಣಿಸ್ತಿಲ್ವಾ? ಎಸ್, ಕಾಣಿಸ್ತಾ ಇಲ್ಲ. ಕಾಣಿಸ್ತಿದ್ಯಾ? ಓಕೆ. ಸೊ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ ನೋಡಿ, ಇಲ್ಲಿ ಹೆಬ್ಬೆರಳಿನ ತುತ್ತ ತುದಿ ಅಂತಂದ್ರೆ ನಿಮ್ಮ ಮೆದುಳು, ಅದಕ್ಕಿಂತ ಒಂಚೂರು ಕೆಳಗಡೆ ಬಂದ್ರೆ ನಿಮ್ಮ ಕಣ್ಣು, ಅದಕ್ಕಿಂತ ಒಂಚೂರು ಕೆಳಗಡೆ ಬಂದ್ರೆ ನಿಮ್ಮ ಮೂಗು, ಓಕೆನಾ? ಅದಕ್ಕಿಂತ ಒಂಚೂರು ಕೆಳಗಡೆ ಬಂದ್ರೆ ನಿಮ್ಮ ಬಾಯಿ, ಸರಿನಾ? ಸ್ವಲ್ಪ ಕೆಳಗೆ ಬಂದ್ರೆ ಇಲ್ಲಿ ನಿಮ್ಮ ಥೈರಾಯ್ಡ್ ರಿಫ್ಲೆಕ್ಸ್, ಓಕೆ? ಮತ್ತೆ ಇದು ಥ್ರೋಟ್ ಲೈನ್, ಇಲ್ಲಿ ಏನ್ ನಿಮ್ಗೆ ಲೈನ್ ಬರುತ್ತೆ ನೋಡಿ, ಒಂದು ಜಾಯಿಂಟ್ ಕಂಪ್ಲೀಟ್ ಆದ್ಮೇಲೆ ಒಂದು ಲೈನ್ ಬರುತ್ತಲ್ಲ ಹೆಬ್ಬೆರಳಲ್ಲಿ ನಿಮಗೆ, ಆ ಒಂದು ಫೋಲ್ಡಿಂಗ್ ಲೈನ್ ಬಂದ್ಬಿಟ್ಟು ಥ್ರೋಟ್ ರಿಫ್ಲೆಕ್ಸ್, ಗಂಟಲಿನ ರಿಫ್ಲೆಕ್ಸ್ ಅದು. ಡನ್? ಎಸ್. ಅದ್ರ ಕೆಳಗಡೆ ಬರೋದು ಥೈರಾಯ್ಡ್, ಓಕೆ? ಅದ್ರ ಕೆಳಗಡೆಯಿಂದ ಲಂಗ್ಸ್ ಸ್ಟಾರ್ಟ್ ಆಗುತ್ತೆ, ಲಂಗ್ ಏರಿಯಾ ಸ್ಟಾರ್ಟ್ ಆಗುತ್ತೆ, ಓಕೆ? ಸ್ಟಮಕ್ ಬರೋದು ಎಲ್ಲಿ ಬರುತ್ತೆ ಅಂತಂದ್ರೆ ಈ ನಿಮ್ಮ ಒಂದು ಕೈಯಲ್ಲಿ ಸೆಂಟ್ರ್ ಏರಿಯಾ, ಇದನ್ನ ಹಿಂಗ್ ಲೈನ್ ಹಾಕಿ ಡಿವೈಡ್ ಮಾಡಿದ್ರಿ ಅಂದ್ರೆ ಸೆಂಟ್ರಿಗೆ, ಇಲ್ಲಿಂದ ಸ್ಟಾರ್ಟ್ ಸ್ಟಮಕ್, ಇಲ್ಲಿಂದ ಹಿಂಗೊಂದು ಕ್ವಶನ್ ಮಾರ್ಕ್ ಡ್ರಾ ಮಾಡಿ ಕೈಲಿ, ಉಲ್ಟಾ ಕ್ವಶನ್ ಮಾರ್ಕ್ ಡ್ರಾ ಮಾಡಿದ್ರೆ ಏನ್ ಏರಿಯಾ ಬರುತ್ತೋ ದಿಸ್ ಈಸ್ ಯುವರ್ ಸ್ಟಮಕ್. ಕಾಣ್ತಿದ್ಯಾ ಎಲ್ರಿಗೂ? ಓಕೆ, ಫೈನ್. ಎಸ್. ಅಂಡ್ ದಿಸ್ ಈಸ್ ಯುವರ್ ಸ್ಪ್ಲೀನ್. ಸ್ವಲ್ಪ ಸ್ಟಮಕ್ ಅಂತ ಒಂಚೂರು ಮೇಲ್ಗಡೆ ಬನ್ನಿ, ಈ ಪೋರ್ಷನ್ ಇಲ್ಲಿ ಇರೋದು ಸ್ಪ್ಲೀನ್, ಓಕೆ? ಎಸ್. ಅರ್ಥ ಆಯ್ತಾ? ಇದು ಕೈಯ ಮುಂದ್ಗಡೆ ಭಾಗ, ಕೈಯ ಮುಂಭಾಗ. ಇನ್ನ ಕೈಯ ಹಿಂಭಾಗಕ್ಕೆ ಹೋಗೋಣ ಈಗ. ಅರ್ಥ ಆಗ್ತಿದ್ಯೋ? ಇನ್ನು ರಿಪೀಟ್ ಮಾಡ್ಬೇಕು, ಚಾಟಲ್ ಹಾಕಿ. ಗೊತ್ತಾಗಿಲ್ಲ ಅಂದ್ರೆ ಇನ್ನೊಂದ್ಸರಿ ಹೇಳ್ಕೊಡ್ತೀನಿ, ಕನ್ಫ್ಯೂಷನ್ ಅಲ್ಲಿ ಕೂರ್ಬೇಡಿ. ರಿಪೀಟಾ? ಓಕೆ, ಫೈನ್. ಗಾಲ್ ಬ್ಲಾಡರ್ ಯಾಂಗ್ ಆರ್ಗನ್ ಮತ್ತು ಅದನ್ನ ಯಾಕೆ ಇನ್ಸೈಡ್ ಹಾಕಿದಿರಾ? ಆ ತರ ಇರಲ್ಲ. ಸೊ ಅದು ಗುಣದಲ್ಲಿ ಅದು ಯಾಂಗ್ ಆರ್ಗನ್ನೇ, ಬಟ್ ಆದ್ರೆ ಕೈಯಲ್ಲಿ ನೋಡಿ, ಮುಂಭಾಗದಲ್ಲಿ ಇರ್ತಕ್ಕಂಥ ಆರ್ಗನ್ಸ್ ಎಲ್ಲ ಇನ್ಸೈಡ್ ಅಲ್ಲಿ ಇರುತ್ತೆ, ಸರಿನಾ? ಹಿಂಭಾಗದಲ್ಲಿ ಇರ್ತಕ್ಕಂಥ ಆರ್ಗನ್ಸ್ ಎಲ್ಲ ಯಾಂಗ್ ಸೈಡಿಗೆ ಬರುತ್ತೆ. ಈ ತರ ಅರ್ಥ ಮಾಡ್ಕೊಳ್ಳಿ, ಈಸಿ ಆಗುತ್ತೆ. ಇಲ್ಲ, ಅವ್ರಿಗೇನಂದ್ರೆ ಇದು ಎಡಗೈ ಅಲ್ಲ, ಹಾಗೆ ಕನ್ಫ್ಯೂಸ್ ಆಗಿದೆ ಅವ್ರಿಗೆ. ಈಗ ಹಾ, ಬಲಗೈ. ಅದು ಆಯ್ತು, ಅದು ಆಯ್ತು. ಆಮೇಲೆ ಇನ್ನೊಂದು ಹೆಂಗಿದೆ ಅಂತಂದ್ರೆ, ಈ ಗಾಲ್ ಬ್ಲಾಡರ್ ಬಂದ್ಬಿಟ್ಟು ಯಾಂಗ್ ಆರ್ಗನ್, ಅದನ್ನ ನೀವು ಇಲ್ಲಿ ಇನ್ಸೈಡ್ ಅಂತ ಹೇಳ್ತಿದ್ದೆ ನಾನು, ಇಲ್ಲಿ ಫ್ರಂಟ್ ಸೈಡಿಗೆ. ಅದನ್ನ ಅವ್ರು ನೀವು ಇನ್ ಯಾಕೆ ಅಂತಿದ್ದೀರಾ ಅಂತ ಕೇಳ್ತಿದ್ದಾರೆ. ಲಾಜಿಕ್ ಪ್ರಕಾರ ಕರೆಕ್ಟು, ಬಟ್ ಒಂದ್ ಸ್ವಲ್ಪ ನೀವು ಅದನ್ನ ಅದ್ರದ್ದು ಇದನ್ನ ತಿಳ್ಕೊಳ್ಳಿ, ಬ್ಯಾಕ್ ಗ್ರೌಂಡ್ ತಿಳ್ಕೊಳ್ಳಿ. ಹೆಂಗೆ ಅಂತಂದ್ರೆ, ದೇಹದ ಮುಂಭಾಗದಲ್ಲಿ ಇರ್ತಕ್ಕಂಥ ಆರ್ಗನ್ಸ್ ಎಲ್ಲ ಇಲ್ಲಿ ಬರುತ್ತೆ, ಅಂಗೈಯಲ್ಲಿ ಸಿಗುತ್ತೆ, ಸರಿನಾ? ದೇಹದ ಹಿಂಭಾಗದಲ್ಲಿ ಇರ್ತಕ್ಕಂಥ ಆರ್ಗನ್ಸ್ ಎಲ್ಲ ಇಲ್ಲಿ ಹಿಂದೆ ಬರುತ್ತೆ, ನಿಮ್ಮ ಬೆನ್ನೆಲುಬು, ನಿಮ್ದು ತೊರಾಸಿಕ್ಕು, ಆಮೇಲೆ ಸ್ಪೈನು ಪೂರ್ತಿ ಎಲ್ಲ ಇಲ್ಲಿ ಹಿಂದ್ಗಡೆ ಇರುತ್ತೆ, ಓಕೆ? ಎಸ್. ರೀಪ್ರೊಡಕ್ಷನ್ ಪಾಯಿಂಟ್ ಹೇಳಿದ್ನಲ್ವಾ, ಇಲ್ಲಿ ಬರುತ್ತೆ ನಿಮ್ಮ ಓವರೀಸ್. ಇದು ಜೆಂಟ್ಸ್ಗೆ ಟೆಸ್ಟಿಕಲ್ಸು ಸಹ ಸೇಮ್ ಇಲ್ಲೇ ಇದೇ ಲೊಕೇಶನ್ ಅಲ್ಲೇ ಬರುತ್ತೆ, ಓಕೆ? ಎಸ್. ಈಗ ಮುಂಭಾಗ ಕಲ್ಕೊಂಡ್ವಿ, ಈಗ ಹಿಂಭಾಗಕ್ಕೆ ಹೋಗೋಣ. ಸೊ ಫಸ್ಟ್ ನಿಮ್ಮ ಒಂದು ಥಂಬ್ ಫಿಂಗರ್, ಹೆಬ್ಬೆರಳಿನಲ್ಲಿ
ಹಿಂಭಾಗ. ಇಲ್ಲಿ ಎಲ್ಲರೂ ಬೆನ್ನಿನ ನೋವಿನ ಕ್ಲಾಸ್ ಅಟೆಂಡ್ ಮಾಡಿದ್ರಲ್ವಾ? ನಾ ಎಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿದ್ದೆ? ಯಾವ ಪರ್ಸನ್ ಟ್ರೀಟ್ಮೆಂಟ್ ಕೊಟ್ಟಿದ್ದೆ? ಇದೇ ಭಾಗಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ನಲ್ವಾ? ಕರೆಕ್ಟ್. ಸೊ ಈ ಒಂದು ಭಾಗದಲ್ಲಿ ಕುತ್ತಿಗೆಯ ಭಾಗ ಬಂದ್ಬಿಟ್ಟು ಇಷ್ಟು ಪೋರ್ಷನ್ ಅನ್ನ ರೂಲ್ ಮಾಡುತ್ತೆ. ಕುತ್ತಿಗೆ. ಇದು ತಲೆ ಅಂತಂದ್ರೆ ಇದನ್ನ ತಲೆ ಭಾಗ ಅಂತ ಕನ್ಸಿಡರ್ ಮಾಡಿ, ಸರಿನಾ? ಇಲ್ಲೆಯಿಂದ ಕುತ್ತಿಗೆ ಭಾಗ ಸಾಟು C1 C2 C3 C4 ಅಂತ ಅಪ್ ಟು C7 ವರೆಗೂ, ಇಲ್ಲಿವರೆಗೂ ಬರುತ್ತೆ. ಓಕೆ, ಇದಿಷ್ಟು ಕುತ್ತಿಗೆಯ ಭಾಗ ಅಂತ ಕನ್ಸಿಡರ್ ಮಾಡಬಹುದು. ಡನ್. ಎಸ್. ಈಗ ಹಿಂಗೆ ಕೈ ಹಿಡ್ಕೊಂಡ್ರಿ ಅಂತಂದ್ರೆ ಎರಡೂ ಫಿಂಗರ್, ಮಿಡಲ್ ಫಿಂಗರು ಮತ್ತೆ ರಿಂಗ್ ಫಿಂಗರ್ ಮಧ್ಯದಲ್ಲಿ ಬರೋದು ನಿಮ್ಮ ಒಂದು ಬೆನ್ನೆಲುಬು, ಸ್ಪೈನ್ ಅಂತ ಕರಿತೀವಿ. ಕ್ಲಿಯರ್? ಸ್ಪೈನ್. ಅದನ್ನ ಹಿಂಗ್ ತಗೊಳ್ಳಿ, ಉಲ್ಟಾ ಹಿಡೀರಿ. ಕೈಯನ್ನ ಹಿಂಗ್ ಹಿಡ್ಕೊಳ್ಳಿ, ಹಿಂಗ್ ಹಿಡ್ಕೊಳ್ಳಿ. ಇವೆರಡೂ ಫಿಂಗರ್ ಮಧ್ಯದಲ್ಲಿ ಹೋಗಿ, ಹಿಂಗ್ ಹೋಗಿ. ಒಂದ್ ಲೈನ್ ಹಾಕ್ಬಿಡ್ಲಾ, ನೋಡೋದಕ್ಕೆ ಈಸಿ ಆಗತ್ತೆ ಎಲ್ರಿಗೂ. ಲೈನ್ ಕಾಣ್ತಿದೆ ನಿಮ್ಗೆ? ಬ್ಲಾಕ್ ಲೈನ್. ಹಿಂಗ್ ನೋಡಿ ಅದನ್ನ, ಈ ತರ ಈ ಡೈರೆಕ್ಷನ್ ಅಲ್ಲಿ ನೋಡ್ಬೇಕು. ಓಕೆ. ಎಸ್. ಸೊ ಇಲ್ಲಿ ಈ ಪೋರ್ಷನ್ ಅಲ್ಲಿ ನಿಮ್ಮ ಕಿಡ್ನೀಸ್ ಬರುತ್ತೆ. ಕೈಯಲ್ಲಿ ಕಿಡ್ನಿ. ಕಿಡ್ನಿ ಎಲ್ಲಿ ಬರುತ್ತೆ? ಕಿಡ್ನಿಯನ್ನ ಕಂಡುಹಿಡಿಯೋದಕ್ಕೆ ಒಂದ್ ಸಿಂಪಲ್ ಒಂದು ರೂಲ್ ಹೇಳ್ಕೊಡ್ತೀನಿ ನೋಡಿ. ಎಲ್ರು ನಿಮ್ ಕೈ ಹಿಂಗ್ ಹಿಡ್ಕೊಳ್ಳಿ. ಹಿಡ್ಕೊಂಡ್ರಾ? ಎರಡು ಬೆರಳನ್ನ ಯೂಸ್ ಮಾಡ್ಬೇಕು. ಎರಡು ಬೆರಳನ್ನ ಏನ್ ಮಾಡಿ, ಒಂದು ಬೆರಳಲ್ಲಿ ಕೆಳಗಡೆ ಸಪೋರ್ಟ್ ಕೊಡಿ, ಈ ತರ. ಡನ್. ಕೆಳಗಡೆ ಸಪೋರ್ಟ್ ಕೊಟ್ಟು ಇನ್ನೊಂದು ಬೆರಳನ್ನ ಏನ್ ಮಾಡಿ ಅಂತಂದ್ರೆ ಇಲ್ಲಿ ಈ ಎರಡು ಬೆರಳು ಕಾಣ್ತಿದ್ಯಾ ಕೈಲಿ? ಈ ಎರಡು ಬೆರಳಿನ ಹಿಂಗ್ ಸ್ಟ್ರೈಟ್ ಬನ್ನಿ. ಬಂದ್ರಾ? ಇಲ್ಲಿ ಬೋನ್ ಎಂಡ್ ಆಗಕ್ಕಿಂತ ಮುಂಚೆ ಒಂದು ಗುಳಿ ಕಾಣುತ್ತೆ ನಿಮ್ಗೆ ನೋಡೋದಕ್ಕೆ. ಸಿಕ್ತಾ? ಸಿಕ್ತಿದ್ಯಾ ಎಲ್ರಿಗೂ? ಸ್ವಲ್ಪ ಕೈ ದಪ್ಪ ಇತ್ತು ಅಂದ್ರೆ, ಚೆನ್ನಾಗಿ ಊಟ ಮಾಡ್ತಿದ್ದೀರಾ, ಕೈ ದಪ್ಪ ಇತ್ತು ಅಂದ್ರೆ ಬೇಗ ಸಿಗಲ್ಲ. ಒಂಚೂರು ಪ್ರೆಸ್ ಮಾಡಿ ನೋಡಿ, ಸಿಗುತ್ತೆ, ಹುಡುಕಿ. ಓಕೆ. ಜಾಸ್ತಿ ಜೋರಾಗಿ ಒತ್ತಬೇಡಿ. ಸಿಕ್ತಾ ಅಂದ್ರೆ ಓಕೆ ಫೈನ್, ಬಿಟ್ಬಿಡಿ. ಇಲ್ಲಿ ನೋಡಿ, ಈಗ ನನಗೆ ಇಲ್ಲಿದೆ. ದಿಸ್ ಈಸ್ ಮೈ ಲೆಫ್ಟ್ ಕಿಡ್ನಿ. ಓಕೆ. ಇನ್ನೊಂದು ಕಿಡ್ನಿ ಹುಡುಕ್ಬೇಕೀಗ. ಎಲ್ಲಿ ಹುಡುಕ್ತೀರಾ? ಕಿರು ಬೆರಳು ಮತ್ತೆ ಉಂಗುರ ಬೆರಳು ಎರಡರ ಮಧ್ಯದಲ್ಲಿ ಒಂದು ಹಿಂಗ್ ಹೋಗಿ, ಈ ತರ ಹೋಗಿ. ಇಲ್ಲಿ ನೋಡಿ, ಇಲ್ಲೊಂದು ಗುಣಿ ಕಾಣ್ತಿದೆ ನಿಮ್ಗೆ, ಕರೆಕ್ಟಾ? ಇದಕ್ಕೆ ಮೆಟಾಕಾರ್ಫಲ್ ಬೋನ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ. ಇಲ್ಲೇನ್ ಕಾಣಿಸ್ತಿದೆಯಲ್ವಾ? ದಿಸ್ ಈಸ್ ಯುವರ್ ರೈಟ್ ಕಿಡ್ನಿ. ನಿಮ್ ಒಂದೊಂದ್ ಕೈಯಲ್ಲಿ ಒಂದೊಂದ್ ತರ ಇರುತ್ತೆ. ಓಕೆ. ಸೊ ಯಾವಾಗ್ಲೇ ಕಿಡ್ನಿ ಟ್ರೀಟ್ ಮಾಡಿ ಅಂದ್ರೆ ಈ ಪೋರ್ಷನ್ ಅಲ್ಲಿ ಟ್ರೀಟ್ ಮಾಡಬಹುದು. ಡನ್. ಈ ಟೆಕ್ನಿಕ್ ಅರ್ಥ ಆಯ್ತಾ ನಿಮ್ಗೆ? ಒಬ್ಬೊಬ್ಬರ ಕೈಯಲ್ಲಿ ಮುಂದಿರುತ್ತೆ, ಒಬ್ಬರ ಕೈಯಲ್ಲಿ ಹಿಂದಿರುತ್ತೆ. ಸೊ ಇದು ಪ್ಲೇಸ್ಮೆಂಟ್ ಚೇಂಜ್ ಆಗ್ಬೋದು, ಕಾನ್ಸ್ಟೆಂಟ್ ಆಗಿ ಒಂದೇ ಕಡೆ ಇರಲ್ಲ. ಕೆಲವ್ರ ಕೈ ಉದ್ದ ಇರುತ್ತೆ, ಕೆಲವ್ರ ಬೆರಳೆಲ್ಲ ತುಂಬಾ ಉದ್ದ ಇರುತ್ತೆ. ಅಂತವ್ರ ಇದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ಆ ಏರಿಯಾ ಸ್ವಲ್ಪ ಸ್ವಲ್ಪ ದೊಡ್ಡದು ಕಾಣ್ಬೋದು ನಿಮ್ಗೆ ನೋಡ್ಲಿಕ್ಕೆ. ಅವಾಗ ಹುಡುಕುವಾಗ ಈ ಟೆಕ್ನಿಕ್ ಅನ್ನ ಫಾಲೋ ಮಾಡಿ. ಇಲ್ಲಿ ನೋಡಿ, ಈ ತರ ಮುಷ್ಟಿ ಮಾಡಿಸಿದ್ರು ಇನ್ನೂ ಬೇಗ ಸಿಗುತ್ತೆ ನಿಮ್ಗೆ. ಇಲ್ಲಿ ನೋಡಿ, ಹಿಂಗ್ ಸ್ಟ್ರೈಟ್ ಆಗಿ ಬಂದ್ರೆ ಅಂದ್ರೆ ಇಲ್ಲಿದೆ. ಡನ್. ಈ ತರ ಮುಷ್ಟಿ ಕಟ್ಟಿ ಕೈನಾ, ಇಲ್ಲಿ ನೋಡಿ, ಇಲ್ಲಿ ಹಿಂಗೆ ಹುಡುಕ್ತಾ ಬಂದ್ರೆ ಇಲ್ಲಿ ಸಿಗುತ್ತೆ. ಓಕೆ. ಅದೇ ರೀತಿ ಇಲ್ಲಿ ಇವೆರಡು ಫಿಂಗರ್ ಮಧ್ಯದಲ್ಲಿ ಹಿಂಗೆ ಕೆಳಗ್ ಬನ್ನಿ, ಇಲ್ಲಿ ನೋಡಿ, ಸಿಕ್ತಾ? ಡನ್. ಇದು ಕಿಡ್ನಿಯನ್ನ ಹುಡುಕುವಂತಹ ಒಂದು ರೀತಿ. ಇದು ಮೇನ್ ಕರೆಸ್ಪಾಂಡೆನ್ಸ್ ಸಿಸ್ಟಮ್ ಅಥವಾ ಸ್ಟ್ಯಾಂಡರ್ಡ್ ಕರೆಸ್ಪಾಂಡೆನ್ಸ್ ಸಿಸ್ಟಮ್ ಅಂತ ಕರೀತಾರೆ ಇದಕ್ಕೆ. ಓಕೆ. ಎಸ್. ಈಗ ಇದ್ರ ಬಗ್ಗೆ ಇನ್ನು ಡೀಪ್ ಆಗಿ ಕಲಿಯೋಣ. ಸರ್ ಸ್ಕ್ರೀನ್ ಕಾಣಿಸ್ತಿದ್ಯಾ? ಕಾಣಿಸ್ತಿದ್ಯಾ ನನ್ನ ಸ್ಕ್ರೀನು? ಓಕೆ. ಎಸ್. ಈಗ ಒಂದಿಷ್ಟು ಲಾ ಇದೆ. ಕೈಯಲ್ಲೇ ಯಾಕೆ ಬಂತು ಈ ಆರ್ಗನ್ಸು ಅಂತ ತಿಳ್ಕೊಳ್ಳೋದಕ್ಕೆ ಒಂದಿಷ್ಟು ಲಾಗಳನ್ನ ಮಾಡಿದ್ದಾರೆ. ಇದನ್ನ ಕಂಡು ಹಿಡಿದಿದ್ದು ಯಾರು ಅಂತಂದ್ರೆ ಸುಜೋಕ್ ಥೆರಪಿಯನ್ನ ಪ್ರೊಫೆಸರ್ ಪಾರ್ಕ್ ಜೆ ವು ಅಂತ, ಅವರು ಈ ಒಂದು ವೈದ್ಯ ಪದ್ಧತಿಯನ್ನ ಕಂಡುಹಿಡಿದು ಕೊಟ್ಟಿದ್ದು. ಪ್ರೊಫೆಸರ್ ಪಾರ್ಕ್ ಜೆ ವು ಅನ್ನೋರು ಈ ಒಂದು ಸುಜೋಕನ್ನ ಕಂಡುಹಿಡಿದಿದ್ದು. ನಮ್ಮ ಅಂಗೈ ಮತ್ತು ಅಂಗಾಲಲ್ಲಿ
ನಮ್ಮ ದೇಹದ ಸಿಮಿಲರ್ ಆರ್ಗನ್ಸ್ ಇದೆ ಅಂತ ಅನ್ನೋದನ್ನ ಅವರು ಪ್ರೂವ್ ಮಾಡಿದ್ರು. ಪ್ರೊಫೆಸರ್ ಪಾರ್ಕ್ ಜೆ ವು. ಡನ್. ಎಸ್. ಓಕೆ. ಸೊ ಈಗ ಏನ್ ಮಾಡೋಣ ಅಂತಂದ್ರೆ ಸಿಮಿಲಾರಿಟಿಯನ್ನ ನೋಡೋಣ. ನಮ್ಮ ದೇಹದ ಸಿಮಿಲಾರಿಟಿ ಹೆಂಗೆ? ಈಗ ನೋಡಿ, ನೀವು ನಮಗೆ ಎಷ್ಟು ಕೈ ಇದೆ? 2 ಕೈ ಇದೆಯಾ? 2 ಕಾಲಿದ್ಯಾ? ಮತ್ತೆ ಒಂದು ಕುತ್ತಿಗೆ ಇದೆ, ಕರೆಕ್ಟಾ? ನೀವು ಕೈಯಲ್ಲಿ ನೋಡಿ ಎಷ್ಟಿದೆ? 5 ಬೆರಳಿದ್ಯಾ ನಿಮ್ದು ಕೈಯಲ್ಲಿ? ಎಲ್ಲರ ಕೈಯಲ್ಲಿ 5 ಫಿಂಗರ್ಸ್ ಇದೆಯಲ್ವಾ? ಸೊ ಇದನ್ನ ನೀವು ತಗೊಂಡ್ರೆ ದಿಸ್ ಈಸ್ ಯುವರ್ ಹೆಡ್, ನಿಮ್ಮ ತಲೆ ಇದು. ಓಕೆನಾ? ಹಿಂಗ್ ಹಿಡ್ಕೊಳ್ಳಿ. ಹಿಂಗ್ ಹಿಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಕೈಯನ್ನ ಈ ರೀತಿ ಹಿಡ್ಕೊಂಡ್ರೆ ಗೊತ್ತಾಗುತ್ತೆ, ಇದು ನಿಮ್ಮ ತಲೆ. ಓಕೆನಾ? ಇದು ನಿಮ್ಮ ಬಲಗೈ. ಈ ಬೆರಳು ನಿಮ್ಮ ಬಲಗೈ, ಈ ಬೆರಳು ನಿಮ್ಮ ಎಡಗೈ, ಮಿಡಲ್ ಅಲ್ಲಿರೋದು ನಿಮ್ಮ ಕಾಲುಗಳು. ಕ್ಲಿಯರ್? ಮುಂದೆ ಇಮೇಜ್ ಇದೆ, ಇನ್ನೂ ತೋರಿಸ್ತೀನಿ, ಕ್ಲಿಯರ್ ಸಿಗುತ್ತೆ ಅಂದ್ರೆ. ಡನ್. ಇದಕ್ಕೆ ಸಿಮಿಲಾರಿಟಿ ಲಾ ಅಂತ ಕರಿತೀವಿ. ನಮ್ಮ ದೇಹದಲ್ಲಿರ್ತಕ್ಕಂತ ಒಂದು ಅಂಗಗಳ ಸಿಮಿಲಾರಿಟಿ ನಮ್ಮ ಕೈಯಲ್ಲಿದೆ. 2 ಕೈ ಇದೆ, 2 ಕಾಲಿದೆ, ಒಂದು ಮುಖ ಇದೆ, ಕರೆಕ್ಟಾ? ಟೋಟಲ್ 5. ಸೊ ಕೈಯಲ್ಲೂ ಇರೋದು 5 ಬೆರಳುಗಳಿದೆ. ಹಿಂಗಾಗಿ ಸಿಮಿಲಾರಿಟಿ ಲಾ ಪ್ರಕಾರ ಹೋದ್ರೆ ನೀವು ಆ ಒಂದು ಲಾ ಮ್ಯಾಚ್ ಆಗತ್ತೆ ಅಂತ ತಗೋಬಹುದು. ಡನ್. ಎಸ್. ನೆಕ್ಸ್ಟ್ ಹೋದ್ರೆ ನಾವು ಸಿಮಿಲಾರಿಟಿ ಇನ್ ಲೊಕೇಶನ್ ಅಂತ ಹೋಗೋಣ. ಸೆಕೆಂಡ್ ಲಾ ಇದು, ಸಿಮಿಲಾರಿಟಿ ಇನ್ ಲೊಕೇಶನ್ ಅಂತ ಕರಿತೀವಿ. ಈಗ ನೀವು ಈ ತರ ಕೈ ಹಿಡ್ಕೊಂಡ್ರಿ ಅಂತಂದ್ರೆ ಇಲ್ಲಿ ನೋಡಿ, ಫಸ್ಟ್ ಏನ್ ಬರುತ್ತೆ? ಕೈ ಬರುತ್ತೆ, ಕರೆಕ್ಟಾ? ಹಿಂಗ್ ನಿಂತ್ಕೊಂಡ್ರೆ ನೀವು ಸ್ಟ್ರೈಟ್ ಆಗಿ, ಕೈ ಫಸ್ಟ್ ಬರುತ್ತೋ ಕಾಲ್ ಫಸ್ಟಿಗೆ ಬರುತ್ತೋ? ಕೈ ತಾನೆ. ಸೊ ಈ ಒಂದು ಕೈಗಳು ನೋಡಿ, ಇಲ್ಲಿ ಎಲ್ಲಾ ಬೆರಳಿಗಿಂತ ದೊಡ್ಡದು ಯಾವ್ದಿದೆ? ಈ 2 ಬೆರಳು ದೊಡ್ಡದಿರೋದು. ನೀವು ಹಿಂಗ್ ನೆಲದ ಮೇಲೆ ನಿಲ್ಸಿದ್ರಿ ಅಂತಂದ್ರೆ ಯಾವ್ದು ನೆಲಕ್ಕೆ ಟಚ್ ಆಗುತ್ತೆ? ಈ 2 ಬೆರಳುಗಳು ಮಾತ್ರ ಟಚ್ ಆಗುತ್ತೆ. ಇದೆರಡು ಏನು? ಇದು ನಿಮ್ಮ ಕೈಗಳು, ಇದು ನಿಮ್ಮ ಕಾಲುಗಳು, ಮತ್ತೆ ಇದು ನಿಮ್ಮ ಮುಖ. ಐಡಿಯಾ ಬಂತಾ ನಿಮ್ಗೆ? ದಿಸ್ ಈಸ್ ಲಾ ಆಫ್ ಲೊಕೇಶನ್ ಅಥವಾ ಸಿಮಿಲಾರಿಟಿ ಆಫ್ ಲೊಕೇಶನ್ ಅಂತ ಅದನ್ನು ತಗೋಬಹುದು. ಓಕೆ. ಎಸ್. ನೆಕ್ಸ್ಟ್ ಸಿಮಿಲಾರಿಟಿ ಆಫ್ ಡೈರೆಕ್ಷನ್. ಈಗ ನಿಮ್ಮ ಕೈಗಳ ಡೈರೆಕ್ಷನ್ ಹೆಂಗಿದೆ? ನಿಮ್ಮ ಕೈಗಳು ಡಿಫಾಲ್ಟ್ ಆಗಿ ಹೆಂಗಿದೆ? ಕೈಗಳು ಡಿಫಾಲ್ಟ್ ಆಗಿ ಹೆಂಗಿದೆ? ಕೆಳಗಡೆ ಇದೆಯಲ್ಲ, ಕೆಳಗಡೆ ಮುಖ ಮಾಡಿದ್ಯಲ್ವಾ ಕೈನು. ಸೊ ಹಿಂಗಾಗಿ ನಮ್ಮ ದೇಹದಲ್ಲಿ ನೋಡಿ ಬೆರಳುಗಳು ಹೆಂಗಿದೆ? ಕೆಳಗಡೆ ಮುಖ ಮಾಡಿನೇ ಇರೋದಲ್ವಾ, ಕರೆಕ್ಟ್? ಸೊ ಹಿಂಗಾಗಿ ಇದು ಸಿಮಿಲಾರಿಟಿ ಇನ್ ಡೈರೆಕ್ಷನ್ ಅಂತಾನು ತಗೋಬಹುದು ನೀವು. ನಿಮ್ ಮುಖ ಯಾವಾಗ್ಲೂ ಮೇಲಿರುತ್ತೆ, ರೈಟ್? ಕೈಗಳೇನಿರುತ್ತೆ? ಕೆಳಗಡೆ ಮುಖ ಮಾಡಿರುತ್ತೆ. ಕಾಲುಗಳು ಸಹ ಕೆಳಗಡೆ ಮುಖ ಮಾಡಿನೇ ಇರೋದು. ಡನ್. ಅರ್ಥ ಆಯ್ತಾ? ಎಸ್. ನೆಕ್ಸ್ಟ್ ಸಿಮಿಲಾರಿಟಿ ಇನ್ ಸೈಜ್ ಅಂಡ್ ಪ್ರಪೋರ್ಷನ್. ಈಗ ನಮ್ಮ ಕುತ್ತಿಗೆ ಭಾಗ ಎಷ್ಟು ಚಿಕ್ಕದಿದೆ? ಸರಿನಾ? ಈಗ ನೋಡಿ, ಕುತ್ತಿಗೆ ಎಷ್ಟಿದೆ? ಇಷ್ಟಿದ್ಯಾ, ರೈಟ್? ನಮ್ಮ ಬಾಡಿಗಿಂತ ಕುತ್ತಿಗೆ ಚಿಕ್ಕದು. ಹಂಗೇನೆ ನಮ್ಮ ಇಡೀ ಕೈ 5 ಬೆರಳಲ್ಲಿ ನೋಡಿ ನೀವು, ಹೆಬ್ಬೆರಳು ಮಾತ್ರ ಚಿಕ್ಕದಿರುತ್ತೆ. ಎಲ್ಲಾ ಫಿಂಗರ್ಗಿಂತ ಹೆಬ್ಬೆರಳು ಒಂಚೂರು ಚಿಕ್ಕದೆ, ರೈಟ್? ಹಿಂಗಾಗಿ ಈ ಒಂದು ಕುತ್ತಿಗೆಯ ಭಾಗ ಅಂತ ಬಂದ್ರೆ ಹೆಬ್ಬೆರಳನ್ನ ತಗೋತೀವಿ, ಬಾಕಿ ಕಾಲು ಕೈ ಅಂತ ಬಂದ್ರೆ ಈ ಉಳಿದಿರೋ 4 ಬೆರಳುಗಳನ್ನ ಕನ್ಸಿಡರ್ ಮಾಡ್ತೀವಿ. ಡನ್. ಅರ್ಥ ಆಯ್ತಾ? ಎಸ್. ಓಕೆ. ಇನ್ನ ಸಿಮಿಲಾರಿಟಿ ಸೆಗ್ಮೆಂಟ್ಸ್ ಅಂತ ಕರಿತೀವಿ. ಈಗ ನೋಡಿ, ನಮ್ಮ ಕುತ್ತಿಗೆ ಅಂತ ಬಂದ್ರೆ ಇದು ಪೂರ್ತಿ ಒಂದು ಹೆಬ್ಬೆರಳು, ಇದನ್ನ ಸೈಡ್ ಇಟ್ಬಿಡೋಣ ಈಗ. ಓಕೆನಾ? ಈಗ ಒಂದು ಬೆರಳು ಅಂತ ತಗೊಳ್ಳಿ ನೀವು, ಬೆರಳಲ್ಲಿ ಬೆಂಡ್ಗಳು ಬರುತ್ತೆ. ಈಗ ನೋಡಿ, ಇದು ಒಂದು ಬೆರಳು ಅಂದ್ರೆ ಎಷ್ಟಿದೆ? ಇಲ್ಲಿ 3 ಬೆಂಡ್ ಮಾಡ್ಬೋದು ನಾವು. ಇಲ್ಲೊಂದು ಬೆಂಡ್ ಮಾಡ್ಬೋದು, ಇಲ್ಲೊಂದು ಬೆಂಡ್ ಮಾಡ್ಬೋದು, ಮತ್ತೆ ಇಲ್ಲೊಂದು ಬೆಂಡ್ ಮಾಡ್ಬೋದು. ಸರಿನಾ? ನೋಡಿ, ಇಲ್ಲಿ ಬೆಂಡ್ ಮಾಡಿ ನೋಡಿ ಬೆರಳನ್ನ. ಎಷ್ಟು ಬೆಂಡ್ ಮಾಡಕ್ ಸಾಧ್ಯ? 1 ಆಯ್ತು, 2 ಆಯ್ತು, 3 ಆಯ್ತು. ಇಲ್ಲೊಂದಿದೆ, ಇಲ್ಲೊಂದಿದೆ, ಇಲ್ಲೊಂದಿದೆ. ಸರಿನಾ? ಹಂಗೆ ನಿಮ್ ಕೈಯಲ್ಲಿ ನೋಡಿ, ಇಲ್ಲೊಂದು ಬೆಂಡ್ ಮಾಡ್ಬೋದಾ ಹಿಂಗೆ, ರೈಟ್? ಇಲ್ಲೊಂದು ಬೆಂಡ್ ಮಾಡ್ಬೋದಾ ಈ ತರ, ಮತ್ತೆ ಇಲ್ಲೊಂದು ಬೆಂಡ್ ಮಾಡ್ಬೋದು. ಸರಿನಾ? ಹಿಂಗಾಗಿ ಈ ಒಂದು ಫಿಂಗರ್ ಅಲ್ಲಿ 3 ಜಾಯಿಂಟ್ ಇದೆ. ಆ 3 ಜಾಯಿಂಟು ನಿಮ್ಮ ಕೈಯಲ್ಲೂ ಇದೆ, ನಿಮ್ಮ ಕಾಲಲ್ಲೂ ಇದೆ. ಅರ್ಥ ಆಗ್ತಿದ್ಯಾ? ಸೊ ಇದನ್ನ ನೀವೇನ್ ಮಾಡ್ಬೋದು? ಸಿಮಿಲಾರಿಟಿ ಅಂತ ನೀವು ಕಂಪೇರ್ ಮಾಡ್ಬೋದು.
ಓಕೆ, ಇದನ್ನ ಅರ್ಥ ಮಾಡ್ಕೊಂಡ್ರೆ ನೀವು ಟ್ರೀಟ್ಮೆಂಟ್ ಮಾಡೋದು ತುಂಬಾ ಸುಲಭ. ಕ್ಲಿಯರ್? ಎಸ್. ಓಕೆ, ಈಗ ಕೈದ ಅರ್ಥ ಆಯ್ತಾ ನಿಮ್ಗೆ? ಈಗ ನೆಕ್ಸ್ಟ್ ಕಾಲು, ಅಂಗಾಲು ಮತ್ತೆ ಸಾರಿ ಪಾದ ಮತ್ತೆ ಮೇಲ್ಗಡೆ ಇರೋ ಒಂದು ಪಾದದ ಮೇಲ್ಭಾಗ ಮತ್ತೆ ಕೆಳಭಾಗ ಎರಡನ್ನೂ ನೋಡೋಣ. ಸೊ ಅಲ್ಲಿ ಏನು ಆರ್ಗನ್ಸ್ ನೋಡಿದ್ವೋ ಸೇಮ್ ಆರ್ಗನ್ಸ್ ಸಹ ಇಲ್ಲಿ ಇರೋದು. ನಿಮ್ಮ ಹೆಬ್ಬೆರಳಿನ ಮೇಲ್ಭಾಗ ಬಂದ್ಬಿಟ್ಟು ನಿಮ್ಮ ಒಂದು ಈ ಸರ್ವೈಕಲ್ ಮತ್ತೆ ಈ ಒಂದು ಇದನ್ನ ರೆಪ್ರೆಸೆಂಟ್ ಮಾಡುತ್ತೆ, ಥೊರಾಸಿಕ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸರಿನಾ? ಎಸ್. ಸೊ ನಿಮ್ಮ ಅಂಗಾಲನ್ನ ನೀವು ಕರೆಕ್ಟಾಗಿ ಸ್ವಚ್ಛವಾಗಿ ಇಟ್ಕೊಳ್ಳಿ ಅಂತ ಏನಕ್ಕೆ ಹೇಳ್ತೀವಿ ಅಂತಂದ್ರೆ ಇದೇ ರೀಸನ್ಗೆನೆ ಹೇಳೋದು. ಬೇರ್ ಫುಟ್ ವಾಕ್ ಮಾಡಿ ಅಂತ ಹೇಳಿದೆ ಫಸ್ಟ್ ಕ್ಲಾಸ್ ಅಲ್ಲಿ, ಏನಕ್ಕೆ? ಇದೇ ರೀಸನ್ಗೆನೆ. ಅಂಗಾಲಲ್ಲಿ ಎಲ್ಲಾ ಆರ್ಗನ್ಸು ಇದೆ. ಸೊ ನೀವ್ ಯಾವಾಗ ಬರಿಗಾಲಲ್ಲಿ ನಡೆದಾಡ್ತಿರೋ ಎಲ್ಲಾ ಆರ್ಗನ್ಸಿಗೂ ಸಹ ಒಂದು ಒಳ್ಳೆ ಒಂದು ಕಾಸ್ಮಿಕ್ ಎನರ್ಜಿ ರಿಸೀವ್ ಆಗುತ್ತೆ. ನಿಮ್ಮ ಬಾಡಿ ಇರ್ತಕ್ಕಂಥ ಟಾಕ್ಸಿನ್ಸ್, ಆರ್ಗನ್ ಇರ್ತಕ್ಕಂಥ ಟಾಕ್ಸಿನ್ಸ್ ಪೂರ್ತಿ ರಿಲೀಫ್ ಆಗುತ್ತೆ. ಡನ್? ಅರ್ಥ ಆಯ್ತಾ? ಎಸ್. ಇಲ್ಲಿ ಬಂತು ನೋಡಿ. ಸುಮಾರು ಜನಕ್ಕೆ ಅದಾಗ್ಲೇ ಹೇಳಿದ್ದ ಕಾನ್ಸೆಪ್ಟ್ ಐಡಿಯಾ ಬಂದಿರ್ಲಿಲ್ಲ. ಇಲ್ಲಿ ನೋಡ್ಕೊಳ್ಳಿ. ನಿಮ್ಮ ತಲೆ ಅಂತಂದ್ರೆ ಯಾವುದು? ಹೆಬ್ಬೆರಳು. ತಲೆ ಅಂತಂದ್ರೆ ಹೆಬ್ಬೆರಳು. ನಿಮ್ಮ ಬಲಗೈ ಅಂದ್ರೆ ಯಾವುದು? ಕಿರುಬೆರಳು. ಬಲಕೈ ಅಂದ್ರೆ ಯಾವುದು? ಕಿರುಬೆರಳು. ಎಡಕೈ ಅಂದ್ರೆ ಯಾವುದು? ನಿಮ್ಮ ಒಂದು ತೋರು ಬೆರಳು, ಇಂಡೆಕ್ಸ್ ಫಿಂಗರ್ ಅಂತ ಕರಿತೀವಿ. ಆಬ್ವಿಯಸ್ಲಿ ನೀವು ಹಿಂಗ್ ಹಿಡ್ಕೊಂಡಾಗ ನಿಮ್ಗೆ ಬೇರೆ ಕಾಣಿಸುತ್ತೆ, ಇಲ್ಲ ನಾನು ಹೇಳ್ತಿರೋದು ಬೇರೆ ಇರುತ್ತೆ. ಸರಿನಾ? ಮತ್ತೆ ಅದನ್ನ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೇಡಿ, ಕನ್ಫ್ಯೂಸ್ ಆಗ್ತಿದೆ ಅಂತ. ಸಿಮಿಲಾರಿಟಿ ನೋಡಿ, ಅಬ್ಸರ್ವ್ ಮಾಡಿ, ನಿಮ್ ಕೈಯಲ್ಲಿ ಹಿಡಿದು ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಡನ್? ಎಸ್. ಈಗ ನೆಕ್ಸ್ಟ್ ಅಂತ ತಗೊಂಡ್ರೆ ನಾವು ಯಾವ್ದು ಬರುತ್ತೆ? ಕಾಲುಗಳು. ಸರಿನಾ? ಈ ತರ ಹಿಡೀರಿ ನೀವು ಕೈನ. ಇಲ್ಲಿ ಕಾಲು ಯಾವುದು? ನಿಮ್ಮ ಒಂದು ಬಲಗಾಲು ಅಂತ ಬಂದ್ರೆ ಈ ಫಿಂಗರ್, ರಿಂಗ್ ಫಿಂಗರ್, ಬಲಗಾಲು. ಸರಿನಾ? ಎಡಗಾಲು ಅಂತ ತಗೊಂಡ್ರೆ ಈ ಒಂದು ಮಿಡಲ್ ಫಿಂಗರ್. ಓಕೆ. ಎಸ್. ಕೈಯಲ್ಲಿ ಹೆಂಗೆ 3 ಜಾಯಿಂಟ್ ಇದೆಯೋ ಇದು ನಿಮ್ಮ ರಿಸ್ಟ್ ಜಾಯಿಂಟ್, ಫಸ್ಟ್ ಜಾಯಿಂಟ್ ಇದೆಯಾ ನೋಡಿ ಇಲ್ಲಿ ಕೈಲಿ, ಇಲ್ಲಿ ಕಾಣ್ತಿದ್ಯಾ? ಇಂಡೆಕ್ಸ್ ಫಿಂಗರ್ ನ ಹಿಡ್ಕೊಳ್ಳಿ ಹಿಂಗೆ. ಇದರಲ್ಲಿ ಫಸ್ಟ್ ಜಾಯಿಂಟ್ ಬಂದ್ಬಿಟ್ಟು ನಿಮ್ಮ ಒಂದು ರಿಸ್ಟು, ಮುಂಗೈ. ಆ ಒಂದು ಜಾಯಿಂಟ್ ಇದೆಯಲ್ವಾ, ವಾಚ್ ಕಟ್ತಿರಲ್ವಾ ಎಲ್ರು? ರಿಸ್ಟ್ ಪೇನ್ ಎಷ್ಟು ಜನಕ್ಕೆ ಇದೆಯೋ ಇಲ್ಲಿ ಪೇನ್ ಇರುತ್ತೆ, ಪ್ರೆಸ್ ಮಾಡಿ ನೋಡಿ ಗೊತ್ತಾಗುತ್ತೆ ರಿಸ್ಟ್ ಪೇನ್ ಇದೆ ಅಂದ್ರೆ. ಓಕೆ. ಎಸ್, ಇದು ರಿಸ್ಟ್ ಜಾಯಿಂಟ್. ಅದೇ ಒಂಚೂರು ಕೆಳಗಡೆ ಬನ್ನಿ, ಇದು ನಿಮ್ಮ ಒಂದು ಈ ಜಾಯಿಂಟ್, ಎಲ್ಬೋ ಜಾಯಿಂಟ್. ಎಲ್ಬೋ ಜಾಯಿಂಟ್, ಮೊಣಕೈ ಜಾಯಿಂಟ್, ಇದು ಸೆಕೆಂಡ್ ಜಾಯಿಂಟ್ ಬಂದ್ಬಿಟ್ಟು. ಓಕೆ. ಇಲ್ಲಿ ಲಾಸ್ಟ್ ಬಂದ್ಬಿಟ್ಟು ಇದು ನಿಮ್ಮ ಶೋಲ್ಡರ್ ಜಾಯಿಂಟ್, ಭುಜ, ಇದು ಈ ಜಾಯಿಂಟ್. ಹಿಂಗೇನೆ ಕಾಲಲ್ಲೂ ಇದೆ. ಕಾಲಲ್ಲಿ ಫಸ್ಟ್ ಅಂತ ಬಂದ್ರೆ ನೀವು ಏನಿದು, ಇದು ಹಿಪ್ ಜಾಯಿಂಟ್ ಅಂತ ಕರಿತೀವಿ ನಾವು. ಇಲ್ಲಿದೆ ನೋಡಿ, ಮಿಡಲ್ ಫಿಂಗರ್ ಹಿಂಗ್ ಹಿಡ್ಕೊಂಡ್ರೆ ನೀವು, ಅಥವಾ ಈ ಫಿಂಗರ್ ಅಂತ ತಗೊಳ್ಳೋಣ, ರಿಂಗ್ ಫಿಂಗರ್ ಹಿಂಗ್ ಹಿಡ್ಕೊಂಡ್ರೆ ನೀವು, ಇಲ್ಲಿ ಹೆಂಗಿರುತ್ತೆ ಅಂತಂದ್ರೆ ದಿಸ್ ಏರಿಯಾ ಬಂದ್ಬಿಟ್ಟು ಇದು ನಿಮ್ಮ ಹಿಪ್ ಜಾಯಿಂಟ್, ಕಾಲು ಸ್ಟಾರ್ಟ್ ಆಗೋ ಏರಿಯಾ. ಹಿಪ್ ಜಾಯಿಂಟ್ ಅಂದ್ರೆ ಇದು. ಓಕೆನಾ? ಸ್ವಲ್ಪ ಕೆಳಗಡೆ ಬನ್ನಿ ನೀವು, ಇದು ಬಂದ್ಬಿಟ್ಟು ನಿಮ್ಮ ಮಂಡಿ. ಸುಮಾರು ಜನಕ್ಕೆ ಮಂಡಿ ನೋವು. ಸೊ ಮಂಡಿ ನೋವು ಯಾರ್ಯಾರು ಇದೆಯೋ ಕರೆಕ್ಟ್ ನೋಡ್ಕೊಳ್ಳಿ. ಈ ಜಾಯಿಂಟಿಗೆ ಟ್ರೀಟ್ ಮಾಡಬೇಕು ಮಂಡಿ ನೋವಿಗೆ. ಕಾಣ್ತಿದ್ಯಾ ಎಲ್ರಿಗೂ? ಈ ಜಾಯಿಂಟಿಗೆ ಟ್ರೀಟ್ ಮಾಡಿ, ಏನ್ ಟ್ರೀಟ್ ಮಾಡ್ಬೇಕು ಹೇಳ್ಕೊಡ್ತೀನಿ, ವೆಯ್ಟ್ ಮಾಡಿ. ಈ ಜಾಯಿಂಟಿಗೆ ಮಂಡಿ ನೋವಿಗೆ ಟ್ರೀಟ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿದೆ ನೋಡಿ, ಇದು ಕೆಳಗಡೆ ಬಂದ್ಬಿಟ್ಟು ಆಂಕಲ್ ಜಾಯಿಂಟ್. ಇದು ನಮ್ಮ ಒಂದು ಪಾದ ಕನೆಕ್ಟ್ ಆಗುವಂತ ಆಂಕಲ್ ಜಾಯಿಂಟ್. ಓಕೆ. ಡನ್? ಇದಿಷ್ಟು ಅರ್ಥ ಆಯ್ತಾ ನಿಮ್ಗೆ? ಕಾನ್ಸೆಪ್ಟ್ ತಿಳ್ಕೊಂಡ್ರಾ? ಫೈನ್. ಎಸ್. ಇಲ್ಲಿದೆ ನೋಡಿ, ನಮ್ ಹೊಟ್ಟೆ ಭಾಗ ಬಂದ್ಬಿಟ್ಟು ಕುತ್ತಿಗೆಯಿಂದ ಕೆಳಗಡೆ ಇರೋದು ಪೂರ್ತಿ, ಎಲ್ಲಿಂದ ಎಲ್ಲಿ ಹೇಳಿ, ಲಂಗ್ಸ್ ಇಂದ ಕೆಳಗಡೆ ಡಯಾಫ್ರಮ್ ಅಂತ ಕರಿತೀವಿ. ಒಪೆ ಅಂತ ಕನ್ನಡದಲ್ಲಿ ಓದಿದೀವಿ ನಾವೆಲ್ಲ. ಡಯಾಫ್ರಮ್ ನಮ್ಮ ಲಂಗ್ಸ್ ಮತ್ತೆ ಆ ಒಂದು ಸ್ಟಮಕ್ ಏರಿಯನ್ನ ಬೇರೆ ಮಾಡ್ಲಿಕ್ಕೆ ಮಿಡಲ್ ಇರತಕ್ಕಂತ ಒಂದು ಪದರ. ಸರಿನಾ? ಒಂದು ಮಸಲ್. ಓಕೆ, ದಟ್ ಇಸ್ ಡಯಾಫ್ರಮ್. ಅದನ್ನ ನೀವೇನ್ ಮಾಡ್ಬೋದು, ಇಲ್ಲಿ ನೋಡಿ ರಿಸ್ಟ್ ಲೈನ್ ಕಾಣ್ತಿದೆ ನಿಮ್ಗೆಲ್ರಿಗೂ ಕೈಲಿ.
ನಿಮ್ಮೆಲ್ಲರೂ ಕೈ ನೋಡ್ಕೊಳ್ಳಿ. ರಿಸ್ಟ್ ಲೈನ್ ಇದೆಯಾ ಒಂದು? ಈ ರಿಸ್ಟ್ ಲೈನ್ ಬಂದ್ಬಿಟ್ಟು ಡಯಾಫ್ರಮ್ ಅಂತ ಕನ್ಸಿಡರ್ ಮಾಡಿ. ಓಕೆ, ಕೆಳಗಡೆ ಬರೋದೆಲ್ಲಾನು ಟ್ರಂಕ್ ಏರಿಯಾ. ನಿಮ್ಮ ಒಂದು ಈ ಪೋರ್ಷನ್ ಇಂದ ಹಿಡಿದು ಕೆಳಗಡೆ ಬರೋದೆಲ್ಲ ಇಲ್ಲಿ ಕರಳು ಬರುತ್ತೆ, ಇಲ್ಲಿ ಲಂಗ್ಸ್ ಇದು ಸಾರಿ ಲಿವರ್ ಬರುತ್ತೆ ರೈಟ್ ಸೈಡ್ಗೆ, ಗಾಲ್ ಬ್ಲಾಡರ್ ಬರುತ್ತೆ ಒಂಚೂರು ಮೇಲ್ಗಡೆ, ಇಲ್ಲಿ ದೊಡ್ಡ ಕರಳು ಬರುತ್ತೆ, ಒಳಗಡೆ ಸಣ್ಣ ಕರಳು ಬರುತ್ತೆ. ಇದು ಪೂರ್ತಿ ಏರಿಯಾ ಬಂದ್ಬಿಟ್ಟು ಟ್ರಂಕ್ ಏರಿಯಾ. ಕೆಳಗಡೆ ಬಂದ್ಬಿಟ್ಟು ಇದೆರಡು, ಇದು ಇದು ಕೈ, ಇದು ಕಾಲು. ಸಿಂಪಲ್ ಆಗಿದೆ, ಬಟ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂಚೂರು ಟೈಮ್ ಬೇಕು. ನೀವು ಇದನ್ನೇನ್ ಮಾಡಿ ಅಂದ್ರೆ ಪೇಪರಲ್ಲಿ ಡ್ರಾ ಮಾಡಿ, ಸರಿನಾ? ಎಲ್ರಿಗೂ ಎಕ್ಸಸೈಸ್ ಇದು. ಏನ್ ಮಾಡಿ ಅಂತಂದ್ರೆ ನಿಮ್ಮ ಒಂದು ಕೈಯನ್ನ ಪೇಪರ್ ಮೇಲೆ ಇಟ್ಬಿಟ್ಟು ಪೆನ್ನಿಂದ ಹಿಂಗ್ ತಿದ್ಬಿಟ್ಟು ಯಾವುದು ಯಾವ ಜಾಯಿಂಟ್ ಅನ್ನೋದನ್ನ ಮಾರ್ಕ್ ಮಾಡ್ಬಿಟ್ಟು ಅದನ್ನ ನೋಟ್ಸ್ ಮಾಡ್ಕೊಳ್ಳಿ. ಅಂದ್ರೆ ನಿಮ್ಗೆ ಕಲಿಯೋದಕ್ಕೆ ತುಂಬಾ ಸುಲಭ ಆಗುತ್ತೆ, ತುಂಬಾ ಬೇಗ ತಲೆಗೆ ಹೋಗುತ್ತೆ. ಡನ್? ಎಸ್. ಇಲ್ಲಿ ಇನ್ನೂ ಕ್ಲಿಯರ್ ಆಗಿದೆ ನೋಡಿ. ಪಾದದ ಒಂದು ಪೇನ್ ಅಂತ ಬಂದ್ರೆ, ಪಾದ ಅಂತ ಬಂದ್ರೆ ಈ ಪೋರ್ಷನ್, ಸಾರಿ ಇಲ್ಲಿ ಮಿಡಲ್ ಫಿಂಗರ್ ಮತ್ತೆ ರಿಂಗ್ ಫಿಂಗರ್ ಇಲ್ಲಿದೆ ನೋಡಿ, ತುದಿ ಇದು ಪಾದದ ತುದಿ. ಈ ಪೋರ್ಷನ್ ಅಲ್ಲಿ ನಿಮ್ಮ ಪಾದ ಇರೋದು ಕೈಯಲ್ಲಿ, ಅಂಗೈಯಲ್ಲಿ. ಅದನ್ನ ಟ್ರೀಟ್ ಮಾಡೋದಕ್ಕೆ ಈ ಒಂದು ರಿಫ್ಲೆಕ್ಸ್ ಅನ್ನ ನೀವು ಯೂಸ್ ಮಾಡಬೇಕು. ಡನ್? ಓಕೆ. ಇನ್ನ ಅಂಗೈಯಲ್ಲಿ ಪ್ರಾಬ್ಲಮ್ ಇದೆ ಅಂದ್ರೆ ಇದು ಈ ಬೆರಳಲ್ಲಿ ಫಸ್ಟ್ ಜಾಯಿಂಟ್, ಇದು ಅಂಗೈ. ಓಕೆ, ಇದು ಮತ್ತೆ ಇದು ಅಂಗೈ. ಸರಿನಾ? ಅರ್ಥ ಆಗ್ತಿದ್ಯಾ? ಡನ್. ಟ್ರೀಟ್ಮೆಂಟ್ ಬಿಡ್ರಿ, ಈಗ ಫಸ್ಟ್ ರಿಫ್ಲೆಕ್ಸಾಲಜಿ ಕಲೀರಿ, ಟ್ರೀಟ್ಮೆಂಟ್ ಆಮೇಲೆ ಮಾಡೋರಂತೆ. ಅರ್ಜೆನ್ಸಿ ಮಾಡಬೇಡಿ, ಆಮೇಲೆ ಹೇಳ್ಕೊಡ್ತೀನಿ ನಾ ಟ್ರೀಟ್ಮೆಂಟ್ ಹೆಂಗ್ ಮಾಡ್ಬೇಕು ಅಂತ. ಫಸ್ಟ್ ಇದನ್ನ ಕಲ್ಕೊಳ್ಳಿ, ಬೇಸಿಕ್ಸ್ ಕಲ್ಕೊಂಡು ದೆನ್ ವಿಲ್ ಗೋ ಫಾರ್ ಅಡ್ವಾನ್ಸ್. ಚಾಟ್ ಬಾಕ್ಸ್ ಅಲ್ಲಿ ಬರೀ ಟ್ರೀಟ್ಮೆಂಟ್ ಅಂತಾನೆ ಹಾಕ್ತಿದ್ದಾರೆ ಆಗ್ಲಿಂದ. ಡನ್? ಇನ್ನೊಂದ್ಸರಿ ರಿಪೀಟ್ ಮಾಡ್ಬೇಕಾ? ಮಾಡ್ತೀನಿ, ಏನು ಪ್ರಾಬ್ಲಮ್ ಇಲ್ಲ, ಮಾಡೋಣ. ಓಕೆ, ಇದು ಎರಡೂ ಕೈಯಲ್ಲಿ ಯಾವ ಆರ್ಗನ್ಸ್ ಎಲ್ಲಿ ಬರುತ್ತೆ, ಯಾವ ಬೆರಳಲ್ಲಿ ಏನಿರುತ್ತೆ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಓಕೆ, ಲೆಫ್ಟ್ ಹ್ಯಾಂಡು ರೈಟ್ ಹ್ಯಾಂಡು ಎರಡನ್ನೂ ನೋಡ್ಕೊಳ್ಳಿ. ಎರಡನ್ನೂ ಈ ತರ ಪೇಪರ್ ಮೇಲೆ ಇಟ್ಬಿಟ್ಟು ಡ್ರಾ ಮಾಡಿ. ಫಸ್ಟ್ ಡ್ರಾ ಮಾಡ್ಬಿಟ್ಟು ಕಾಲು ಕೈ ಎಲ್ಲ ಮಾರ್ಕ್ ಮಾಡ್ಕೊಳ್ಳಿ, ಅಂದ್ರೆ ನಿಮ್ ಕಲೀಲಿಕ್ಕೆ ಈಸಿ ಆಗ್ತದೆ. ಈ ಚಾರ್ಟ್ ಅನ್ನ ನಾನು ಗ್ರೂಪಲ್ಲಿ ಶೇರ್ ಮಾಡ್ತೀನಿ ಕ್ಲಾಸ್ ಮುಗಿದ್ಮೇಲೆ. ಕ್ಲಿಯರ್? ಇಷ್ಟ ಅರ್ಥ ಆಯ್ತಾ ನಿಮ್ಗೆ? ಈಗ ನೆಕ್ಸ್ಟ್ ಹೋದ್ರೆ ಇನ್ಸೆಕ್ಟ್ ಅಂತ ಕರಿತೀವಿ. ಇದು ತುಂಬಾ ಸುಲಭವಾಗಿ ಅರ್ಥ ಆಗುತ್ತೆ ಈ ಸಿಸ್ಟಮ್, ಬಟ್ ಇದಕ್ಕಿಂತ ಮುಂಚೆ ಇದನ್ನ ಕ್ಲಾರಿಟಿ ಇಟ್ಕೊಳ್ಳೋಣ ಫಸ್ಟ್. ಓಕೆ, ಎಸ್. ಈಗ ಇದು ಲಾಸ್ ಮತ್ತೆ ಹೇಳೋ ನೆಸೆಸಿಟಿ ಇಲ್ಲ ಅನ್ಕೋತೀನಿ. ನಾನು ಡೈರೆಕ್ಟ್ ಆಗಿ ಏನ್ ಮಾಡ್ತೀನಿ ಅಂತಂದ್ರೆ ಇದನ್ನ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಕೈಯಲ್ಲಿ. ಇಲ್ಲಿದೆ ನೋಡಿ, ಇದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಫಸ್ಟ್ ಹೆಬ್ಬೆರಳಲ್ಲಿ ಬರೋದು, ಹೆಬ್ಬೆರಳು ಟಾಪ್ ಅಲ್ಲಿ ಬರೋದು ನಿಮ್ಮ ಒಂದು ಬ್ರೈನು, ಹೆಬ್ಬೆರಳಿನ ತುದಿಗೆ ಬರೋದು ನಿಮ್ಮ ಒಂದು ಬ್ರೈನು. ಓಕೆ, ಅದಕ್ಕಿಂತ ಒಂಚೂರ್ ಕೆಳಗಡೆ ಬಂದ್ರೆ ನಿಮ್ಮ ಒಂದು ಕಣ್ಣುಗಳು ಎರಡು, ಅದಕ್ಕಿಂತ ಒಂಚೂರ್ ಕೆಳಗಡೆ ಬಂದ್ರೆ ಮೂಗು. ಓಕೆ, ಅದಕ್ಕಿಂತ ಒಂಚೂರ್ ಕೆಳಗಡೆ ಬಂದ್ರೆ ಬಾಯಿ. ಮತ್ತೆ ಈ ಒಂದು ಜಾಯಿಂಟ್ ಕಾಣಿಸ್ತಿದೆಯಲ್ವಾ ನಿಮ್ಗೆ, ಈ ಜಾಯಿಂಟ್ ರೆಪ್ರೆಸೆಂಟ್ ಮಾಡೋದು ಯಾವುದನ್ನ? ನಿಮ್ಮ ಗಂಟಲು, ಥ್ರೋಟ್. ಡನ್? ಎಸ್. ಅದಕ್ಕಿಂತ ಕೆಳಗಡೆ ಬಂದ್ರೆ ಇಲ್ಲಿ ಈ ಪೋರ್ಷನ್ ಅಲ್ಲಿ ಬರೋದು ಥೈರಾಯ್ಡ್ ಗ್ರಂಥಿ, ಗ್ಲ್ಯಾಂಡ್ ಅಂತ ಕರಿಬಹುದು. ಓಕೆ, ಚೂರು ಕೆಳಗಡೆ ಬಂದ್ರೆ ಲಂಗ್ಸ್, ಇಲ್ಲೊಂದು ಲಂಗ್ಸ್ ಬರ್ತದೆ ಮತ್ತೆ ಇಲ್ಲೊಂದು ಲಂಗ್ಸ್ ಬರ್ತದೆ. ಓಕೆ, ಮಿಡಲ್ ಅಲ್ಲಿ ಸೆಂಟ್ರಲ್ ಇರೋದು ಹಾರ್ಟ್, ಹೃದಯ. ಓಕೆ, ಮತ್ತೆ ಆ ಲಂಗ್ಸಿನ ಒಂಚೂರು ಹತ್ತಿನೇ ಇರೋದು ಯಾವ ಆರ್ಗನ್ ಕೆಳಗಡೆ ಅಂತಂದ್ರೆ ಜಠರ, ಅಂದ್ರೆ ಸ್ಟಮಕ್ ಅಂತ ಕರಿಬಹುದು. ಓಕೆ, ಇಲ್ಲಿ ಈ ಪೋರ್ಷನ್ ಅಲ್ಲಿ ಮೇಲ್ಗಡೆ ಬರೋದು ಸ್ಪ್ಲೀನ್, ಇಲ್ಲಿ ಬರುತ್ತೆ. ಮಿಸ್ ಆಗಿದೆ ಚಿಕ್ಕದಾಗಿದೆ. ಹಾ,
ಮಿಸ್ ಆಗಿದೆ ಸರ್, ಅದು ಹಾಕುವಾಗ ಏನೋ ಆಡ್ ಮಾಡುವಾಗ ಇಶ್ಯೂ ಆಗಿದೆ. ಇಲ್ಲಿ ಮೇಲ್ಗಡೆ ಸ್ಪ್ಲೀನ್ ಬರುತ್ತೆ. ಡನ್. ಇಲ್ಲಿ ಬರೋದು ಲಿವರ್ ಅಲ್ಲ ಅಲ್ಲ, ಸೈಡ್. ಹಾಕಿರೋದು ದೊಡ್ಡದಾಗಿ ಕಾಣ್ತಾ ಇಲ್ಲ ಅದು. ಸೊ ಫಸ್ಟ್ ಬರ್ತಾ ಇತ್ತು ಹಾಗೆ ಬರ್ತಾ ಇದೆ, ಮ್ಯಾಕ್ಸಿಮೈಸ್ ಆಗಿಲ್ಲ. ಒಂದು ನಿಮಿಷ. ಓ ಓಕೆ ಫೈನ್, ರೆಕಾರ್ಡಿಂಗ್ ಆಗ್ತಿರ್ಲಿಲ್ವಾ? ಫೈನ್. ಸೊ ಇಲ್ಲಿ ನೋಡಿ, ಈ ಒಂದು ಕೈಯಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಇದೆರಡು ಕಾಲು, ಇದೆರಡು ಕೈ, ರೈಟ್? ಆದ್ರೆ ಹಿಂದ್ ಈಗ ಅದು ವಿಡಿಯೋ ಆಗಿಲ್ಲ, ನೀವು ಆಫ್ ಮಾಡಿಟ್ಟಿದ್ರ ನಂಗೆ. ಓಕೆ, 5 ನಿಮಿಷ ಅಲ್ಲ, ಕಾರ್ ಮಾಡ್ಬಿಡುವ. ಮಾಡೋಣ ಸರ್, ಏನ್ ಟೆನ್ಷನ್ ಇಲ್ಲ. 10 ಸರಿ ಹೇಳ್ಬೇಕಾದ್ರೆ ಹೇಳ್ತೀನಿ, ಏನು ಇದಿಲ್ಲ. ಓಕೆ, ಎಸ್. ಇದು ನಿಮ್ಮ ಒಂದು ಕರೆಕ್ಟಾ? ಈ ಹೆಬ್ಬೆರಳು ಅಂತಂದ್ರೆ ಏನು? ಇದು ನಿಮ್ಮ ತಲೆಯ ಭಾಗ, ಹಿಂದೆಲೆ. ಡನ್. ಎಸ್. ಇದು ಕೆಳಗಡೆ ಬಂದ್ರೆ ಇದು ನಿಮ್ಮ ಕುತ್ತಿಗೆಯ ಭಾಗ, ಕರೆಕ್ಟ್. ಕಿವಿ ಅಂತಂದ್ರೆ ಸೈಡ್ ಬರ್ತದೆ, ಇಲ್ಲಿ ನೋಡಿ. ದಿಸ್ ಈಸ್ ಯುವರ್ ಇಯರ್ ರಿಫ್ಲೆಕ್ಸ್. ಹೆಬ್ಬೆರಳಿನ ಫಸ್ಟ್ ಜಾಯಿಂಟು ಇಲ್ಲಿ ಬರುವಂತದ್ದು ನಿಮ್ಮ ಕಿವಿ. ಇಲ್ಲೊಂದಿದೆ ಕಿವಿ, ಇಲ್ಲೊಂದಿದೆ ಕಿವಿ, ಎರಡು ನಿಮ್ಮ ಕಿವಿಗಳು. ಹೆಬ್ಬೆರಳಿನ ಸೈಡ್ ಅಲ್ಲಿ ಬರೋದು ಕಿವಿಗಳು. ಎರಡೂ ಕೈಯಲ್ಲೂ ಸೇಮ್ ಆರ್ಗನ್ಸೇ ಇರುತ್ತೆ, ಮತ್ತೆ ನಿಮ್ದೇ ಆರ್ಗನ್ಸ್ ಇರುತ್ತೆ. ಓಕೆ, ಡನ್. ಎಸ್. ಓಕೆ. ಇಲ್ಲಿ ನಿಮ್ಮ ಕಣ್ಣು, ಅದ್ರ ಕೆಳಗೆ ಒಂಚೂರು ಮೂಗು, ಅದ್ರ ಕೆಳಗೆ ಬಾಯಿ ಬರ್ತದೆ. ನೆಕ್ಸ್ಟ್ ಈ ಎರಡು ಜಾಯಿಂಟ್ಗಳ ಮಧ್ಯದಲ್ಲಿ ಬಂದ್ರೆ ನೀವು ಇಲ್ಲೇನಿದೆ, ಇಲ್ಲಿ ನಿಮ್ಮ ಥೈರಾಯ್ಡ್ ಜಾಯಿಂಟ್ ಇರ್ತದೆ ಇಲ್ಲಿಗೆ. ದಿಸ್ ಈಸ್ ಯುವರ್ ಥೈರಾಯ್ಡ್ ಜಾಯಿಂಟ್ ಅಥವಾ ಥೈರಾಯ್ಡ್ ಆರ್ಗನ್ ಇಲ್ಲಿ ಸಿಗುತ್ತೆ ನಿಮ್ಗೆ. ಯಾರ್ಯಾರಿಗೆ ಥೈರಾಯ್ಡ್ ಇದೆಯೋ ಇಲ್ಲಿ ಪ್ರೆಸ್ ಮಾಡಿ ನೋಡಿ, ಪೇನ್ ಇರ್ತದೆ. ಓಕೆ. ಒಂಚೂರು ಇಲ್ಲಿ ಕೆಳಗಡೆ ಬಂದ್ರಿ ಅಂತಂದ್ರೆ ಇಲ್ಲಿಂದ ನಿಮ್ಮ ಲಂಗ್ಸ್ ಏರಿಯಾ ಸ್ಟಾರ್ಟು. ಇಲ್ಲಿ ನೋಡಿ, ಹಿಂಗ್ ಕೈ ಹಿಡ್ಕೊಂಡ್ರೆ ಅಂತಂದ್ರೆ ಇಲ್ಲೊಂದು ಲೈನ್ ಹೋಗಿದೆ ನೋಡಿ, ಕಾಣ್ತಿದೆ ನಿಮ್ಗೆಲ್ರಿಗೂ? ಆ ಲೈನ್ ಏನ್ ಮಾಡುತ್ತೆ ಅಂತಂದ್ರೆ ಲಂಗ್ಸ್ ಅನ್ನ ಡಿವೈಡ್ ಮಾಡುತ್ತೆ. ಇದು ನಿಮ್ಮ ಲಂಗ್ ಏರಿಯಾ. ಓಕೆ. ಇದು ಸೈಡ್ ಅಲ್ಲಿ ಬಂದ್ರೆ ದಿಸ್ ಈಸ್ ಯುವರ್ ಲಿವರ್ ಏರಿಯಾ. ಅಂಗೈಯಲ್ಲಿ ಲಿವರ್ ಏರಿಯಾ ಇದು. ಓಕೆ, ಇದು ನಿಮ್ಮ ಲಿವರ್ ಏರಿಯಾ. ಓಕೆ. ಇಲ್ಲಿ ಸೆಂಟರ್, ಎರಡೂ ಜಾಯಿಂಟಿನ ಸೆಂಟ್ರಿಗೆ ಇಲ್ಲಿ ಮೇಲ್ಗಡೆ ಬರೋದು ದಿಸ್ ಈಸ್ ಯುವರ್ ಸ್ಟಮಕ್ ಏರಿಯಾ. ಕಾಣ್ತಿದ್ಯಾ? ಇದು ನಿಮ್ಮ ಸ್ಟಮಕ್ ಏರಿಯಾ. ಓಕೆ, ಎಸ್. ಇನ್ನ ಇಲ್ಲಿ ನೋಡಿ, ಇದು ನಿಮ್ಮ ಒಂದು ಸೆಂಟ್ರಿಗೆ ಇಲ್ಲಿ ಪೂರ್ತಿ ಬರೋದು ಇದು ಕರುಳು. ದೊಡ್ಡ ಕರುಳು ಮತ್ತೆ ಸಣ್ಣ ಕರುಳು, ಲಾರ್ಜ್ ಇಂಟೆಸ್ಟೈನ್ ಮತ್ತೆ ಸ್ಮಾಲ್ ಇಂಟೆಸ್ಟೈನ್ ಇಲ್ಲಿ ಬರುತ್ತೆ. ಓಕೆ, ಎಸ್. ಈ ಒಂದು ಟಿಪ್ ಆಫ್ ದಿ ಎರಡೂರ್ದು ನೋಡಿ, ಎರಡು ಫಿಂಗರಿನ ಮಧ್ಯದಲ್ಲಿ ಬಂದ್ರೆ ಇದೇನ್ ಕಾಣ್ತಿದೆಯಲ್ಲ ಈ ಪೋರ್ಷನ್, ದಿಸ್ ಈಸ್ ಯುವರ್ ರಿಪ್ರೊಡಕ್ಷನ್ ಆರ್ಗನ್ಸ್. ಪ್ರೈಮರಿ ಬಂದ್ಬಿಟ್ಟು ರೈಟ್ ಹ್ಯಾಂಡು, ಸೆಕೆಂಡರಿ ಬಂದ್ಬಿಟ್ಟು ಲೆಫ್ಟ್ ಹ್ಯಾಂಡ್. ಡನ್. ಓಕೆ, ಎಸ್. ಈಸೋಫೆಗಸ್ ಬಂದ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿಂದ ಕೆಳಗೆ ಇದು ಥೈರಾಯ್ಡ್ ಆದ್ಮೇಲೆ ಇಲ್ಲಿ ಕೆಳಗಡೆ ಕಾಣ್ತಿದೆಯಲ್ಲ, ದಿಸ್ ಈಸ್ ಯುವರ್ ಈಸೋಫೆಗಸ್ ಏರಿಯಾ. ಓಕೆ, ಎಸ್. ಅರ್ಥ ಆಯ್ತಾ ನಿಮ್ಗೆ? ಪ್ರೊಸ್ಟೇಟ್ ಗ್ಲ್ಯಾಂಡ್ಸ್ ಇಲ್ಲಿ ಬರ್ತದೆ, ಈ ಪೋರ್ಷನ್ ಪ್ರೊಸ್ಟೇಟ್ ಗ್ಲ್ಯಾಂಡ್ ಇಲ್ಲಿ ಬರುತ್ತೆ. ಓಕೆ. ಮತ್ತೆ ಇದು ಇಲ್ಲಿ ಬ್ಲಾಕ್ ಡಾಟ್ ಹಾಕಿದೀನಿ ನೋಡಿ, ಇಲ್ಲೊಂದು ಬ್ಲಾಕ್ ಡಾಟ್ ಇದೆ, ಇಲ್ಲೊಂದು ಬ್ಲಾಕ್ ಡಾಟ್ ಇದೆ. ಇದು ಎರಡು ಬಂದ್ಬಿಟ್ಟು ನಿಮ್ಮ ಓವರೀಸ್. ಗ್ಲ್ಯಾಂಡ್ಸ್ ಬಗ್ಗೆ ನಾಳೆ ಕ್ಲಾಸಲ್ಲಿ ಹೇಳ್ತೀನಿ. ಇದು ಒಂದು ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ, ಇಲ್ಲಿ ಬಂದಿತ್ತು ಅಂತ. ನಾಳೆ ಕ್ಲಾಸಲ್ಲಿ ಗ್ಲ್ಯಾಂಡ್ಸ್, ಎಲ್ಲ ಗ್ಲ್ಯಾಂಡ್ಸ್ ಕವರ್ ಮಾಡ್ತೀನಿ. ಡನ್. ಹಾರ್ಟ್ ಬಂದ್ಬಿಟ್ಟು ಈ ಎರಡೂ ಲಂಗ್ಸಿನ ಮಧ್ಯದ ಪೋರ್ಷನ್ ಅಲ್ಲಿ ಬರೋದು, ದಿಸ್ ಈಸ್ ಯುವರ್ ಹಾರ್ಟ್ ಏರಿಯಾ. ಇದನ್ನ ಯಾವ ಕಾರಣಕ್ಕೂ ಸುಮ್ನೆ ಒತ್ತಬೇಡಿ. ಓಕೆ, ಚೆಕ್ ಮಾಡೋದಕ್ಕೆ ಓಕೆ ಒಂದ್ಸರಿ ಫೈನ್. ಸುಮ್ನೆ ಹಿಂಗ್ ಪ್ರೆಸ್ ಮಾಡ್ತಾ ಕೂರ್ತಾರೆ ಕೆಲವ್ರು, ಹಂಗ್ ಮಾಡಬೇಡಿ. ಓಕೆ, ಇಲ್ಲಿ ನೋಡಿ, ಇದು ಲಂಗ್ಸ್ ಅಂದ್ರೆ ಸೆಂಟ್ರಿಗೆ ಬರುತ್ತೆ.
ಡನ್. ಎಸ್, ಇದು ಡಯಾಫ್ರಾಮ್ ಲೈನ್ ಅಂತ ತಗೋತೀವಿ ಇದನ್ನು. ರಿಸ್ಟ್ ಅಲ್ಲಿ ಒಂದು ಲೈನ್ ಬರುತ್ತೆ ನೋಡಿ, ದಿಸ್ ಈಸ್ ದ ಡಯಾಫ್ರಾಮ್ ಲೈನ್. ಕ್ಲಿಯರ್? ಅರ್ಥ ಆಯ್ತಾ? ಈಗ ಮುಂಭಾಗ ಮುಗೀತು, ಹಿಂಭಾಗ ನೋಡೋಣ. ಕೈದು, ಕೈ ಹಿಂಭಾಗ ಅಂತ ನೋಡಿದ್ರೆ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ಒಂದು ಬೋನ್, ದಟ್ ಈಸ್ ಯುವರ್ ಸ್ಪೈನ್, ಬೆನ್ನೆಲುಬು ಅಂತ ಕರಿತೀವಿ. ಹಿಂಗ್ ಕೆಳಗಡೆ ಪೋರ್ಷನ್ ಅಲ್ಲಿ ಈ ಎರಡೂ ಬೆರಳ ಮಧ್ಯದಲ್ಲಿ ಬರ್ತದೆ ಬೆನ್ನೆಲುಬು. ಓಕೆ, ಇಲ್ಲಿ ಕಿಡ್ನಿ ಬರುತ್ತೆ, ಇಲ್ಲಿ. ಓಕೆ, ಈ ಗುಣಿ ಇದೆ ನೋಡಿ, ಇಲ್ಲಿ ಹಿಂಗೆ ಹೋಗಿ ಎರಡು ಫಿಂಗರ್ ಮಧ್ಯದಲ್ಲಿ ಹೋಗಿ ಇಲ್ಲಿ ಗುಣಿ ಸಿಗ್ತದೆ. ದಿಸ್ ಒನ್ ಈಸ್ ಕಿಡ್ನಿ ರಿಫ್ಲೆಕ್ಸ್. ಇಲ್ಲಿ ಬಂದ್ರೆ ಇದು ಕಿಡ್ನಿ ರಿಫ್ಲೆಕ್ಸ್. ಓಕೆ, ಡನ್. ಸರಿನಾ? ಇದೆರಡು ಅರ್ಥ ಆಯ್ತಾ ನಿಮ್ಗೆ? ಓಕೆ. ಡಯಾಫ್ರಾಮ್ ಅಂದ್ರೆ ಅಂತ ಕೇಳ್ತಿದ್ದಾರೆ. ಡಯಾಫ್ರಾಮ್ ಏನ್ ಮಾಡುತ್ತೆ ಅಂತಂದ್ರೆ ಹಾರ್ಟ್ ಮತ್ತೆ ಲಂಗ್ಸ್ ಅನ್ನ ಮತ್ತೆ ಸ್ಟಮಕ್ ಅನ್ನ ಎರಡನ್ನು ಬೇರೆ ಮಾಡ್ತಾ ಇರುತ್ತೆ. ನಿಮಗೆ ಬಿಕ್ಕಳಿಕೆ ಬರೋದು ಇದರಿಂದನೇ ಆಗುತ್ತೆ. ನಮ್ಮ ದೇಹದಲ್ಲಿ ಬಿಕ್ಕಳಿಕೆಯನ್ನ ಕಂಟ್ರೋಲ್ ಮಾಡೋದು ಡಯಾಫ್ರಾಮ್. ಯಾಕೆ ಬಿಕ್ಕಳಿಕೆ ಬರುತ್ತೆ ಅಂತಂದ್ರೆ ಆ ಒಂದು ಲಂಗ್ಸ್ ಜೊತೆಗೆ ಅದು ಮೂವ್ಮೆಂಟ್ ಆಗ್ತಾ ಇರುತ್ತೆ. ಖಾರ ತಿಂದಾಗ ಅವಾಗ ಏನಾಗುತ್ತೆ, ಸ್ಟಮಕ್ ಇಮಿಡಿಯೇಟ್ ಆಗಿ ದೊಡ್ಡದಾಗುತ್ತೆ, ಏನಂತಾರೆ ಅದಕ್ಕೆ, ಹಿಗ್ಗುತ್ತೆ. ಸರಿನಾ? ಹಿಗ್ಗಿದಾಗ ಆ ಡಯಾಫ್ರಾಮ್ ಇಂಬ್ಯಾಲೆನ್ಸ್ ಆಗಿ ಬಿಕ್ಕಳಿಗೆ ಬರಕ್ ಸ್ಟಾರ್ಟ್ ಆಗುತ್ತೆ. ಓಕೆ, ಎಸ್. ಓಕೆ, ಇದು ನಿಮ್ಮ ಸ್ಪ್ಲೀನ್ ಬಂದ್ಬಿಟ್ಟು ಇಲ್ಲಿ ಬರ್ತದೆ. ಈ ಸ್ಟಮಕ್ ಅಲ್ವಾ, ಈ ಏರಿಯಾ ಸ್ಟಮಕ್ ಅಲ್ಲ, ಇಲ್ಲಿ ಬರ್ತದೆ ಸ್ಪ್ಲೀನ್. ಕಾಣ್ತಿದ್ಯಾ? ಬ್ಲಾಕ್ ಡಾಟ್ ಹಾಕ್ಲಾ ಒಂದು? ಇಲ್ಲಿ ಹಾಕಿದೆ ನೋಡಿ. ಓಕೆ, ಎಸ್. ಇದನ್ನ ನೀವೆಲ್ರೂ ನೋಡಿ, ಸರಿನಾ? ರೆಕಾರ್ಡಿಂಗ್ ನೋಡ್ಕೊಳ್ಳಿ. ಅರ್ಥ ಆಯ್ತು ಅಂದ್ರೆ ಫೈನ್, ಅರ್ಥ ಆಗಿಲ್ಲ ಅಂತಂದ್ರೆ ನಾಳೆ ಇನ್ನೂ ಒಂದ್ಸರಿ ಹೇಳ್ಕೊಡ್ತೀನಿ. ಇದನ್ನ ಕ್ಲಿಯರ್ ಮಾಡದೆ ಮುಂದೆ ಹೋಗೋದೇ ಬೇಡ. ಇದು ಅರ್ಥ ಆಗ್ಲಿಲ್ಲ ಅಂದ್ರೆ ನಿಮಗೆ ನಾನು ಈ ಮುಂದೆ ಹೇಳೋದು ಏನೂ ಅರ್ಥ ಆಗಲ್ಲ. ಮುಂದೆ ಏನ್ ಮಾಡ್ತೀವಿ ನಾವು, ಇದನ್ನ ತೋರಿಸಲ್ಲ ನಾನು, ಅವಾಗ ಹೇಳ್ಬಿಡ್ತೀನಿ ಸ್ಟಮಕ್ ಜಾಯಿಂಟಿಗೆ ಬ್ಲಾಕ್ ಹಾಕಿ, ಪ್ಯಾಂಕ್ರೇಸ್ ಜಾಯಿಂಟಿಗೆ ಗ್ರೀನ್ ಹಾಕಿ, ಹಿಂಗೆ ಹೇಳಿದಾಗ ನಿಮ್ಗೆ ಅರ್ಥ ಗೊತ್ತಿರಬೇಕು ಅಪ್ಲೈ ಮಾಡೋದಕ್ಕೆ. ಅದಕ್ಕೆ ಹೇಳ್ತಿದ್ದೀನಿ, ಇದನ್ನ ಕರೆಕ್ಟಾಗಿ ರೆಕಾರ್ಡಿಂಗ್ ನೋಡ್ಕೊಳ್ಳಿ. ಅರ್ಥ ಆಯ್ತು ಫೈನ್, ಅರ್ಥ ಆಗಿಲ್ಲ ಅಂದ್ರೆ ಏನು ಟೆನ್ಷನ್ ಇಲ್ಲ, ಗ್ರೂಪಲ್ಲಿ ಹಾಕಿ ಕ್ಲೀನಾಗಿ. ಅರ್ಥ ಆಗಿಲ್ಲ ನಾನು ಪೋಲ್ ಹಾಕ್ತೀನಿ, ಪೋಲ್ ಮಾಡ್ಬಿಡಿ. ಅರ್ಥ ಆಗಿತ್ತು ಅಂದ್ರೆ ಡನ್, ಇಲ್ಲ ಅಂದ್ರೆ ಇಲ್ಲ. ಇನ್ನೊಂದ್ಸರಿ ರಿಪೀಟ್ ಮಾಡೋಣ, ಏನು ಇಲ್ಲ. ಓಕೆ, ಎಸ್. ಇನ್ನೂ 3 ತರದ್ ಬರುತ್ತೆ ಸಿಸ್ಟಮ್ಸ್, ಒಂದೊಂದೇ ಸಿಸ್ಟಮೆಟಿಕ್ ಕಲಿಯೋಣ ಅಂತ. ಫಸ್ಟ್ ಇದು ಅರ್ಥ ಆಗ್ಲಿಲ್ಲ ಅಂದ್ರೆ ಯಾವುದು ಅರ್ಥ ಆಗಲ್ಲ ಮುಂದೆ. ಇದು ಒನ್ ಆಫ್ ದಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅದಕ್ಕೆ. ಓಕೆನಾ? ಎಸ್, ಇದನ್ನ ಇಷ್ಟು ಪ್ರಾಕ್ಟೀಸ್ ಮಾಡಿ ನೀವು. ಓಕೆ, ನಾ ಚಾರ್ಟ್ ಕಳಿಸ್ತೀನಿ, ಟೆನ್ಷನ್ ತಗೋಬೇಡಿ. ಕ್ಲಾಸ್ ಮುಗಿಯೋಷ್ಟರಲ್ಲಿ ಚಾರ್ಟ್ ಬರುತ್ತೆ, ಅದನ್ನ ನೋಡ್ಕೊಂಡು ಅದ್ರ ಪ್ರಕಾರ ಹೆಂಗಿದೆಯೋ ಅದನ್ನ ಅರ್ಥ ಮಾಡ್ಕೊಳ್ಳಿ. ಓಕೆ, ಫೈನ್. ಈಗ ಕ್ವಶನ್ಗಳಿದ್ರೆ ಕೇಳ್ಬೋದು. ಈ ಪಾಯಿಂಟ್ಸ್ ಹೆಂಗ್ ಯೂಸ್ ಮಾಡ್ಬೇಕು, ಇದನ್ನ ಆರ್ಗನ್ ಹೆಂಗ್ ಒತ್ತಬೇಕು, ಅದೆಲ್ಲ ಬಿಟ್ಬಿಡಿ. ಈಗ ಅದನ್ನ ಟೆನ್ಷನ್ ತಗೊಳಕ್ ಹೋಗ್ಬೇಡಿ, ಅದನ್ನ ಮುಂದಿನ ಕ್ಲಾಸಲ್ಲಿ ನೋಡೋಣ. ಈಗ ಜಸ್ಟ್ ನಾನು ಹೇಳ್ಕೊಟ್ಟಿದ್ದೇನು ಅಂತಂದ್ರೆ ಯಾವ ಆರ್ಗನ್ಸ್ ಎಲ್ಲೆಲ್ಲಿ ಬರುತ್ತೆ ಅನ್ನೋದನ್ನ ತಿಳ್ಕೊಳ್ಳಿ ಸಾಕು. ಮುಂದಿನ ಆಮೇಲೆ ಮಾಡೋಣ ಎಲ್ಲ. ಓಕೆ, ಎಸ್. ಯಾವ್ದನ್ನು ಒತ್ತಬೇಡಿ, ಮತ್ತೆ ಎಸ್ಪೆಷಲಿ ಈ ಲಿವರ್ ರಿಫ್ಲೆಕ್ಸ್ ರಾತ್ರಿ ಹೊತ್ತು ಒತ್ತಬಾರದು, ನಿದ್ದೆ ಬರಲ್ಲ ಲಿವರ್ ರಿಫ್ಲೆಕ್ಸ್ ನ ಜಾಸ್ತಿ ಪ್ರೆಸ್ ಮಾಡಿದ್ರೆ. ಇಲ್ಲಿದೆ ನೋಡಿ ಸೈಡ್. ಓಕೆ, ಮತ್ತೆ ಇಲ್ಲಿ ಹಾರ್ಟ್ ರಿಫ್ಲೆಕ್ಸ್ ಅನ್ನ ಸುಮ್ನೆ ಪ್ರೆಸ್ ಮಾಡಬೇಡಿ. ಇವೆರಡೂ ಬಿಟ್ಟು ಬಾಕಿ ಪ್ರೆಸ್ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಇದು ಹಾರ್ಟ್ ಸೆಂಟ್ರಿಗೆ ಬರುತ್ತೆ, ಇಲ್ಲಿ ಬರುತ್ತೆ ಇದು, ಮತ್ತೆ ಇದು ಲಿವರ್. ಇದೆರಡನ್ನು ಬಿಟ್ಬಿಡಿ, ಇದೆರಡನ್ನು ಒತ್ತಬೇಡಿ, ಸ್ಟಿಮ್ಯುಲೇಟ್ ಮಾಡಬೇಡಿ, ಸುಮ್ನೆ ಸ್ಟಿಮ್ಯುಲೇಟ್ ಮಾಡಬೇಡಿ. ಓಕೆ, ಎಸ್. ಬೆಳಗ್ಗೆ ಮೋಷನ್ ಪ್ರಾಬ್ಲಮ್ ಆಗ್ತಿದೆ, ಮೋಷನ್ ಪಾಸ್ ಮಾಡಕ್ ಆಗ್ತಿಲ್ಲ ಅಂದ್ರೆ ನಾ ಹೇಳಿದ್ನಲ್ವಾ, ಮಸಾಜ್ ಕೊಡಿ, ಈ ಏರಿಯಾದಲ್ಲಿ ಮಸಾಜ್ ಮಾಡಿ ಕ್ಲೀನಾಗಿ. ಡನ್, ಎಸ್. ಓಕೆ, ಓಕೆ, ಫೈನ್. ಕ್ವಶನ್ಸ್ ಇದ್ರೆ, ಇಷ್ಟು ಜನಕ್ಕೆ ಇದೆಯಾ ಕ್ವಶನ್ಸು? ಓಕೆ, ಅಭಯ್ ಮೇಡಮ್ ಅನ್ಮಿಟ್ ಮಾಡ್ಕೊಡಿ. ನಮಸ್ತೆ ಸರ್. ನಮಸ್ತೆ, ಹೇಳಿ ಮೇಡಮ್. ಸರ್,
ಇದೆಲ್ಲ ಚೆನ್ನಾಗೇ ಅರ್ಥ ಆಯ್ತು. ಲಾಸ್ ಹೇಳಿದ್ರಲ್ಲ ಸರ್, ಲಾಸ್ ಅಲ್ಲಿ ಫಸ್ಟ್ ಒನ್ ಏನ್ ಸರ್? ಸೆಕೆಂಡ್ ಒನ್ ಬಂದು ಸಿಮಿಲಾರಿಟಿ ಇನ್ ಲೊಕೇಶನ್, ಸಿಮಿಲಾರಿಟಿ ಇನ್ ಡೈರೆಕ್ಷನ್, ಸಿಮಿಲಾರಿಟಿ ಇನ್ ಸೈಜ್ ಅಂಡ್ ಪ್ರಪೋರ್ಷನ್ ಮತ್ತೆ ಸೆಗ್ಮೆಂಟ್ಸ್ ಹೇಳಿದ್ರಿ. ಫಸ್ಟ್ ಒನ್ ಗೊತ್ತಾಗಿಲ್ಲ ಸರ್. ಒಂದ್ ನಿಮಿಷ ನೋಡ್ತೀನಿ. ಫಸ್ಟ್ ಒಂದು ಸಿಮಿಲಾರಿಟಿ ನಂಬರ್ಸ್ ಮೇಡಮ್. ಓಕೆ, ನಂಬರ್ಸ್ ಅಂದ್ರೆ ಸರ್ ಸಿಮಿಲರ್ ನಂಬರ್ಸ್ ಅಂದ್ರೆ ಈಗ ನೋಡಿ, ಎರಡು ಕೈ ಇದೆ, ಅಂದ್ರೆ ಓಕೆ ಎರಡು ಕೈ ಇದೆ, ಎರಡು ಕಾಲಿದೆ, ಒಂದು ತಲೆ ಇದೆ, ಕರೆಕ್ಟಾ? ಕೈಯಲ್ಲೂ 5 ಬೆರಳು, ಓಕೆ ಎರಡು ಕೈ, ಎರಡು ಕಾಲು, ಗೊತ್ತಾಯ್ತು ಸರ್. ಇಷ್ಟೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಮತ್ತೆ ಯಾರಿದ್ದೀರಾ? ಹೊಸಬ್ರು ಅಲ್ಲ, ಗಂಡು ಮಕ್ಳು ಕೇಳುವ, ಎಲ್ಲಾರು ಹೆಣ್ಮಕ್ಳು ಕೇಳ್ಬಿಟ್ಟಿದೆ ಮೊನ್ನೆಯಿಂದ. ರೇಸ್ ಮಾಡಿದ್ರೆ ಕೇಳ್ಬೋದು ಸರ್. ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ. ಇಲ್ಲಿ ವೇಣುಗೋಪಾಲ್ ಬೇಡ, ಇಲ್ಲಿ ಚೇತನ್ ಅವ್ರು ಇದಾರೆ ನೋಡಿ. ಕೊಡಿ ಸರ್. ಪ್ರವೀಣ್ ಸರ್, ಅದು ಹೇಳಿ ಸರ್. ಅದು ಯಾವಾಗೂ ಲೆಫ್ಟ್ ಮತ್ತೆ ರೈಟ್ ಹ್ಯಾಂಡ್, ಲೆಫ್ಟ್ ಲೆಗ್ ರೈಟ್ ಲೆಗ್ ಇದು ಕನ್ಫ್ಯೂಸ್ ಆಗತ್ತೆ ಯಾವಾಗೂ ನಾನು ನೋಡಿದ್ರೆ. ಹಿಂಗ್ ಇಟ್ಕೊಳ್ಳಿ ಸರ್. ಇದು ನಂದು ಲೆಫ್ಟ್ ಹ್ಯಾಂಡ್ ಸರ್ ನಂದಿದು. ಓಕೆ, ಇಫ್ ಐ ಸಿ ಇದು ನಂದು ರೈಟ್ ಲೆಗ್ ಅಲ್ಲ. ಈಗ ನೋಡಿ, ಈಗ ನಂದಿದು ನೋಡಿ, ನಂದು ಹೇಳ್ಕೊಡ್ತೀನಿ ನೋಡಿ. ಈಗ ನಿಮ್ ಕ್ಯಾಮ್ರಾದಲ್ಲಿ ರಿವರ್ಸ್ ಕಾಣತ್ತೆ ಯಾವಾಗ್ಲೂ. ಹೌದೌದು, ಓಕೆ, ಅದೇ ಕನ್ಫ್ಯೂಸ್ ಆಗ್ತಾ ಇದೆ ನನಗೆ. ನನಗೂ ಕನ್ಫ್ಯೂಸ್ ಮಾಡ್ಸುತ್ತೆ ಅದು. ನೀವೇನ್ ಮಾಡಿ, ನಿಮ್ ಕೈ ಹಿಡ್ಕೊಂಡಿದ್ದೀರಾ ಅಂತ ಇಟ್ಕೊಳ್ಳಿ, ಸರಿನಾ? ನನ್ ಕೈ ಅಂತ ಇಟ್ಕೊಳ್ಳಿ. ಎಡಗೈಯಲ್ಲಿ ಟ್ರೀಟ್ ಮಾಡುವಾಗ್ಲೂ ಬೇರೆ ಬರುತ್ತೆ, ಬಲಗೈಯಲ್ಲಿ ಟ್ರೀಟ್ ಮಾಡುವಾಗ್ಲೇನೆ ಅದೇ ಕನ್ಫ್ಯೂಸ್ ಆಗ್ತಾ ಇದೆ. ಅದಕ್ಕೆ ಏನ್ ಮಾಡಿ ಅಂತಂದ್ರೆ, ಎಡಗಾಲ್ ನೋವಿದ್ಯಾ ನಿಮ್ದು, ಸರಿನಾ? ಎಡಗಡೆ ಪೇನ್ ಇದೆ ಅಂತಂದ್ರೆ ಎಡಗಡೆ ಟ್ರೀಟ್ ಮಾಡಿ, ಬಲಗಡೆ ಸೈಡ್ ಪೇನ್ ಇದೆ ಅಂದ್ರೆ ಬಲಗಡೆ ಟ್ರೀಟ್ ಮಾಡಿ. ಓಕೆನಾ? ಈಗ ನಂದಿದ್ದು ಎಡಗೈ ಹಿಡ್ಕೊಂಡಿದ್ದೆ ನಾನೀಗ. ಇದು ನನ್ನ ಬಲಗೈ. ಓಕೆ, ಇದು ನನ್ನ ಬಲಗಾಲು. ಓಕೆ, ಇದು ನನ್ನ ಎಡಗೈ, ಇದು ನನ್ನ ಎಡಗಾಲು. ಓಕೆ, ಅದು ಡೈರೆಕ್ಟ್ ಯಾವ್ದು ರೆಫರೆನ್ಸ್ ಇರುತ್ತೆ ಹಂಗೆ ಅಷ್ಟೇ. ಹೌದು, ಯಾವ ಕಡೆ ಇರುತ್ತೆ ಆ ಕಡೆ ಅಷ್ಟೇ. ಡೈರೆಕ್ಷನ್ ನೋಡ್ಕೊಳ್ಳಿ, ಅದ್ ಯಾವ ಕಡೆ ಬೆಂಡ್ ಆಗ್ತಿದೆ ಅನ್ನೋದನ್ನ ನೋಡ್ಕೊಂಡ್ಬಿಟ್ಟು ನೀವು ಮಾಡ್ಬೋದು. ಇಲ್ಲಾಂದ್ರೆ ಪ್ರಾಕ್ಟಿಕ್ಗೋಸ್ಕರ ನೀವು ಬರ್ಕೊಂಬಿಡಿ ಅದನ್ನ ಸ್ಕೆಚ್ ಪೆನ್ ಅಲ್ಲಿ. ಡೈಲಿ 1-2 ಸಲ ನೋಡ್ಕೊಳ್ಳಿ, ನಿಮ್ಗೆ ಅದು ಅಭ್ಯಾಸ ಆಗುತ್ತೆ. ಇಲ್ಲಿ ನಮ್ ಗುರುಗಳು ಏನ್ ಮಾಡಿದ್ರು ಅಂತಂದ್ರೆ, 20 ಸರಿ ನಾವು ಪ್ರಾಕ್ಟೀಸ್ ಮಾಡಿದ್ದನ್ನ ಫೋಟೋ ಹಾಕ್ಬೇಕು 20 days ಕಂಟಿನ್ಯೂಸ್ಲಿ. ಆ ತರ ಎಕ್ಸರ್ಸೈಸ್ ಮಾಡ್ಸಿದ್ರು. ನನ್ನ ಹತ್ರ ನಾನ್ ಮಾಡಿರೋದು ಇನ್ನೂ ಇದೆ, ಅದನ್ನ ನಾನು ಶೇರ್ ಮಾಡ್ತೀನಿ, ನಿಮ್ಗೆ ಇನ್ನೂ ಈಸಿ ಆಗುತ್ತೆ. ನನ್ನ ಹತ್ರ ಸಾಧ್ಯ ಇದ್ರೆ 50 ಹಾಕ್ತೀನಿ ಗ್ರೂಪ್ಗೆ. ಯಾರಿದ್ದೀರಾ? ಕುಮಾರಸ್ವಾಮಿ ಸರ್, ಅನ್ಮಿಟ್ ಮಾಡ್ಕೊಳ್ಳಿ. ಸರ್ ನಮಸ್ತೆ. ನಮಸ್ತೆ, ಹೇಳಿ ಸರ್. ಸರ್, ನಾನು ಇದುವರೆಗೂ ಕಾಯ್ತಿದ್ದು ಈ ತರ ಪಾಠ ಮಾಡಕ್ಕೋಸ್ಕರ ಸರ್. ಈ ತರ ಯಾರು ಪಾಠ ಮಾಡ್ತಾರೆ ಅಂತ ಕಾಯ್ತಿದ್ದೆ. ನಿಜವಾಗ್ಲೂ ನನ್ನ ಪ್ರಾರ್ಥನೆ ಮೆಡಿಟೇಷನ್ ಅಲ್ಲಿ ಕೇಳ್ತಿದ್ಕೆ ಅದ್ಭುತವಾದಂತ ಇದು ಹೇಳ್ತಾ ಇದೆ ಸರ್. ಬೇಸಿಕ್ಗೆ ತಿಳಿದೇನೆ ನಾವು L2 LF LUB ಎಲ್ಲ ಹೇಳ್ಕೊಂಡು ಹೇಳ್ತಾ ಇರ್ತಾರೆ ಮಧ್ಯದಲ್ಲಿ. ಅಷ್ಟು ಬೇಜಾರಾಗ್ತಿತ್ತು. ಕೆಲವು ಕ್ಲಾಸ್ ಹಿಂದೆಗಡೆ ಕೇಳಿದ್ದೆ. ನೀವ್ ಹೇಳ್ತಾರ ನೋಡಿದ್ರೆ ನಿಜವಾಗ್ಲೂ ಹೇಳಿದ್ರೆ ಎಲ್ಲೋ ಊರ್ಗ್ ಹೋಗಿದ್ದನು ಗಾಡಿ ಬೇಗ ಬಂದು ಕ್ಲಾಸ್ ಕೂತಿದೆ ಸರ್. ಅದ್ಭುತವಾಗಿ ಇದಾಯ್ತು. ಇದನ್ ನೆನಪು ಉಳ್ಕೋತದೆ. ಆಮೇಲೆ ತಾವು ಮಾಡ್ಬೇಕಾದ್ರೆ ಇನ್ನೊಂದು ರಿಕ್ವೆಸ್ಟ್, ಬೇರೆಯವರು ಯಾವ್ದು ಈ ಥೆರಪಿ ಕೇಳಬಾರ್ದು. ನಿಮ್ ಕ್ಲಾಸ್ ನಿಧಾನಕ್ಕೆ ಹೋಗ್ತಾ ಇದೆ ಇನ್ನು ಬೇಸಿಕ್ ಅಲ್ಲಿ. ಥೆರಪಿ ಆಮೇಲೆ ಸಿಕ್ಕೇ ಸಿಗುತ್ತೆ. ನಾವ್ ಇದನ್ನ ಕಲೀಲಿಲ್ಲ ಅಂದ್ರೆ ಸರ್, ನಾವ್ ನಿಜವಾಗ್ಲೂ ನನ್ ಮನೇಲೆ ನನ್ ತಾಯಿ ಇದಾರೆ, ಅವ್ರಿಗೂ ಕೇಳಕ್ ಬಿಟ್ಟಿದ್ದೀನಿ ಸರ್. 18 ವರ್ಷದಿಂದ ಹಾಸಿಗೆ ಹಿಡಿದಾರೆ. ಇವ್ರ ಟ್ರೀಟ್ಮೆಂಟ್ ನಾನೇ ಕೊಡ್ಬೇಕು ಅಂದ್ಬಿಟ್ಟು ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಕ್ವಶನ್ ಹಾಕಿದ್ರೆ ಯಾರು ಸುಮ್ನೆ ಸಣ್ಣದಾಗಿ ಹೇಳ್ತಾರೆ ಹೊರತು ಪರಿಪೂರ್ಣವಾಗಿ ಹೇಳ್ತಲ್ಲ. ಕ್ರಾನಿಕ್ ಗೆ ಕೇಸ್ನ ಅಟ್ಲೀಸ್ಟ್ ಒಂದು 50% ರಿಲೀಫ್ ಮಾಡಿಲ್ಲ ಅಂದ್ಮೇಲೆ ಈ ಥೆರಪಿ ಏನಕ್ಕೆ ಬೇಕು ಅಂದ್ರೆ, ನಾವು ಕಲಿತಾ ಇಲ್ಲ ಸರ್. ಬೇಸಿಗೆ ಕಲಿದೇನೆ ಸುಮ್ನೆ ಎಲ್ಲಾನು ನನಗೆ ಬೇಗ ಆಗ್ಬೇಕು ಅಂತಂದ್ರೆ ಇದಾಗುತ್ತಾ? ಅಸಾಧ್ಯ. ಆ ಮೆಡಿಸಿನ್ ಅಲ್ಲೇ ನಾವು 15 ಸಾವಿರ ತಗೋಬೇಕು. ಒಂದು ಆಂಟಿಬಯೋಟಿಕ್ ಇಂಜೆಕ್ಷನ್ ಮಾತ್ರ ತಗೊಂಡ್ರೆ 15 ಸಾವಿರ ಕ್ಲಿಯರ್ ಆಯ್ತಲ್ಲ ಇವತ್ತಿನ ಇದ್ರಲ್ಲಿ. ನಮ್ಮಿದ್ರಲ್ಲಿ ನೀವು ಟೈಮಿಂಗ್ಸ್ ಹೇಳ್ತಾ ಇದ್ದೀರಾ, 6 hours ಹಾಕ್ಬೇಕು, ಮಿನಿಮಮ್ 2 weeks ಇದ್ ಮಾಡ್ಬೇಕು ಅಂತ. ಈ ಕಲ್ಪನೆ ನಿಜವಾಗ್ಲು ಸರ್ ತುಂಬಾ ಧನ್ಯವಾದಗಳು. ಈ ತರ ಕ್ಲಾಸ್ ಬೇಕಾಗಿದೆ ಸರ್, ಕಾಯ್ತಾ ಇದ್ವಿ. ಅದ್ಭುತವಾಗಿ ಸಿಕ್ಕಿದೆ. ದಯಾನಂದ್ ಸರ್ಗೂ ನಮಸ್ಕಾರ. ಮತ್ತೆ ನಿಮ್ ಒರಿಜಿನಲ್ ಚಾರ್ಟ್ಗಳು ನಮ್ಗೆ ನಿಜವಾಗ್ಲು ತರ್ಸ್ಕೊತೀವಿ ಸರ್. ನಾವ್ ಕೈಲಿ ಬರೆಯೋದು ಬೇರೆ, ಒರಿಜಿನಲ್ ಚಾರ್ಟ್ ಇಲ್ಲಿ ಇಟ್ಕೊಂಡ್ರೆ ಕಣ್ಣು ಆಯ್ಸಿದಂಗೆ ನಿಮ್ಗೆ ಇವತ್ತು ನೀವ್ ಹೇಳಿದ್ರಲ್ಲ ಆರ್ಗನ್ಸ್ ಕೊಡಲ್ಲ, ನಿಜವಾಗ್ಲು ಅದ್ಭುತವಾಗಿ ಪರಿಣಾಮ ಇರುತ್ತೆ ಸರ್. ಇವಾಗಲೇ ನನಗೆ ಇದಕ್ಕೆ ಟ್ರೀಟ್ಮೆಂಟ್ ಕೊಡಕ್ಕೆ ಒಂದು ಧೈರ್ಯ ಬರುತ್ತೆ ಸರ್. ಧನ್ಯವಾದಗಳು ಸರ್. ಬುಕ್ಕಲ್ಲಿ ಬರುತ್ತೆ ಅಲ್ಲ, ಇದೇನ್ ಚಿತ್ರಗಳಿದೆ ಅದು ಬುಕ್ಕಲ್ಲಿ ಬರುತ್ತೆ ನಮ್ಗೆ. ಬುಕ್ಕಲ್ಲಿ ಇರಲಿ ಸರ್. ಬೇರೆ ಏನೋ ಚಾರ್ಟ್ ಮಾಡಿದೀನಿ ಇದ್ರಲ್ಲ ಅವತ್ತು, ನಮ್ಗೆ ಅರ್ಥ ಆಗಂಗೆ ನೀವು ಚಾರ್ಟ್ ಇದೆ ಅಂತಂದ್ರೆ ಆ ಚಾರ್ಟ್ ನಾವು ತರ್ಸ್ಕೊಂಡಷ್ಟು ನಾವು ನಿಜವಾಗ್ಲೂ ಟೈಮಲ್ಲಿ ನೋಡ್ಕೊಂಡು ನಾವು ಮುಂದೆ ನಾವು ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೆ ಇದು ಭಾರಿ ಉಪಯೋಗ ಬರುತ್ತೆ ಸರ್. ಥ್ಯಾಂಕ್ ಯು ಸರ್. ಹಾ ಸರ್, ಹೌದು ಸರ್. ನಮ್ಗೆ ಅರ್ಥ ಆಗ ನಮ್ ನಾಲೆಜ್ ನಮ್ಗೆ ಏನ್ ಗೊತ್ತಾ, ನೀವು ಪ್ರೈಮರಿ ಸ್ಕೂಲ್ ಮಾಸ್ಟರ್ ಏನ್ ಮಾಡ್ತೀರಿ, ಹಳೆ 20 ವರ್ಷಗಳ ಹಿಂದೆ ಪಾಠ ಮಾಡ್ತಿರೋ, ಇವಾಗೆಲ್ಲ PPT ಹಾಕ್ಬಿಟ್ಟು ಮಾಡ್ತಾ ಇದಾರೆ. ಬಟ್ ನೀವು PPT ಹಾಕಿದ್ರು ನೀವು ಅರ್ಥ ಮಾಡ್ತಾ ಇರೋದು ನೋಡ್ಬಿಟ್ರೆ ನಿಜವಾಗ್ಲೂ ನಾವ್ ಎಲ್ಲ ಇನ್ನೇನ್ ಬೇರೆ ಬೇಡ, ಇದನ್ನೇ ಒಂದ್ 3 ಸತಿ ವಿಡಿಯೋ ನೋಡ್ಬಿಟ್ರೆ ಸಾಕು ಸರ್. ಅದ್ಭುತವಾಗಿ ಇದಾಗಿ ನಾವು ಒಂಥರ ಹೆಂಗ್ ಗೊತ್ತ, ನಮ್ ಜನ ನಾವು ಹಳೆ ಕಾಲದವರು ಅಂದ್ರೆ ಈಗ 54 ವರ್ಷ ನನಗೆ
ನಂದು ಈ ತರ ಪಾಠ ಏನಾಗುತ್ತೆ ನನ್ ಮನಸ್ಸಲ್ಲಿ ಉಳ್ಕೋತದೆ. ನಾವೀಗ ಈ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್, ನಮ್ಮ ಕಾಲೇಜ್ಗಳೆಲ್ಲ ಪಾಠ ಮಾಡ್ತಾರೆ, ಹಿಂಗ್ ಮಾಡ್ಬಿಟ್ಟು ಹೊರಡ್ತಾರೆ. ಹುಡುಗರು ಏನು ಅರ್ಥ ಆಯ್ತಲ್ಲ ಪಾಪ, ಅವರು ಎಕ್ಸಾಮ್ ಅಲ್ಲಿ ಓದಿ ಓದಿ ಕೊನೆಗೆ ಅವರು 80 ಬರೋನು 50-60 ಬಂದು ಸಾಕಾಗ್ತಾ ಇದ್ದಾನೆ. ಬಟ್ ಇದಲ್ಲ ಸರ್, ಈ ತರ ಕೇಳ್ಬಿಟ್ರೆ ಸಾಕು, ಇದು ಬೇಕಾಗಿರೋದು. ಈ ಬೆಟ್ಗಳ ವಿಷಯನೇ ಗೊತ್ತಿರ್ಲಿಲ್ಲ, ಎಲ್ಲೆಲ್ಲಿ ಏನು ಅಂತಾನೆ ಗೊತ್ತಿಲ್ಲದೇನೆ ನಾವು ಟ್ರೀಟ್ಮೆಂಟ್ ಹಾಕಿ LU4 ಅಂತ ಡೈರೆಕ್ಟ್ ಆಗಿ ಕೇಳ್ತಾ ಇದ್ರೆ ಹೆಂಗ್ ಸರ್ ನಾವು ಉತ್ತರ ಕೊಡೋದು? ನಿಜವಾಗ್ಲೂ ಮೊನ್ನೆ 5 ದಿವಸ ಕ್ಲಾಸ್ ತಗೋತಾ ಇದೀನಿ. ಬ್ಯಾಕ್ ಪೇನ್ ಇಂದ 3 ದಿವಸ ಕ್ಲಾಸ್ ತಗೊಂಡಿದ್ದೀನಿ ಸರ್, ನೋಡಿದೀನಿ. ತುಂಬಾ ಧನ್ಯವಾದಗಳು. ಯಾವುದೇ ಅದ್ಭುತವಾಗಿ ಹೇಳ್ಕೊಡ್ತಾ ಇದೀರಾ, ಅದ್ಭುತವಾಗಿ ಕಲಿತೀವಿ ಸರ್. ಆಗ್ಲಿ ಸರ್. ನೀವು ನಾನು ನನ್ ನೋಡಿ ಸುಮಾರು ಜನ ನನಗೆ ಹೇಳ್ತಾರೆ ಎಷ್ಟು ಪೇಷನ್ಸ್ ಇದೆ ಅಂತೆಲ್ಲ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತಿದ್ರ. ಆತರ ಏನೂ ಇಲ್ಲ. ನನ್ ಗೊತ್ತಾ, ನಿಮ್ ತರ ಪೇಷನ್ಸ್ ಇಲ್ಲ ಖಂಡಿತವಾಗ್ಲು. ಯಾಕಂದ್ರೆ 3-4 ಸತಿ ಇವಾಗ ಹೇಳಿದ್ದು 5ನೇ ಸತಿ ಹೇಳ್ಕೊಟ್ರಿ. ಆದ್ರೂ ಸಿಮಿಲಾರಿಟಿ ನಾವು ಕೇಳ್ತೀವಿ ಅಂದ್ರೆ ನಾವು ಇನ್ನು ಎಷ್ಟು ಇದ್ದೀವಿ. ಆದ್ರೆ ಈ ತರ ಹೇಳ್ಕೊಡೋದು ಬೇಕಲ್ಲ ಸರ್. ಮಾಡೋಣ ಸರ್. ನಮ್ಗೇನು ದುಡ್ಡಲ್ಲ ಸರ್, ನಾವ್ ಏನ್ ಕೊಡ್ತಾರದ್ ಏನ್ ದುಡ್ಡಲ್ಲ. ಡಾಕ್ಟರ್ ಒಂದ್ಸತಿ ಆಂಟಿಬಯೋಟಿಕ್ ತಗೊಂಡು ಒಂದು ಸ್ಕ್ಯಾನ್ ರಿಪೋರ್ಟ್ ತಗೊಂಡ್ರೆ ಸಾಕು, 5,000 ರೂಪಾಯಿ ಮುಗ್ದೋಯ್ತಾ ಇದೆ. ನಾವು ಮಿನಿಮಮ್ ನಮ್ಮ ಕುಟುಂಬದಲ್ಲೇ ನಾನು ನಮ್ಮ ಅಮ್ಮನ್ ತಯಾರು ಮಾಡ್ಬೇಕು, 18 ವರ್ಷದ ಕ್ಯಾಂಡಿಡೇಟ್ ನಾ ಅನ್ಬಿಟ್ಟರೆ ನಾನು ಇದು ಕಲಿಬೇಕು ಅಂತ. ಬಟ್ ನನಗೆ ಬೇಸಿಕ್ ಕಲ್ಸ್ಕೊಡ್ತಾ ಇಲ್ಲ, ಸುಮ್ಮನೆ ಡೈರೆಕ್ಟ್ ಆಗಿ ಹೋಯ್ತಾನೆ. ಡೈರೆಕ್ಟ್ ಆಗಿ ತಗೊಂಡು ನಾನು ಏನ್ ಮಾಡಕ್ಕಾಗಿದೆ ಸರ್? ಥ್ಯಾಂಕ್ ಯು ಸರ್. ಈಗ ನೋಡಿ, ನೀವು ಕ್ಲಾಸ್ ತಗೋತಾರದು ನಮ್ಗೆ ಫುಲ್ 100% ಧೈರ್ಯ ಬಂದಿದೆ. ನಾವ್ ಯಾವ್ದೇ ಕಾರಣ ಆಂಟಿಬಯೋಟಿಕ್ ಹೋಗೋದಿಲ್ಲ, ಬಾಡಿನಲ್ಲಿ ಇಮ್ಯುನಿಟಿ ಬೆಳೆಸ್ಕೋಬೇಕು, ಹೆಂಗ್ ಮಾಡ್ಬೇಕು ಅನ್ನೋದಕ್ಕೆ ಆರ್ಗನ್ಸ್ ಗೊತ್ತಾಯ್ತು. ಈ ಗೊತ್ತಿಲ್ದೇನೆ ನಾವು ಈ ಕಾನ್ಫಿಡೆನ್ಸ್ ಭಯ ಏನೋ ಮಾತಾಡ್ಬಿಟ್ರೆ ಹೋಗುತ್ತಂತೆ, ಖಂಡಿತ ಹೋಗಲ್ಲ. ಅದು 15 ದಿವಸ ತಗೋತದೆ. ನಾನೀಗ ಪ್ರೆಸೆಂಟ್ 12 ದಿವಸ ಲಂಗ್ಸ್ ಇನ್ಫೆಕ್ಷನ್, ಥ್ರೋಟ್ ಇನ್ಫೆಕ್ಷನ್, ಜ್ವರ, ಮೈಕೈ ನೋವೆಲ್ಲ ಬಂದಿದೆ ಸರ್. ನಾನು ಎಲ್ಲಾ ಆರ್ಗನ್ಸ್ಗೂ ಬರೀ ಬ್ಲಾಕ್ ಆಗ್ತಾನೆ ಬಂದೆ. ಕರೆಕ್ಟ್ ಆಗಿ ನೋಡೋಣ ಹಂಗು 12 ದಿವಸ ತಗೋತು ಕಡಿಮೆ ಆಗೋದಕ್ಕೆ. ಊರಲ್ಲಿ ಹಬ್ಬ ಆಯ್ತು ಅಂದ್ಬಿಟ್ಟು ಕೊನೆಗೆ ವಿಧಿ ಇಲ್ದೇನೆ ನೀವ್ ಹೇಳಿದ್ರಲ್ಲ, ಈಗ ಈ ಭಯದಿಂದನೇ 2 ದಿವಸ ಟ್ಯಾಬ್ಲೆಟ್ಸ್ ತಗೊಂಡೆ. ಅದಕ್ಕೆ ಇದು ಕರೆಕ್ಟ್ ಆಗಿ ತಿಳ್ಕೊಳಕ್ ಆಯ್ತಾ ಅಲ್ವಲ್ಲ ಇನ್ನು ಹೇಳೋದು ಎಲ್ಲ ಡೈರೆಕ್ಟ್ ಯಾವ್ದ್ರೆಲ್ಲ ಚಾನಲ್ ನೋಡಿ ಬರೀ ಡೈರೆಕ್ಟ್ LU ಹಾಕಿ liver 2 ಹಾಕಿ, ಹೆಂಗ್ ಸರ್ liver 2 ಹಾಕೋದು, ಏನ್ ಹಾಕ್ಬೇಕು? ಫಸ್ಟ್ ಇದೆಲ್ಲ ಕಲಿದೇನೆ ಡೈರೆಕ್ಟ್ ಆಗಿ ಟ್ರೀಟ್ಮೆಂಟ್ ಹೇಳಕ್ ಹೋದ್ರೆ ಹೇಗೆ? ನಿಮ್ಮ ದಯೆಯಿಂದ, ದಯಾನಂದ್ ಸರ್ ಇಂದ ಆ ಸರ್ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರೆ ಧನ್ಯವಾದಗಳು ಸರ್. ನಿಮ್ಗೆ ಕುಣಿಗಲಿಂದ ನಾವು ಇದ್ ಮಾಡಿದೀವಿ ಸರ್, ಸೇರ್ಕೊಂಡಿದೀವಿ. ಅದೇ ಸರ್, ನಮ್ದೇನಂದ್ರೆ ಉದ್ದೇಶ 45 ದಿವಸ ಏನ್ ಕೋರ್ಸ್ ಹೇಳ್ತಿದ್ದಾರೆ ಸರ್ ಪ್ರವೀಣ್ ಗುರುಗಳು, ನಿಮ್ಗೆ ಲೈಫ್ ಟೈಮ್ ನೆನಪಿರುತ್ತೆ. ಒಬ್ರೊಬ್ಬರಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ವಿದಿನ್ ಆಫ್ಟರ್ 6 ಮಂತ್ಸ್ ಆದ್ಕೊಳ್ಳಿ ಅದು ಒಂದೊಂದು ನೆನಪಾಗ್ತಾ ಇರ್ತದೆ. ಇಮಿಡಿಯೇಟ್ಲಿ ಒಬ್ರೊಬ್ರಿಗೆ ಹೋಗಲ್ಲ, ಅಬ್ಸರ್ವ್ ಆಗಲ್ಲ. ಬಟ್ ಆದ್ಕೊಳ್ಳಿ ಅದು ಗೊತ್ತಾಗ್ತಾ ಹೋಗುತ್ತೆ. ಆಮೇಲೆ ಆಟೋಮೆಟಿಕ್ ಲೈಫ್ ಚೇಂಜ್ ಆಗ್ತಾ ಹೋಗುತ್ತೆ. ಲೈಫ್ ಚೇಂಜ್ ಆದ್ರೆ ಮುಗಿಸ ಡೈರೆಕ್ಷನ್ ಸಿಕ್ಕರೆ ಮೆಡಿಸಿನ್ಸ್ ಗಳು ನಮ್ಗೆ ಯಾವಾಗ ತಗೊಳ್ಬೇಕು, ನಾವು ಹಾಸ್ಪಿಟಲ್ ಯಾವಾಗ ಹೋಗ್ಬೇಕು, ಏನ್ ಸಮಸ್ಯೆ ಗೊತ್ತಾಗುತ್ತೆ. ಅದ್ರದ್ದು ಎಫೆಕ್ಟ್ ಗೊತ್ತಾಗ್ತಾ ಹೋಗುತ್ತೆ. ಅದು 100% 3,000-4,000 ಜನ ನಾವು ಆಲ್ರೆಡಿ ಈಗ ಫುಲ್ ಟೈಮ್ ಅವರು ಹೀಲರ್ಸ್ ಆಗಿದ್ದಾರೆ. ಬೇರೆ ಕಲಿತಿದ್ದಾರೆ, ಬೇರೆಯವ್ರ ಗುರುಗಳ ಹತ್ರ ಕಲಿತಿದ್ದಾರೆ. ನೀವು ಸೇರ್ತಿದಾರಲ್ಲ, ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಕಲಿತು ಮತ್ತೆ ನೀವು ಹೀಲರ್ ಆಗ್ಬೋದು. ಮನೆಯಲ್ಲಿ ಫಸ್ಟ್ ಹೀಲರ್ ಆಗಿ ನೀವು ಆಮೇಲೆ ಮುಂದೆ ಧನ್ಯವಾದ. ಅದು ಪ್ರಾಕ್ಟೀಸ್ ಮಾಡ್ಬೇಕು ನೋಡಿ. ಎಷ್ಟು ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ನಾವು ಪರ್ಫೆಕ್ಟ್ ಆಗ್ತೀವಿ. ಇದೆಲ್ಲ ಒಂದೇ ದಿವಸಕ್ಕೆ ತಿಳಿಯಂತ ವಿಷಯನೇ ಅಲ್ಲ ಅದು. ಅಲ್ಲ, ನಾವು 5 ವರ್ಷ MBBS ಓದ್ಬಿಟ್ಟು ಇವಾಗ ಇಲ್ಲಿ ಬಂದ್ಬಿಟ್ಟು ಈ ಕೈಯಲ್ಲೆಲ್ಲ ಆರ್ಗನ್ಸ್ ಇದೆ ಅಂತಂದ್ರೆ ನಮಗ ನಂಬಕ್ಕೂ ಕಷ್ಟ ಆಗುತ್ತೆ, ಮತ್ತೆ ಅದು ಅರ್ಗಿಸ್ಕೊಳ್ಳೋಕ್ಕೂ ತುಂಬಾ ಕಷ್ಟ. ಸರಿನಾ? ನಾನು ಫಸ್ಟ್ ಟೈಮ್ ಕಲಿಯುವಾಗ ನಾನು ಹಿಂಗೆ ಶಾಕ್ ಆಗಿದ್ದೆ. ಇಟ್ ವಿಲ್ ಟೇಕ್ ಟೈಮ್. ಬಟ್ ನಾನ್ ನಿಮ್ಗೆಲ್ಲರಿಗೂ ಕೇಳ್ಕೊಡೋದೇನು ಅಂತಂದ್ರೆ, ನೀವು ಇದಕ್ಕೆ ಟೈಮ್ ಕೊಡಿ. ಸಿಂಪಲ್. ಓಕೆನಾ? ನೀವು 100 ಸರಿ ಕೇಳಿದ್ರೆ ಹೇಳ್ಕೊಡ್ತೀನಿ. ನೀವು ಎಲ್ಲರೂ ರೆಡಿಯಾಗಿ ಸರ್ ನಾವು ಇಂಡಿಪೆಂಡೆಂಟ್ ಆಗಿ ಪೇಷಂಟ್ ನೋಡೋ ಲೆವೆಲ್ಗೆ ಬಂದಿದ್ದೀವಿ ಅಂದ್ರೆ ನನಗೆ ಅದೇ ಖುಷಿ. ಸರಿನಾ? ನಾನು ದಯಾನಂದ್ ಸರ್ ಹೇಳಿದ್ದು ಅದನ್ನೇ. ನಾನು ಆಕ್ಚುಲಿ ಈ ಕೋರ್ಸ್ ಸ್ಟಾರ್ಟ್ ಆಗ್ಬೇಕಾಗಿತ್ತು. ನಾನು ಪ್ರಿಪೇರ್ ಆಗ್ತೀನಿ ನಿರಿ ಸರ್, ನಾನು ಫಸ್ಟ್ ಜನಕ್ಕೆ ಹೇಳ್ಕೊಡೋಕ್ಕಿಂತ ಮುಂಚೆ ಅಂದಿದ್ದಕ್ಕೆ ಅವ್ರು ಟೈಮ್ ಕೊಟ್ಟರು. ಪ್ರಿಪೇರ್ ಆಗಿ ನಿಮ್ಗೆ ಹೇಳ್ಕೊಡಕ್ ಬಂದಿದ್ದೀನಿ. ಓಕೆನಾ? ನೀವು 100 ಸರಿ ಕೇಳಿದ್ರು ಹೇಳ್ಕೊಡಕ್ ನಾನು ರೆಡಿ ಇದ್ದೀನಿ. ಬಟ್ ನೀವು ಕಲ್ಕೊಂಡು ಅದನ್ನ ನೀವು ಇಂಪ್ಲಿಮೆಂಟ್ ಮಾಡಿ ಅಷ್ಟೇ. ಹೇಳಿ ಸರ್, ಏನು ಹೇಳ್ತಾ ಇದ್ದೀವಿ? ಅಲ್ಲ, ಕೇಳ್ತಲ್ಲ. ಒಂದು ನಿಮಿಷ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಸಾರಿ, ನಿಮ್ಮ ಮ್ಯೂಟ್ ಆಗಿದೆ ಸರ್. ಈ ನಿಮ್ ತರ ಕ್ಲಾಸ್ ಏನಾರು ಮಾಡಿದ್ರೆ ಇವತ್ತು ಏನು ಹೈಯರ್ ಎಜುಕೇಶನ್, ಪ್ರೈಮರಿ ಎಜುಕೇಶನ್ ಅಲ್ಲಿ ಯಾರು ದಡ್ರಾಗಲ್ಲ ಸರ್. ಎಲ್ಲ ಚೇಂಜ್ ಮಾಡ್ಬಿಟ್ಟಿದೆ ಎಜುಕೇಶನ್. ಇದನ್ನೇ ನಮ್ಗೆ ಅರ್ಥ ಆಗದೆ ಮಾಡ್ಬಿಟ್ಟು ಮನೇಲಿ ಬಂದು ಮಕ್ಳುಗಳು ಅವರು ಪಡೋ ಕಷ್ಟ ನೋಡ್ಬಿಟ್ರೆ ನಾವೆಲ್ಲ ಇಷ್ಟು ಕಷ್ಟ ಪಡ್ಲಿಲ್ಲ, ಆರಾಮಾಗಿ ಓದ್ಕೊಂಡ್ಬಂದು. ನೀವ್ ಹೇಳಿರಲ್ಲ, ಬಿಸಿಲಲ್ಲಿ ಹೋಗ್ಬೇಕು, ಓಡಾಡ್ಬೇಕು, ಈ ತರ ಎಲ್ಲ ಆಗ್ಬೇಕು, ಚಲನೆ ಸಿಗ್ಬೇಕು. ನೋ ಚಲನೆ ಇವಾಗ. ಇದಕ್ಕೋಸ್ಕರ ಈ ವಿದ್ಯೆ ಕಲಿಬೇಕಾಗ್ತಾ ಇದೆ. ಅದೇ ಸರ್, ದಂಡಿಸಿ ಮೈಂಡಿಗೆ ತುಂಬಾ ಕೆಲಸ ಕೊಡ್ತಿದ್ದಾರೆ ನೀವುಗಳು. ಇಲ್ಲಿ ನೋಡಿ, ನಾನು ಮೊನ್ನೆ ಯಾವುದೋ ಒಂದು ಕ್ಲಾಸಲ್ಲಿ ಹೇಳಿದ್ದೆ ಇದ್ರ ಬಗ್ಗೆ. ತುಂಬಾ ಜನ IT ಪ್ರೊಫೆಷನ್ಸ್ ನಿದ್ದೆ ಯಾಕೆ ಬರಲ್ಲ? ನಿದ್ದೆ ಬರಲ್ಲ? ನಾನು ಆಗ್ಲೇನ್ ಹೇಳಿದೆ, ಇದು ಯಾವ ರಿಫ್ಲೆಕ್ಸು? ಬ್ರೈನ್, ಮೆದುಳು. ನೀವು ಕೀಬೋರ್ಡ್ ಏನ್ ಮಾಡ್ತೀರಾ? ಕುಟ್ತಾನೇ ಇರ್ತೀರಾ ಕಂಟಿನ್ಯೂಸ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ. ನೀವು ಕುಟ್ಟಿ ಏನಾಗುತ್ತೆ, ನಿಮ್ಮ ಮೆದುಳು ಸ್ಟಿಮ್ಯುಲೇಟ್ ಆಗುತ್ತೆ. ಮೆದುಳಿನ ಪೂರ್ತಿ ಸ್ಟಿಮ್ಯುಲೇಟ್ ಮಾಡಿದ್ರೆ ರಾತ್ರಿ ನಿದ್ದೆ ಹೆಂಗ್ರಿ ಬರುತ್ತೆ? ಅವಾಗ ನೀವು ಬ್ಲ್ಯಾಕ್ ಹಾಕಿದ್ರೇನು, ಪಿಂಕ್ ಹಾಕಿದ್ರೇನು, ನಿದ್ದೆ ಬರಲ್ಲ. ಅವಾಗ ನಮ್ಮನ್ ಬೈಯೋದು, ಅಯ್ಯೋ ಇವ್ರದ್ದೇನ್ ಟ್ರೀಟ್ಮೆಂಟ್ ವರ್ಕ್ ಆಗಲ್ಲ ಅಂತ.
ಅದಕ್ಕೆ ಹೇಳೋದೇನಂದ್ರೆ ಎಕ್ಸಸೈಸ್ ಮಾಡಿ, ನಿಮ್ಮ ಬಾಡಿಯನ್ನ ಸ್ಟ್ರೆಂತ್ ಮಾಡಿ ಇಟ್ಕೊಳ್ಳಿ, ನಿಮ್ಮ ಬಾಡಿಯನ್ನ ಮೂಮೆಂಟ್ ಮಾಡಿ. ಆಟೋಮೆಟಿಕ್ಲಿ ನಿಮ್ಮ ಬಾಡಿ ಒಂದು ಸ್ಟ್ರೆಂಥನ್ ಆಗ್ತಾ ಬಂದ್ರೆ ಲಿವರ್ ಆಟೋಮೆಟಿಕ್ಲಿ ಸ್ಟ್ರೆಂಥನ್ ಆಗುತ್ತೆ. ನಮ್ಮ ದೇಹಕ್ಕೆ ಲಿವರ್ ಒಂಥರ ಹೆಂಗೆ ಅಂತಂದ್ರೆ ಮೇನ್ ಅದೊಂಥರ ಇಟ್ ಇಸ್ ಲೈಕ್ ಅ ಬಾಸ್. ಅದು ಕರೆಕ್ಟ್ ಲಿವರ್ ಕಿಡ್ನಿ ಕರೆಕ್ಟ್ ಆಗಿ ಇದ್ಬಿಟ್ರೆ ಹಾರ್ಟು, ಲಂಗ್ಸು, ಸ್ಟಮಕ್, ಲಾರ್ಜ್ ಇಂಟೆಸ್ಟೈನ್, ಸ್ಮಾಲ್ ಇಂಟೆಸ್ಟೈನ್ ಎಲ್ಲ ಕರೆಕ್ಟ್ ಆಗಿರುತ್ತೆ. ಇವನ್ ಕೋಲ್ಡ್ ಜಾಸ್ತಿ ಆದ್ರೂ ಕೂಡ ಇನ್ಫೆಕ್ಷನ್ ಜಾಸ್ತಿ ಆಗುತ್ತಲ್ಲ. ಹೌದು. ಇನ್ಫೆಕ್ಷನ್ ಸೊ ನಿಮ್ ಈಗ ನೋಡಿ, ಒಂದು ಪಾಚಿ ಕಟ್ಟಬೇಕು ಅಂತ ಇಟ್ಕೊಳ್ಳಿ. ಎಲ್ಲಿ ಪಾಚಿ ಕಟ್ಟತ್ತೆ? ಚೆನ್ನಾಗಿ ಒಣಗಿರೋ ಜಾಗದಲ್ಲಿ ಪಾಚಿ ಕಟ್ಟತ್ತಾ? ಇಲ್ಲ. ಎಲ್ಲಿ ಹಸಿ ಜಾಸ್ತಿ ಇರುತ್ತೋ, ಎಲ್ಲಿ ತೇವಾಂಶ ಜಾಸ್ತಿ ಇರುತ್ತೋ, ಎಲ್ಲಿ ಒದ್ದೆ ಜಾಸ್ತಿ ಇರುತ್ತೋ ಅಲ್ಲೇನೆ ಇನ್ಫೆಕ್ಷನ್ ಆಗೋದು, ಫಂಗಸ್ ಆಗೋದು ಅಲ್ವೇ ಅಲ್ವಾ? ಹಂಗೇನೆ ನಮ್ಮ ದೇಹದಲ್ಲೂ ಸಹ. ಈ ಕೆಲವ್ರಿಗೆ ನೋಡಿ ತೊಡೆ ಸಂದಿಲಿ ಮತ್ತೆ ಇಂತಲ್ಲಿ ಕಂಕಳಲ್ಲಿ ಇಲ್ಲೆಲ್ಲ ತುಂಬಾ ಇನ್ಫೆಕ್ಷನ್ಸ್ ಹಾಕಿರುತ್ತೆ. ಯಾವ್ದಕ್ಕೆ? ಯಾವ ಕಾರಣಕ್ಕದು? ಕೋಲ್ಡ್ನೆಸ್ಸು. ದೇಹದಲ್ಲಿ ಕೋಲ್ಡ್ನೆಸ್ ಜಾಸ್ತಿ ಆಗಿರುತ್ತೆ. ಹಿಂಗಾಗಿನೇ ಈ ಫಂಗಸ್ಸು, ಇನ್ಫೆಕ್ಷನ್ಸ್ ಬರೋದು. ಯಾಕೆ ಕೋಲ್ಡ್ನೆಸ್ ಬರುತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳಿ ನೀವು. ಆರ್ಗನ್ಸ್ ಯಾಕೆ ಕೋಲ್ಡ್ ಆಗುತ್ತೆ? ಸರಿನಾ? ಆರ್ಗನ್ ಯಾಕೆ ಕೋಲ್ಡ್ ಆಗುತ್ತೆ ಅಂತಂದ್ರೆ ಮೂಮೆಂಟ್ ಇರಲ್ಲ. ಈಗ ನೋಡಿ ಎಕ್ಸಾಂಪಲ್, ನೀವು ಇದನ್ ಮಾಡಿ, ಉಪ್ಪಿನಕಾಯಿ ಎಲ್ಲರೂ ಮಾಡಿದ್ದೀರಾ ಮನೇಲಿ? ಎಲ್ಲರಿಗೂ ಕಾಮನ್ ನೋಡಿರೋದು ಇದು. ಉಪ್ಪಿನಕಾಯಿ ಎಲ್ಲರೂ ತಿಂದಿದ್ದೀರಾ ಮನೇಲಿ? ಆ ಉಪ್ಪಿನಕಾಯಿ ಡಬ್ಬವನ್ನ ಹಿಂಗೊಂದು ಉಪ್ಪಿನಕಾಯಿ ಡಬ್ಬ ಹಿಂಗ್ ಸೆಲ್ಫಲ್ಲಿ ಇಡಿ, ಸರಿನಾ? ಒಂದ್ ದಿವಸ ಬಿಡಿ, ಮರು ದಿವಸ ಏನಾಗುತ್ತೆ? ಆ ಎಣ್ಣೆ ಪೂರ್ತಿ ಏನಾಗುತ್ತೆ? ಮೇಲ್ಗಡೆ ತೇರುತ್ತೆ, ಕೆಳಗಡೆ ಹೋಗಿ ಕೂತ್ಕೊಳ್ಳುತ್ತೆ ಬಾಕಿ ಪೀಸ್ ಎಲ್ಲ. ಕರೆಕ್ಟಾ? ಹಂಗೇನೆ ನಮ್ಮ ಬಾಡಿನೂ ಮೂಮೆಂಟ್ ಮಾಡಿ. ಮೂಮೆಂಟ್ ಮಾಡಿದ್ರೆ ದೇಹದಲ್ಲಿ ಎನರ್ಜಿ ಪ್ರಾಪರ್ ಆಗಿ ಫ್ಲೋ ಆಗುತ್ತೆ. ದೇಹವನ್ನ ಮೂಮೆಂಟ್ ಮಾಡಿ, ಚೂರು ವಾಕ್ ಮಾಡಿ. ನೀವೇನ್ ಜಿಮ್ಮಿಗೆ ಹೋಗ್ಬೇಕಂತಿಲ್ಲ, ಅಥವಾ ಸ್ಪೆಸಿಫಿಕ್ಲಿ ಅದಕ್ಕಂತಾನೆ ಟೈಮ್ ಕೊಡ್ಬೇಕಂತಿಲ್ಲ. ಈಗ ನಾವ್ ಹೆಂಗಾಗಿದ್ದೀವಿ ಅಂತಂದ್ರೆ, ಈಗ ನನ್ನೇ ನೋಡಿ, ಈಗ ಇಲ್ಲಿ ವಾಟರ್ ಬಾಟಲ್ ಇಟ್ಕೊಂಡು ಕೂತಿದ್ದೀನಿ ನಾನು, ಎದ್ದು ಹೋಗಕ್ಕಾಗಲ್ಲ ನನ್ಗೀಗ. ನಾನು ಕ್ಲಾಸ್ ತಗೋತಿದ್ದೀನಿ, ಬೇರೆ ಮ್ಯಾಟ್ರು. ನಿಮ್ ನೀರು ಕುಡಿಬೇಕು ಅನ್ನಿಸ್ತು ಅಂತಂದ್ರೆ ಅಟ್ಲೀಸ್ಟ್ ಇಲ್ಲಿಂದ ಅಲ್ಲಿವರೆಗೂ ಎದ್ದು ಹೋಗಿ. ಕೂತಲೇ ಎಲ್ಲ ಮಾಡಬೇಡಿ. ಎಷ್ಟೋ ಜನ ಇದ್ದಾರೆ ಅಲ್ಲೇ ಕಾಫಿ ಕುಡಿತಾರೆ, ಅಲ್ಲೇ ಕೂತ್ಕೋತಾರೆ, ಅಲ್ಲೇ ಬರೀತಾರೆ. ಮೂಮೆಂಟ್ ಇರ್ಲಿ ಬಾಡಿಗೆ. ಮೂಮೆಂಟ್ ಇಲ್ಲದೆ ಇದ್ರೆ ಎಲ್ಲಾ ಸಮಸ್ಯೆಗಳು ಪ್ರಾರಂಭವಾಗ್ತದೆ. ಯಾರೋ ಕೇಳ್ತಾ ಇದಾರೆ ಲಿವರ್ ಹೆಲ್ತ್ ಬಗ್ಗೆ ಹೇಳಿ, ಲಿವರ್ ಹೆಲ್ತ್ ಬಗ್ಗೆ ಹೇಳಿ ಅಂದ್ರೆ, ಲಿವರ್ ಹೆಲ್ತ್ ಬಗ್ಗೆ ಹೇಳಿ ಅಂದ್ರೆ ಲಿವರ್ ಈಸ್ ಈಕ್ವಲ್ ಟು ಮೊಮೆಂಟಮ್. ಮೊಮೆಂಟಮ್ ಅಂತಂದ್ರೆ ಸ್ವಲ್ಪ ಅಡ್ಡಾಡಿ, ಇಷ್ಟೇ ನಾ ಹೇಳೋದು. ದಿಸ್ ಈಸ್ ದ ಓನ್ಲಿ ವೇ ಟು ಆಕ್ಟಿವೇಟ್ ಯುವರ್ ಲಿವರ್. ಓಕೆ, ನ್ಯಾಚುರಲಿ. ಟ್ರೀಟ್ಮೆಂಟ್ ಅಲ್ಲಿ 100 ತರ ಮಾಡ್ಬೋದು. ಕಲರ್ ಅಲ್ಲಿ ಆಕ್ಟಿವೇಟ್ ಮಾಡ್ಬೋದು, ಸೀಡ್ ಅಲ್ಲಿ ಆಕ್ಟಿವೇಟ್ ಮಾಡ್ಬೋದು. ಬಟ್ ಇನ್ನೊಂದು ಸಿಸ್ಟಮ್ ಮೇಲೆ ನೀವು ಡಿಪೆಂಡ್ ಆಗಬೇಡಿ. ದೇವರು ನಿಮಗೆ ಕೈಕಾಲುಗಳನ್ನ ಕೊಟ್ಟಿರೋದೇ ಮೂಮೆಂಟ್ ಮಾಡೋದಕ್ಕೆ. ಅದನ್ನ ಮಾಡಿದ್ರೆ ಡೆಫಿನೆಟ್ಲಿ ವಿಲ್ ಬಿ ಅ ಗುಡ್ ಪರ್ಸನ್ ಇನ್ ಟರ್ಮ್ಸ್ ಆಫ್ ಹೆಲ್ತ್. ಓಕೆ, ಎಸ್. ಯೂರಿನರಿ ಇನ್ಫೆಕ್ಷನ್ಸ್ ಮತ್ತೆ ಗರ್ಭದ ಇನ್ಫೆಕ್ಷನ್ ಆಗೋದು ಮೂಮೆಂಟ್ ಕಡಿಮೆ ಆದಾಗ ಆಗಲ್ಲ. ನಾರ್ಮಲ್ ಆಗಿ ಈಗ ಯೋಗ ಹೋದ್ರೆ ಅವರು ಈ ಪಾದಾಸ್ತಾಸನ ಮತ್ತೆ ಈ ಹೊಟ್ಟೆ ಆಸನಗಳು ಮಾಡಿದಾಗ ಅಲ್ಲಿ ಆರ್ಗನ್ ಬರೋದು ಯಾವುದು ಬರುತ್ತಲ್ಲ, ಪ್ಯಾಂಕ್ರಿಯಾಸ್ ಸ್ಟಿಮ್ಯುಲೇಟ್ ಆಗುತ್ತೆ, ಗರ್ಭಕೋಶ ಸ್ಟಿಮ್ಯುಲೇಟ್ ಆಗುತ್ತೆ, ಯೂರಿನರಿ ಬ್ಲಡರ್ ಆಗುತ್ತೆ. ಅದು ಎಷ್ಟು ಮಡಚುತ್ತಲ್ಲ ಅಷ್ಟು ಮೂಮೆಂಟ್ ಸ್ಟಾರ್ಟ್ ಆಗುತ್ತೆ. ಎಷ್ಟು ಮೂಮೆಂಟ್ ಆಗುತ್ತೆ ಅಷ್ಟು ರಕ್ತ ಸಂಚಲನ ಆಗುತ್ತೆ. ಅಷ್ಟು ರಕ್ತ ಸಂಚಲನ ಆಗುತ್ತೆ ಅಷ್ಟು ಹೆಲ್ತ್ ಒಳ್ಳೇದಾಗುತ್ತೆ. ಸೊ ನಾರ್ಮಲ್ ಆಗಿ ಈಗ ಇಂಡಿಯನ್ ಟಾಯ್ಲೆಟ್ ಇದ್ದಾಗ ಅದು ಮೂವ್ಮೆಂಟ್ ಆಗ್ತಾ ಇತ್ತು. ಈಗ ಈ ವೆಸ್ಟರ್ನ್ ಟಾಯ್ಲೆಟ್ ಅದು ಆಗ್ತಾ ಇಲ್ಲ. ಹಾಗೇನೆ ಮನೆಯಲ್ಲಿ ಈ ಕಾಯಿಪಲ್ಯ ತಗೊಳಕ್ಕೆಲ್ಲಾನು ಮೊದ್ಲು ಕುಂತ್ಕೊಳ್ತಾ ಇದ್ರು, ಈಗ ಸೋಫಾದ ಮೇಲೆ ಕುಂತ್ಕೋತಾರೆ, ಟಿವಿ ನೋಡ್ತಾ ಇರ್ತಾರೆ. ಅಲ್ಲಿ ಮೂವ್ಮೆಂಟ್ ಆಗಲ್ಲ. ಆ ಮೂವ್ಮೆಂಟ್ ಆಗದೆ ಇರುವಾಗ ಈ ಪ್ರಾಬ್ಲಮ್ ಬರುತ್ತೆ. ಅವಾಗ ನಾವು ಕೈಗಳಲ್ಲಿ ಅದನ್ನ ಅಕ್ಯುಪ್ರೆಷರ್ ಮಾಡಿ ಮೂವ್ಮೆಂಟ್ ಮಾಡ್ಬೇಕಾಗುತ್ತೆ. ಅದಕ್ಕಿಂತ ಒಳ್ಳೇದು ನೀವೇ ಮೂವ್ಮೆಂಟ್ ಮಾಡ್ಕೊಂಬಿಡಿ. ಇನ್ನೊಂದು ಹೇಳ್ತೀನಿ ನೋಡಿ, ಯಾರ್ಯಾರಿಗೆ ಮಂಡಿ ನೋವು ಇದೆಯಲ್ವಾ? ಮಂಡಿ ನೋವು ಎಲ್ರಿಗೂ ಇದೆಯಾ? ಇಲ್ಲಿ ಸುಮಾರು ಜನ, ಈ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಬರ್ತಿದೆ ಮಂಡಿ ನೋವು. ಏನಕ್ಕೆ ಬರ್ತಿದೆ? ಮೊಮೆಂಟಮ್ ಇಲ್ಲ ನಮ್ಮ ದೇಹದಲ್ಲಿ. ಆ ಮೊಮೆಂಟಮ್ ತಗೊಂಡ್ ಬನ್ನಿ ನೀವು. ಒಂಚೂರು ಅಲ್ಲೇ ಕೂತಲೇನೆ ಪಾದ ಆಡಿಸಿ. ನಿಮ್ಗೆ ಎದ್ದು ವಾಕ್ ಮಾಡಕ್ಕಾಗಲ್ವಾ? ಸರ್ ಒಂದು ಇದನ್ ಮಾಡಿದಾರೆ ನೋಡಿ, ವೆಬ್ಸೈಟ್ ಅಲ್ಲಿ ಇದೆ, ಐ ಥಿಂಕ್ ಕಿಟ್ ಅಲ್ಲಿ, ಯಾವ್ದೋ ಕಿಟ್ ಅಲ್ಲಿ ಹಾಕಿದ್ದಾರೆ. ಎಕ್ಸರ್ಸೈಸ್, ಸಿಂಪಲ್ ಚೇರ್ ಎಕ್ಸರ್ಸೈಸಸ್ ಹೇಳಿದ್ದಾರೆ. ಚೇರ್ ಮೇಲೆ ಕೂತ್ಕೊಂಡು ಎಕ್ಸರ್ಸೈಸ್ ಮಾಡ್ಬೋದು ನೀವು. ನಿಮ್ಗೆ ಪೂರ್ತಿ ವಾಕ್ ಮಾಡಕ್ಕಾಗಲ್ಲ, ಅಡ್ಡಾಡಕ್ಕಾಗಲ್ಲ ಅಂದ್ರೆ ಬುಕ್ಕಲ್ಲಿ ಹಾಕಿದ್ದಾರೆ. ಬುಕ್ಕಲ್ಲಿ ತಗೊಂಡ್ರು ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ಈ ಸಪರೇಟ್ ಆಗಿ ಇದು ಸಿಗುತ್ತೆ, ಅದರಲ್ಲಾದ್ರೂ ನೋಡ್ಬೋದು ನೀವು. ನೀವು ಆ ಒಂದು ಪ್ರಾಪರ್ ಆಗಿ ಪರ್ಟಿಕ್ಯುಲರ್ ಆರ್ಗನ್ಗಳನ್ನ ಮೂಮೆಂಟ್ ಮಾಡಿದ್ರೆ ತುಂಬಾ ಚೆನ್ನಾಗಿ ನಿಮ್ಮ ದೇಹದಲ್ಲಿ ಎನರ್ಜಿ ಸಂಚಾರ ಆಗುತ್ತೆ. ಬ್ಲಡ್ ಫೈನ್, ಎಲ್ಲ ಕರೆಕ್ಟ್, ಒಪ್ಕೋತೀನಿ. ಮೆಡಿಕಲ್ ಸೈನ್ಸ್ ಇಸ್ ವಂಡರ್ಫುಲ್. ಬಟ್ ಅದಕ್ಕಿಂತ ಮುಂಚೆ ಎನರ್ಜಿ, ಪ್ರಾಣಶಕ್ತಿಯ ಹರಿವು ನಿಮ್ಮ ದೇಹದಲ್ಲಿ ಅದ್ಭುತವಾಗಿದ್ರೆ ನಿಮ್ಮ ದೇಹದಲ್ಲಿ ಯಾವ ಆರ್ಗನ್ಸು ಕೆಲಸ ಮಾಡೋದನ್ನ ನಿಲ್ಸಲ್ಲ. ಈಗ ನೋಡಿ, ನೀವು ಎಷ್ಟು ಸಾಧ್ಯವಾಗತ್ತಲ್ಲ ಅಷ್ಟು ಬೇಸಿಕ್ ಮೂಮೆಂಟ್ ಮಾಡಿ. ಜಿಮ್ಮಿಗೆ ಹೋಗ್ಬೇಡಿ ಅಂತ ಹೇಳಿದ್ರೆ ಈಗ ಜಿಮ್ ಮಾಡಿ ಅಂತೀರಾ ಅಂತ ಕೇಳ್ತಿದ್ದಾರೆ. ನಾನು ಜಿಮ್ಮಿಗೆ ಹೋಗಿ ಅಂತ ಇವಾಗ್ಲೂ ಹೇಳ್ತಿಲ್ಲ. ಮನೇಲಿ ಕೂತ್ ಮಾಡ್ರಿ. ಕೈ ಮೇಲೆತ್ತದು, ಕೈ ಕೆಳಗಿಳಿಸೋದಕ್ಕೆ ಜಿಮ್ಗೆ ಹೋಗ್ಬೇಕಾ? ಕಾಲ್ ಮೇಲೆತ್ತದು, ಕಾಲ್ ಕೆಳಗಿಳಿಸೋದಕ್ಕೆ ಜಿಮ್ಗೆ ಹೋಗ್ಬೇಕಾ? ಈಗ ನೋಡಿ, ನಮ್ ಕಾಲ್ಗಳು ಬೆಂಡ್ ಆಗೋದನ್ನೇ ಮರ್ತು ಬಿಟ್ಟಿದೆ. ನಮ್ ಸೊಂಟ ಕೆಳಗಡೆ ಏನಾರ ಬಿತ್ತು ತಗೋ ಅಂತಂದ್ರೆ ಬೇಗ ಹೇಳಿದ್ರೆ ಪಟಕ್ ಅಂತ ನಮ್ಗೆ ಕೆಳಗಡೆ ಬಿದ್ದಿರೋದನ್ನ ತಗೊಳಕ್ ಆಗ್ತಿಲ್ಲ. ಈಗ ಅಷ್ಟು ಸ್ಟಿಫ್ ಆಗ್ಬಿಟ್ಟಿದೆ ನಮ್ದು ಜಾಯಿಂಟ್ಸ್. ಏನಕ್ಕಾಗಿದೆ ಹಂಗೆ? ಎಲ್ಲ ಆಟೋಮೆಟಿಕ್. ಅವಾಗಿನ ಕಾಲದಲ್ಲಿ ಕೆಳಗಡೆ ಕೂತು ಬಟ್ಟೆ ಒಗೆಯೋರು, ಈಗೆಲ್ಲ ವಾಷಿಂಗ್ ಮಿಷಿನ್ ಬಂದಿದೆ. ಅದು ವಾಷಿಂಗ್ ಮಿಷಿನ್ ಓಕೆ, ಎಲ್ಲ ಕರೆಕ್ಟ್. ನಿಮ್ಗೆ ಆಗಲ್ಲ ಅಂದ್ರೆ ಉಪಯೋಗಿಸಿ. ಆ ಲೇಸಿನೆಸ್ ನಿಮಗ್ ಕೊಲ್ತಿರೋದು, ನಮ್ಮನ್ನ ಇದನ್ನ ಅನಾರೋಗ್ಯಕ್ಕೆ ನೋಗ್ತಿರೋದು ಲೇಸಿನೆಸ್.
ಕರೆಕ್ಟ್. ಚಿಕ್ಕ ಮಕ್ಕಳಿಗೆ ರೀ, ಚಿಕ್ಕ ಮಕ್ಕಳಿಗೆ ಬೆಂಡ್ ಆಗಕ್ ಬರ್ತಿಲ್ಲ. ಏನಕ್ಕೆ ಅಂದ್ರೆ ದಟ್ ಈಸ್ ದ ರೀಸನ್. ಯೋಗ ಟೀಚರ್ ಅಲ್ಲ ಸುಮಂಗ್ಲ್ ಅವರೇ? ಹೌದು sir. ಸಪ್ನ ಸರ್, ಸ್ವಪ್ನ. ಅಮ್ಮನ ಹೆಸರು ಹಾಕಿದೆ ನಾನು ಆಕ್ಚುಲಿ. ಹಾ 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 ಹಾ. ನೀವು ಯೋಗ ಕೊಡ್ತೀರಲ್ಲ ಮೇಡಮ್? ಹಾ ಹಾ. ಹಾ ಸರ್, ರೆಗ್ಯುಲರ್ ತಗೊಳ್ತೀನಿ ಸರ್. ಧಾರವಾಡದಿಂದಲ್ಲ? ಓಕೆ, ಲಾಸ್ಟ್ ಟೈಮ್ ಕೋರ್ಸ್ ಹಾ ಅಲ್ಲಿ ಸರ್, ಧಾರವಾಡ ಸರ್. ನಿಮ್ಮಲ್ಲಿ ನಾನು ಹೇಗಿರುತ್ತೆ ಆಕ್ಚುಲಿ ಅದೇ ಮೇಡಮ್? ನನ್ ಫೀಡ್ಬ್ಯಾಕ್ ಕೊಡ್ಲಿಕ್ಕೆ ಅಂತಾನೆ ಹ್ಯಾಂಡ್ ರೈಸ್ ಮಾಡಿದ್ದು. ಹಾ ಸೊ ಹಾ ಎಲ್ರಿಗೂ ನಾನು ಒಂದ್ ಏನ್ ರಿಕ್ವೆಸ್ಟ್ ಮಾಡ್ತೀನಿ ಅಂದ್ರೆ, ನೀವು ಲೈವ್ ಕ್ಲಾಸ್ ಅಲ್ಲೇ ಅಟೆಂಡ್ ಆಗಿ. ಯಾಕಂದ್ರೆ ನಾವು ರೆಕಾರ್ಡ್ ಕೊಡ್ತಾರೆ ಬಿಡಿ ಅಂತ ಬಿಟ್ಕೊಂಡ್ರೆ ಏನಾಗ್ತದೆ ಅಂದ್ರೆ, ಅಂದ್ರೆ ಓನ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಯಾಕಂದ್ರೆ ನಾನು ದಯಾನಂದ್ ಸರ್ ಆಯುಷ್ ಮಂಡಲಂ ಸುಮಾರು ಕ್ಲಾಸಸ್ ಅಟೆಂಡ್ ಆಗಿದ್ದೀನಿ ನಾವು ಸ್ಟಾರ್ಟ್ ಮಾಡ್ದಾಗಿಂದಾನು. ಅದು ನಾವು ನಾಳೆ ನೋಡ್ಬೇಕಂತ ಬಿಡ್ತಾ ಹೋಗ್ತೀವಿ. ಒಂದ್ಸರಿ ಅವ್ರು ಟಾರ್ಗೆಟ್ ಏನ್ ಕೊಟ್ಟಿರ್ತಾರೆ, ಅದು ಡಿಲೀಟ್ ಆಗ್ಬಿಡ್ತಂದ್ರೆ ಆಮೇಲೆ ಅಯ್ಯೋ ನಾನು ನೋಡ್ಬೇಕಾಗಿತ್ತಲ್ಲ ಎಲ್ಲ ಹೋಯ್ತು ಅಂತ ನಾವು ಮನ್ಸಿಗೆ ಬೇಜಾರ್ ಮಾಡ್ಕೊಳ್ತೀವಿ. ಸಾಧ್ಯದಷ್ಟು ಲೈವ್ ಕ್ಲಾಸ್ ಅಟೆಂಡ್ ಮಾಡ್ಕೊಂಡು ನೋಟ್ಸ್ ಮಾಡ್ಕೊಂಡ್ರೆ ಒಳ್ಳೇದು ನಿಮ್ಗೆ. ಒಂದ್ಸರಿ ಕಳ್ಕೊಂಡ್ರೆ ವೇಸ್ಟ್, ಆಮೇಲೆ ಸಿಗೋದಿಲ್ಲ ಅದು. ಆಮೇಲೆ ಮತ್ತೆ ಸರ್ ಹತ್ರ ನೀವು ಸರ್ ನಾನ್ ಮಾಡ್ಕೊಳ್ಳಿಲ್ಲ ಅಂತ ಕುತ್ಕೋಬೇಕಾಗತ್ತೆ. ಸರ್ಗೂ ಸುಮಾರು ಕೆಲಸ ಇರ್ತದೆ. ಈಗ ಎಲ್ಲರಿಗೂ ಕಳ್ಸ್ಲಿಕ್ ಆಗೋದಿಲ್ಲ. ಸಾಧ್ಯ ಆದಷ್ಟು ನೀವು ಎಲ್ಲಾ ರೆಕಾರ್ಡ್ಸ್ ಅನ್ನ ಅದು ಯಾವಾಗ ರೆಕಾರ್ಡ್ಸ್ ಯಾವಾಗ ನೋಡ್ಬೇಕಾಗತ್ತಂದ್ರೆ, ಇಲ್ಲಿ ಕ್ಲಾಸ್ ಅಲ್ಲಿ ಮಿಸ್ ಆಗಿರೋದು ನೋಡ್ಲಿಕ್ಕೆ ಅಷ್ಟೇ ಯೂಸ್ ಮಾಡ್ಕೊಳ್ಳಿ. ಲೈವ್ ಅಲ್ಲಿ ಏನಿದೆ ಆದಷ್ಟು ಮಾಡ್ಕೊಳ್ಳಿ ಅಂತ ಹೇಳಿ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಯಾಕಂದ್ರೆ ಈ ಕೋರ್ಸ್ ಒಳ್ಳೇದು. ನಾನು ಸುಮಾರು ವರ್ಷದಿಂದ ಮಾಡ್ತಾ ಬಂದಿದ್ದೀನಿ. ಪ್ರತಿಯೊಂದು ರಿಸಲ್ಟ್ ಒಳ್ಳೇದೇ ಇದೆ. ಅದಕ್ಕಾಗಿ ನಾನು 42 years ಆಯ್ತು ನಾವು ಹಾಸ್ಪಿಟ್ಲ್ ಅಂತೂ ನಾವು ಹೋಗಿಲ್ಲ. ಮೆಡಿಸಿನ್ಸ್ ಕಡಿಮೆ ತಗೊಂಡಿರೋದು ನಂಗೆ ತಿಳಿದ ಮಟ್ಟಿಗೆ. ನಾನು 3 years ಇದ್ದಾಗ ಮಾತ್ರ ಹಾಸ್ಪಿಟ್ಲ್ ಹೋಗಿದ್ದು. ಸುಮಾರು ಜನಗೂ ಹೇಳ್ತಾ ಬಂದಿದ್ದೀನಿ. ನಮ್ ಕ್ಲಾಸ್ ಅಲ್ಲೂ ಸುಮಾರು ಜನ ಫಾಲೋ ಅಪ್ ಮಾಡ್ತಿದ್ದಾರೆ. ಎಲ್ರೂ ಮಾಡ್ಲಿ ಅಂತ ಹೇಳಿ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಎಷ್ಟು ವರ್ಷದಿಂದ ಯೋಗ? ಕಲರ್ ತೆರಕಾಗಿ ಎಷ್ಟು ವರ್ಷದಿಂದ ಯೋಗ? 18 years ಆಯ್ತು. 18 ಇಯರ್ಸ್ 18 ಇಯರ್ಸ್ ಇಂದ ಒಂದ್ಸಲ ಹಾಸ್ಪಿಟಲ್ ಹೋಗಿಲ್ಲ? ಓಕೆ. ಇಲ್ಲ ಸರ್, ನಾನು ಆಕ್ಚುಲಿ ನಂಗೆ 42 years. ನಾನು ಮೂರನೇತೆ ಇದ್ದಾಗ ಅಷ್ಟೇ ನಂಗೆ ಲೂಸ್ ಮೋಷನ್ ಆಗಿದ್ದಾಗ ನಂಗೆ ಡ್ರಿಪ್ಸ್ ಹಾಕ್ಸ್ಕೊಂಡ್ ಬಂದಿದ್ದು. ಅದರ ನಂತರ ಅಂದ್ರೆ ನನ್ಗೆ 2004 ಅಲ್ಲಿ ಅಂದಾಜ್ ನಾನು ಗದಗಲ್ಲಿದ್ದೆ ಸರ್. ಅಲ್ಲಿ ವಾಟರ್ ಪ್ರಾಬ್ಲಮ್ ಇಂದ ನಂಗೆ ಕಿಡ್ನಿ ಸ್ಟೋನ್ ಆಗಿತ್ತು. ಆ ಸ್ಟೋನ್ ಅಲ್ಲಿ ಆಯುರ್ವೇದಿಕ್ನೇ ಸಿರಪ್ ತಗೊಂಡ್ಬಿಟ್ಟು ಕಡಿಮೆ ಆಗಿತ್ತು. ಅದ್ರ ನಂತರ ನನ್ಗೆ ನಾನು 2008 ಅಲ್ಲಿ ನಾನು ಮಾಡ್ಕೊಂಡೆ ಯೋಗ. ಆದ್ಮೇಲೆ ನಾನು ಅವಾಗ್ನೇ ಅಕ್ಯುಪ್ರೆಷರ್ ನಾನು ಬೇಸಿಕ್ ಕಲ್ತಿರೋದು. ಅಲ್ಲಿಂದ ನಾನು ಓನ್ ಟ್ರೀಟ್ಮೆಂಟ್ ತಗೊಳ್ತಾ ಬಂದೆ. ಅದರಿಂದ ನಂಗೆ ಸೊ ಏನು ಪ್ರಾಬ್ಲಮ್ ಇಲ್ಲ. ಇದು ಯೋಗ ಮಾಡಿ ನೀವು ಏನಿದ್ರು ಇದೇ ಮೆಡಿಸಿನ್ ಕಡಿಮೆ ಮಾಡಿ. ಹಾಸ್ಪಿಟಲ್ ಹೋಗಿಲ್ಲ ಹೆಚ್ಚು ಕಡಿಮೆ? ಓಕೆ, ಒಳ್ಳೇದು. ಆಮೇಲೆ ಮನೆಯಲ್ಲೂ ಅಪ್ಪ ಅಮ್ಮ ಎಲ್ಲ ನಮ್ದು ಹೋಮ್ ಮೆಡಿಸಿನ್ ಎಲ್ಲ ನಾವು ಇದಕ್ಕೆ ಹಾಸ್ಪಿಟ್ಲ್ ಹೋಗೋದು ಕಡಿಮೆ. ಓಕೆ, ಒಳ್ಳೇದು. ಕಡಿಮೆ ಅನ್ನೋಕ್ಕಿಂತ ಆಲ್ಮೋಸ್ಟ್ ಹಾಸ್ಪಿಟ್ಲ್ ಹೋಗಲ್ಲ. ಓಕೆ, ಎಲ್ಲದಕ್ಕೂ ಮನೆ ಟ್ರೀಟ್ಮೆಂಟ್. ಒಳ್ಳೇದು ಮೇಡಮ್, ಒಳ್ಳೇದು. ನೋಡಿ, ಇಲ್ಲೇ ಯೋಗ ಟೀಚರ್ ಇದಾರೆ ಒಬ್ರು, 18 ವರ್ಷ ಹಾಸ್ಪಿಟ್ಲ್ ಹೋಗಿಲ್ಲ ಅಂತೆ. ನೀವು ಹಾಸ್ಪಿಟ್ಲ್ ಹೋಗ್ಬಾರ್ದಂದ್ರೆ ಯೋಗ ಸ್ಟಾರ್ಟ್ ಮಾಡಿ. ಇಲ್ಲ ಇನ್ಶೂರೆನ್ಸ್ ಇದೆ ಅಂತ ಹೇಳಿದ್ರೆ ನಿಮ್ ಇಷ್ಟ. ಸರ್ ನಮಸ್ತೆ. ನಮಸ್ತೆ, ಹೇಳಿ ಸರ್. ಸರ್ ತುಂಬಾ ನಿಮ್ ಕ್ಲಾಸ್ ನೋಡಿ ತುಂಬಾ ನಮ್ಗೆ ಬಹಳ ಖುಷಿ ಆಗ್ತಾ ಇದೆ ಸರ್. ಬೇಸಿಕ್ ಇಂದ ಹೋಗ್ತಾ ಇರೋದು ಬಹಳ ಖುಷಿ ಆಗುತ್ತೆ. ಮತ್ತೆ ನಾವು ವಿಡಿಯೋಗಳನ್ನೆಲ್ಲ ನೋಡ್ಕೊಂಡು ಕಲರ್ ಥೆರಪಿಗಳನ್ನ ಹಾಕೊಂತ ಇದ್ವಿ. ಸರ್ಗೆ ಸುಮಾರು ಸತಿ ನಾನು ಫೋನ್ ಮಾಡಿ ಮಾತಾಡ್ತಾ ಇದ್ದೆ. ಸರ್ ನಾನು ಇಲ್ಲೂ ಇರ್ತೀನಿ ಮತ್ತೆ ಕುಪ್ಪದಲ್ಲೂ ಇರ್ತೀನಿ ಅಂತ ಮಾತಾಡ್ತಾ ಇದ್ದೆ ಸರ್ ಹತ್ರ. ಶಮನಿಸಂ ಕೋರ್ಸ್ ಬೇರೆ ಸರ್ನ ಮಾಡಿದ್ವಿ. ನನ್ ಮಗಳು ಸರ್ ಅವಳೇ ಕಲರ್ ಥೆರಪಿನ ಅವಳೇ ಹಾಕೊಂತಾಳೆ ಸರ್. ಕೆಮ್ಮೇನ ಆದ್ರೆ ಅವಳೇ ಹಾಕೊಂತಾಳೆ. ಮತ್ತೆ ಡ್ರೈ ಕಾಫ್ ಆದ್ರೂ ಅವಳೇ ಹಾಕೊಂತಾಳೆ. ವಿತ್ ಕಫ ಆದ್ರೂ ಸಹಿತ ಲಂಗ್ಸ್ ಯಾವ್ದು ಅಂತ ಈಗಲೂ ಸಹಿತ ಬಂದು ಕೇಳ್ತಾ ಇದ್ಲು. ಬಹಳ ಈಗ ಟಿವಿಲಿ ಸರ್ ನಿಮ್ದು ಟಿವಿಲಿ ಆಡ್ ಮಾಡ್ಬಿಟ್ಟು ನಾನು ಅವಳಿಗೆ ಫುಲ್ ನೀವು ರಿಫ್ಲೆಕ್ಸ್ ಹೇಳ್ತಾ ಇದ್ರೆ ಟಿವಿಲಿ ತೋರಿಸ್ತಾ ಇದೆ ಸರ್. ಯಾವ ತರ ಬರ್ತಾ ಇದೆ ಏನು ಅಂತ ಟಿವಿಲಿ ಫುಲ್ ಹಾಕಿ ತೋರಿಸ್ತಾ ಇದೆ. ನೀವು ಹೇಳ್ತಾ ಇರೋದು ಒಂದೊಂದು ಕ್ಲಿಯರ್ ಆಗಿ ಅರ್ಥ ಆಗ್ತಿತ್ತು. ವಿತ್ ಫಿಗರ್ ಬೇರೆ ದೊಡ್ಡದಾಗಿ ಕಾಣ್ತಾ ಇತ್ತಲ್ಲ. ಅವಳು ಅವಾಗ ನೋಡಿ ಅಪ್ಪ ಅವ್ರು ಹೇಳ್ತಿದಾರೆ ಅದೇ ಹೆಡ್ ಅಂದ್ರೆ ಇದು, ಆಮೇಲೆ ಲಂಗ್ಸ್ ಅಂದ್ರೆ ಇದು, ಮತ್ತೆ ಸ್ಟಮಕ್ ಇದು ಅವಳೇ ಹೇಳ್ತಾ ಇದ್ರು. ತುಂಬಾ ಬೇಸಿಕ್ ಆಗಿ ಚೆನ್ನಾಗಿ ಬರ್ತಾ ಇದೆ. ಆಗ್ಲೇ ಕುಮಾರಸ್ವಾಮಿಗಳು ಅಂತ ಒಬ್ರು ಮಾತಾಡಿದ್ರು ಸರ್. ಅವರು ಸಹಿತ ತುಂಬಾ ವರ್ಷದಿಂದ ಬಹಳ ಸಫರ್ ಪಟ್ಟಿದ್ರು. ಅವರೆಲ್ಲ ನಮ್ದೊಂದು 6 ಜನ ಟೀಮು ಸರ್ ಕುಣಿಗಲ್ ನಮ್ದು. 6 ಜನನ ಸಹಿತ ಜಾಯ್ನ್ ಆಗಿದೀವಿ. ನಿಮ್ಮಿಂದ ತುಂಬಾ ರೆಸ್ಪಾನ್ಸ್ ಆಗಿ ಚೆನ್ನಾಗಿ ಮೂಡ್ ಬರ್ತಾ ಇದೆ ಸರ್. ನೀವ್ ಹೇಳ್ಕೊಡ್ತಿರೋದು ತುಂಬಾ ಅದ್ಭುತವಾಗಿ ಅರ್ಥ ಆಗ್ತಾ ಇದೆ. ಮಿಸ್ ಆಗಲ್ಲ. ಬಟ್ ನೀವ್ ಇನ್ನೂ ಅಂದ್ರಿ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಹೇಳ್ತೀವಿ. ಸರಿ, ಇನ್ನೊಂದ್ಸತಿ ಹೇಳ್ಕೊಡ್ತೀನಿ. ಇದೆಯಲ್ಲ ಸರ್, ತಾಳ್ಮೆಗೆ ಕೋಟಿ ನಮನಗಳು ಸರ್. ಸರ್ ಒಳ್ಳೊಳ್ಳೆಯವ್ರನ್ನ ಆಯ್ಕೆ ಮಾಡಿ ತಗೊಂಬಂದ್ ನಮ್ಗೆ ಒಳ್ಳೆ ಹಬ್ಬದ ಊಟವನ್ನ ಉಣಬಡಿಸ್ತವ್ರೆ. ಅವ್ರಿಗೂ ಸಹಿತ ಕೋಟಿ ನಮನಗಳು ಸರ್. ಸರ್ನ ಆಗಾಗ ಫೋನ್ ಮಾಡಿ ಮಾತಾಡಿಸ್ತಾ ಇರ್ತೀನಿ. ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್ ನಿಮ್ಗೂ ಅಷ್ಟೇನೆ, ನೀವು ತುಂಬಾ ಚೆನ್ನಾಗಿ ಏರ್ಪಾಟ್ ಮಾಡ್ತಾ ಇದೀರಿ. ಶಮನಿಸಂ ಕೋರ್ಸ್ ಇವಾಗ್ಲೂ ಸಹಿತ ನಾನು ಟ್ರೈ ಮಾಡಿ ಅದನ್ನ ಒಂದು ಹಂತವಾಗಿ ಕಲಿತಲೇ ಬರ್ತಾ ಇದ್ದೀನಿ. ಅದನ್ನು ತುಂಬಾ ಚೆನ್ನಾಗಿ ಬಂತು. ATM ಕೋರ್ಸ್ ಅಂತಂದಿದಂಗೆ ATM ದುಡ್ಡು ತಗೊಳಕ್ ಹೋಗ್ತೀವಿ ಅನ್ನೋ ಗೊತ್ತಿಲ್ಲ, ಆರೋಗ್ಯ ಮಾತ್ರ ತಗೋತೀವಿ ಅಂತ ಬಹಳ ಖುಷಿ ಆಗ್ತಾ ಇದೆ ಸರ್. ಇವಳು ಅಷ್ಟೇನೆ ನನ್ ಮಗಳು ತುಂಬಾ ನೀವು ಹೇಳ್ತಿದ್ರೆ ಅಪ್ಪ ನೀನ್ ಹೇಳ್ದಂಗೆ ಹೇಳ್ತಾ ಇದಾರಲ್ಲಪ್ಪ ಇವರು ಅಂತ ತುಂಬಾ
ನನ್ ಮಗಳು ಬಹಳ ಆಸಕ್ತಿಯಿಂದ ಕಲಿತಾ ಇದ್ದಾಳೆ. ನಾವಿಬ್ರು ಕೂತ್ಕೊಂಡು ಹೀಗೇನೆ ಕಲಿತಾ ಇದ್ವಿ ಸರ್. ಟಿವಿ ಕನೆಕ್ಟ್ ಮಾಡಿದ್ವಿ ಸರ್. ನೆಕ್ಸ್ಟ್ 10 ಇಯರ್ ಯಾವ ಊರು ಸರ್ ನಿಮ್ದು? ಸರ್ ನಮ್ದು ಕುಣಿಗಾಲು ಸರ್. ನೆಕ್ಸ್ಟ್ 10 ಇಯರ್ ನಿಮ್ ಕುಣಿಗಲಲ್ಲಿ ನೀನೇ ಟ್ರೀಟ್ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು ಎಲ್ರಿಗೂ. ಥ್ಯಾಂಕ್ ಯು ಸರ್. ಈ ಕುಮಾರಸ್ವಾಮಿಗಳು ಕುಮಾರಸ್ವಾಮಿಗಳು ಫೋನ್ ಮಾಡಿದ್ರು, ಆಗ್ಲೇ ಕನೆಕ್ಟ್ ಆಗಿದ್ರಲ್ಲ ಸರ್. ಅವರು ನಾವೆಲ್ಲ ಫ್ರೆಂಡ್ ಸರ್ಕಲ್ ತುಂಬಾ ಒಂದ್ 6 ಜನ ಎಲ್ಲ ಒಟ್ಟಿಗೆ ಕಲಿತಿರೋಂತವ್ರು ಸರ್. ಅವ್ರಿಗೆ ಗೊತ್ತಾಗ್ಲಿಲ್ಲ ನಾವು ಶೇರ್ ಮಾಡೋದು, ಅವ್ರ ಗೊತ್ತಾಗ್ಲಿಲ್ಲ ನಾವು ಶೇರ್ ಮಾಡೋದು, ಆತರ ಅವ್ರ ಪಾಪ ನಮ್ಗೆ ತುಂಬಾ ಹೆಲ್ಪ್ ಮಾಡ್ತಾರೆ ಸರ್. ನಮ್ ಸೀನಿಯರ್ ಅವರು BGS ಹಾಸ್ಪಿಟಲ್ ಅಲ್ಲಿ ಅವರು. ಥ್ಯಾಂಕ್ ಯು ಸರ್. ಇನ್ನು ಹೀಗೆ ಮೂಡ್ ಬರ್ಲಿ, ನಿಮ್ಮ ಆಶೀರ್ವಾದ ಯಾವಾಗ್ಲೂ ನಮ್ಮ ಮೇಲೆ ಹೀಗೆ ಇರ್ಲಿ ಅಂತ ಕೇಳ್ಕೊತೀವಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ ಯು ಸರ್. ಇನ್ನೊಂದು ಒಬ್ಬರಿಬ್ಬರನ್ನ ತಗೊಂಡ್ಬಿಡೋಣ. ಕೌಶಿಕ್ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸರ್ ನಮಸ್ಕಾರ. ನಮಸ್ತೆ, ಹೇಳಿ ಸರ್. ಸರ್ ಫಸ್ಟ್ ಆಫ್ ಆಲ್ ವೆರಿ ಮಚ್ ತುಂಬಾ ಥ್ಯಾಂಕ್ಫುಲ್ ದಯಾನಂದ್ ಸರ್ಗೆ ಈ ಥರದೊಂದು ಕೋರ್ಸ್ ಮಾಡ್ತಿರೋದಕ್ಕೆ. ಮತ್ತೆ ನಿಮಗೂ ಕೂಡ ತುಂಬಾ ನಮನಗಳು ಸರ್. ಅಷ್ಟು ತಾಳ್ಮೆಯಿಂದ ಹೇಳ್ಕೊಡ್ತೀರಾ, ಎಷ್ಟು ಸಾರಿ ಕೇಳಿರೋ ತಾಳ್ಮೆಯಿಂದ ಹೇಳ್ಕೊಡ್ತೀರಲ್ಲ, ಆ ತಾಳ್ಮೆಗೆ ಬೆಲೆ ಕಟ್ಟಕ್ಕಾಗಲ್ಲ. ಸರ್ ನಂದೊಂದು ಕ್ವಶನ್ ಇದೆ ಸರ್. ಈಗ ನೀವು ಲಿವರ್ದು ಚಲನೆ ಬಗ್ಗೆ ಮಾತಾಡ್ತಾ ಇದ್ರಿ. ಈಗ ಲಿವರ್ ರಿಫ್ಲೆಕ್ಸ್ ಬಂದು ಐ ಅಂತ ಹೇಳಿದ್ರಿ. ನಾನು ಬೇಸಿಕಲಿ ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದೆ. ಓಕೆ, ಸೊ ನಾನು ತುಂಬಾ ಚಲನೆ ಇತ್ತು. ನಾನು ಲೈಕ್ ಈಗ ನಾನು 8-10 ಇಯರ್ಸಿಂದ ನಾನು ಕಮ್ಮಿ ಮಾಡಿದ್ದೀನಿ. ಬಟ್ ನನಗೆ ಕಣ್ಣು ಚಿಕ್ಕ ವಯಸ್ಸಿಂದ ಕೂಡ ನಾನು ಸ್ಪೆಕ್ಸ್ ಹಾಕೋತಿದ್ದೀನಿ. ಸೊ ಇದೊಂದು. ಸೆಕೆಂಡ್ ಪಾರ್ಟ್ ಏನಂದ್ರೆ, ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಅವನದು ಚಲನೆನೇ ನಿಲ್ಲು. ನಾನು ಅವನು ಚಿಕ್ಕ ವಯಸ್ಸಿಂದ ನೋಡ್ತಿದ್ದೀನಿ, ಚಲನೆನೇ ಇಲ್ಲ. ಅವನು ಸಾಫ್ಟ್ವೇರ್ ಇಂಜಿನಿಯರು. ಸುಮಾರು ಒಂದು ಆಲ್ಮೋಸ್ಟ್ 20 ವರ್ಷದಿಂದ ಕಂಪ್ಯೂಟರ್ ಯೂಸ್ ಮಾಡ್ತಿದ್ದಾನೆ. ಈಗಲೂ ಕೂಡ ಅವನು ತುಂಬಾ ದೂರದಲ್ಲಿ ಏನಿದೆ ಅದನ್ನ ನೋಡಿ ಕಂಡುಹಿಡಿತಾನೆ. ನನಗೂ ನನ್ನ ಗ್ಲಾಸ್ ಹಾಕಿದ್ರು ಕೂಡ ನನ್ಗೆ ಅಷ್ಟು ಡಿಸ್ಟೆನ್ಸ್ ನನಗೆ ಸಿಗೋದಿಲ್ಲ. ಸೊ ಬರೀ ಚಲನೆ ಒಂದೇ ಮ್ಯಾಟ್ರ್ ಆಗುತ್ತಾ, ಬಟ್ ಇಲ್ಲ ಬೇರೆ ಏನೇನಾದ್ರು ಮ್ಯಾಟ್ರ್ ಆಗುತ್ತಾ ಅನ್ನೋದು ನನ್ನ ಕ್ವಶನ್. ಫುಡ್ ಇದಕ್ಕೆ ಆನ್ಸರ್ ಫುಡ್. ಅವ್ರು ತಗೊಳ್ಳೋಂಥ ಫುಡ್, ನೀವು ತಗೊಳ್ಳೋಂಥ ಫುಡ್ ಅದು ಮ್ಯಾಟ್ರ್ ಆಗುತ್ತೆ. ಅದ್ರ ಜೊತೆಗೆ ಫಿಸಿಕಲ್ ಆಕ್ಟಿವಿಟಿನೂ ಮ್ಯಾಟ್ರ್ ಆಗುತ್ತೆ. ಅದ್ರ ಜೊತೆಗೆ ಕೆಲವೊಂದ್ಸರಿ ಏನಾಗುತ್ತೆ, ಕಣ್ಣುಗಳಲ್ಲಿ ಸ್ಪೆಸಿಫಿಕ್ಲಿ ಬೈ ಬರ್ತ್ ಏನಾದ್ರು ನರದೋಷಗಳಿದ್ರೂ ಸಹ ಈ ತರ ಆಗುತ್ತೆ. ಓಕೆನಾ? ಮೇಜರ್ ಆಗಿ ನಾವೇನ್ ಮಾಡ್ಬೇಕು, ಲಿವರ್ ಅನ್ನ ನಾವು ಕ್ಲೀನ್ ಆಗಿ ಇಟ್ಕೊಂಡ್ರೆ. ಈಗ ನೋಡಿ, ನಾನು IT ಫೀಲ್ಡ್ ಅಲ್ಲಿ ಇರೋದು, ಸರಿನಾ? ಸ್ಟಾರ್ಟಿಂಗು ನನಗೆ ಇದೆಲ್ಲ ಏನು ಗೊತ್ತಿರಲಿಲ್ಲ ಕಾನ್ಸೆಪ್ಟ್. ಅವಾಗ ನಾನು ಆಲ್ಮೋಸ್ಟ್ 2 ಇಯರ್ಸ್ ನಾನು ಸ್ಪೆಕ್ಟ್ ಹಾಕಿದ್ದೀನಿ. ಅದಾದ್ಮೇಲೆ ಇದ್ರ ಬಗ್ಗೆ ಗೊತ್ತಾಯ್ತು. ನಾನು ಈಗ ಎಕ್ಸ್ಪೆಕ್ಟ್ ಹಾಕಲ್ಲ ನಾನು. ಯಾಕೆ ಅಂತಂದ್ರೆ ನಾನು ಅದನ್ನ ಆಕ್ಟಿವೇಟ್ ಮಾಡ್ತಾ ಬಂದೆ. ಏನಿಲ್ಲ, ನಾನು ಲಿವರ್ ನ ಕರೆಕ್ಟ್ ಆಗಿ ಇಟ್ಕೊಂಡ್ರೆ ನನಗೆ ಅದು ಕಾನ್ಸೆಪ್ಟ್ ಗೊತ್ತಾಯ್ತು. ನಾನು ಅದ್ರ ಪ್ರಕಾರ ಫಾಲೋ ಮಾಡ್ತಾ ಬಂದೆ, ಇನ್ಸ್ಪೆಕ್ಟ್ ಹೋಯ್ತು. ಈಗ ಮನೆಯಲ್ಲಿ ನಾರ್ಮಲ್ ಆಗಿ ಹೇಳ್ತಾರೆ ನೋಡಿ, ಸೊಪ್ಪು ತಿನ್ಬೇಕು ಕಣ್ಣಿಗೆ ಅಂತ ಹೇಳಿ. ನೀವು ಇದು ರೇಷ್ಮೆ ಹುಳ ತಿನ್ನುತ್ತಲ್ಲ ಸೊಪ್ಪು, ಅದು ಲಾಸ್ಟ್ ಟೈಮ್ ಮಾಡಿದ್ವಲ್ಲ, ಯಾವ್ದು ಹೆಸರು ಏನಿತ್ತಲ್ಲ ಇಂಗ್ಲಿಷ್ ಅಲ್ಲಿ? ಮಲ್ಬೆರಿ. ಮಲ್ಬರಿ. ಈ ಹೆಸರುಗಡದಲ್ಲಿ ಸಿಗುತ್ತೆ, ಬೆಂಗಳೂರಲ್ಲಿ ಇದ್ರೆ ನೀವು ಎಲ್ಲಾರು ತರ್ಸ್ಕೊಂಡು ತಗೊಳ್ಳಿ. ಅಮೆಝಾನ್ ಅಲ್ಲಿ ಸಿಗುತ್ತೆ. ಅಮೆಝಾನ್ ಎಲ್ಲ ನಿಮ್ಗೆ ಅದು ಕೂಡಿಟ್ಟಿದ್ದು, ಯಾಕಂದ್ರೆ ಅದು ಎಲೆ ಎಷ್ಟು ಹಸಿರಾಗಿರುತ್ತೋ ಅಷ್ಟು ನಿಮ್ಗೆ ಚೆನ್ನಾಗಿ ವರ್ಕ್ ಆಗುತ್ತೆ. ಎಷ್ಟು ಡ್ರೈ ಆಗಿ ತುಂಬಾ ದಿವಸ ಆಗುತ್ತಲ್ಲ, ಯಾವುದೇ ಮೆಡಿಸಿನ್ ಇರಲಿ, ಅದು ಅಷ್ಟು ವರ್ಕ್ ಆಗಲ್ಲ. ಸೊ ಫ್ರೆಶ್ ಆಗಿ ತಂದು ಅದನ್ನ ಲಿಕ್ವಿಡ್ ಮಾಡ್ಕೊಂಡು ಕುಡಿಯೋದು, ಲಿಕ್ವಿಡ್ನ 1 ಲೀಟರ್ ನೀರಲ್ಲಿ. ಇನ್ನೊಂದು, ಬಾಳೆ ಎಲೆಯಲ್ಲಿ ಊಟ ಮಾಡಿ ಎಲ್ರು. ಬಾಳೆ ಎಲೆಯಲ್ಲಿ ಊಟ ಮಾಡೋದ್ರಿಂದನೂ ಸಹ ಲಿವರ್ ತುಂಬಾ ಚೆನ್ನಾಗಿರುತ್ತೆ. ಹಿರಿಯರು ಮಾಡಿದ್ದು ಅದಕ್ಕೇನೆ, ಅವಾಗಿನ ಪದ್ಧತಿಯಲ್ಲಿ ಬಾಳೆ ಎಲೆ ಊಟ ಮಾಡಿದ್ದು ಏನಕ್ಕೆ ಅಂತಂದ್ರೆ, ಪ್ಲೇಟ್ ಬದಲು ಏನ್ ಮಾಡಿ, ಪ್ಲೇಟ್ ಇಟ್ಕೊಳ್ಳಿ, ಅದ್ರ ಒಳಗಡೆ ಬಾಳೆ ಎಲೆ ಹಾಕೊಂಡ್ಬಿಟ್ಟು ಅದ್ರಲ್ಲಿ ಅನ್ನ ಹಾಕೊಂಡು ಊಟ ಮಾಡಿ, ಅಥವಾ ನೀವೇನ್ ಊಟ ಮಾಡ್ತೀರೋ ಅದ್ ಮಾಡಿ. ನಮ್ಮ ಸಂಪ್ರದಾಯ, ನಮ್ಮ ಸಂಸ್ಕೃತಿ ಮಾಡಿದ್ದು ಏನಕ್ಕೆ ಅಂದ್ರೆ, ಸೈಂಟಿಫಿಕ್ ಪ್ರತಿಯೊಂದಕ್ಕೂ ಹಿನ್ನೆಲೆ ಇದೆ. ಅದನ್ನ ನೀವೇನ್ ಮಾಡಿ, ಆ ಬಾಳೆ ಎಲೆಯಲ್ಲಿ ಊಟ ಮಾಡೋದ್ರಿಂದನೂ ಸಹ ನಿಮ್ಮ ಲಿವರ್ ತುಂಬಾ ಚೆನ್ನಾಗಿ ಸ್ಟ್ರೆಂಥನ್ ಆಗುತ್ತೆ. ಓಕೆ, ಏನಕ್ಕೆ ಅಷ್ಟು ಚೆನ್ನಾಗಿರ್ಬೋದು ಅಂತಂತ ಅವರು ಫಿಶ್ ಲಿವರ್ ಆಯಿಲ್ ಟ್ಯಾಬ್ಲೆಟ್ಸ್ ಬರುತ್ತಲ್ಲ, ಅದನ್ನ ಕನ್ಸ್ಯೂಮ್ ಮಾಡ್ತಾರೆ. ಅದು ರೆಕಮೆಂಡೆಡ್ ಸರ್? ಎಲ್ಲಾ ನೋಡಿ, ಒಂದ್ ಹೇಳ್ತೀನಿ ನೋಡಿ, ಎಲ್ಲಾ ಮಲ್ಟಿವಿಟಮಿನ್ಸು ಅಥವಾ ಮಿನರಲ್ ಟ್ಯಾಬ್ಲೆಟ್ಸು ಅಥವಾ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸು, ಸಪ್ಲಿಮೆಂಟ್ಸು ದೇಹಕ್ಕೆ ತುಂಬಾ ಒಳ್ಳೇದು, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಯಾವಾಗ ಒಳ್ಳೇದು ಗೊತ್ತಾ, ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳೋ ಕೆಪಬಿಲಿಟಿ ನಿಮ್ಮ ಆರ್ಗನ್ ಅಲ್ಲಿ ಇರಬೇಕು. ಈಗ ನೀವು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ತಗೊಂಡ್ರಿ ಅಂತಂದ್ರೆ ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳೋದು ಯಾವುದು? ಕಿಡ್ನಿ. ಡಾಕ್ಟರ್ಗಳ ಪ್ರಕಾರ ಸ್ಟಮಕ್, ಅದು ನಮ್ ಲಾಜಿಕ್ ಬೇರೆ ಅಲ್ವಾ? ಸೊ ಆ ಒಂದು ಕಿಡ್ನಿ ಚೆನ್ನಾಗಿತ್ತು ಅಂತಂದ್ರೆ ಅವಾಗ ಏನಿರುತ್ತೆ, ಆ ಅಬ್ಸಾರ್ಪ್ಷನ್ ಪ್ರಾಪರ್ ಆಗಿರುತ್ತೆ. ಹಿಂಗಾಗಿ ನಿಮ್ಗೆ ಕಿಡ್ನಿ ಚೆನ್ನಾಗಿ ಇಟ್ಕೊಂಡು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ತಗೊಳ್ಳಿ, ಅಥವಾ ಕ್ಯಾಲ್ಸಿಯಂ ರಿಚ್ ಫುಡ್ ತಗೊಳ್ಳಿ, ನಿಮ್ದು ಹೆಲ್ತ್ ಚೆನ್ನಾಗಿರುತ್ತೆ. ನೀವು ಅದೇ ನಿಮ್ದು ಆರ್ಗನೇ ಸರಿ ಇಲ್ಲ ಅಂದ್ರೆ ನೀವ್ ಏನ್ ತಿಂದ್ರು ನಿಮ್ ಬಾಡಿಗೆ ಸೇರಲ್ಲ ಅದು. ಈಗ ನೋಡಿ, ಒಂದ್ ಎಕ್ಸಾಂಪಲ್ ಕೊಡ್ತೀನಿ ಇದಕ್ಕೆ. ಏನ್ ಗೊತ್ತಾ, ಸ್ಪ್ಲೀನ್ ಅಲ್ಲಿ
ಇಂಬ್ಯಾಲೆನ್ಸ್ ಇದೆ. ಸ್ಪ್ಲೀನ್ ಆರ್ಗನ್ ನೋಡೋದಕ್ಕೆ ಇಷ್ಟೇ ಚಿಕ್ಕ ಆರ್ಗನ್ ಅದು, ಬಟ್ ಅದರಲ್ಲಿ ಇಂಬ್ಯಾಲೆನ್ಸ್ ಇದೆ ಅಂತಂದ್ರೆ ನೀವೇನೇ ತಿಂದ್ರೂ ನೀವು ತಪ್ಪಾಗಲ್ಲ, ತೆಳ್ಳಗೆ ಇರ್ತೀರ. ತಿಂದಿದ್ ಮೈಗೆ ಹತ್ತಲ್ಲ ಅಂತಿರ್ತಾರ ನೋಡಿ, ದಟ್ ಈಸ್ ಬಿಕಾಸ್ ಆಫ್ ಸ್ಪ್ಲೀನ್. ಕ್ಲಾಸಲ್ಲಿ ಹೇಳ್ಕೊಡ್ತೀನಿ, ಬಟ್ ಒಂದು ಎಕ್ಸಾಂಪಲ್ ಕೊಟ್ಟೆ ನಿಮ್ಗೆಲ್ರು. ಓಕೆ, ಎಸ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇನ್ನೊಂದು, ಈಗ ಡ್ರೈವಿಂಗ್ ಮಾಡಬೇಕಾದ್ರೆ ಕೂಡ ಲಿವರ್ ಏಟ್ ಆದ್ರೆ ವೊಮಿಟಿಂಗ್ ಸೆನ್ಸೇಷನ್ ಆಗುತ್ತೆ, ಅದಕ್ಕೂ ಆಗುತ್ತಲ್ಲ? ಹೌದು, ಈಗ ನೋಡಿ ಲಿವರ್ ಅಂದ್ರೆ ಏನು, ಯಾವ ಆರ್ಗನ್ನು? ಮೊಮೆಂಟಮ್, ಕರೆಕ್ಟಾ? ಈಗ ಗಾಡಿ ಏನಾಗುತ್ತೆ, ನಾವು ಗಾಡಿಯಲ್ಲಿ ಡ್ರೈವ್ ಮಾಡುವಾಗ ಏನಾಗುತ್ತೆ, ಮೂಮೆಂಟ್ ಆಗುತ್ತೆ, ಗಾಡಿ ಜೊತೆಗೆ ನಾವು ಮೂಮೆಂಟ್ ಆಗ್ತೀವಿ, ಸರಿನಾ? ಒಂದು ಪ್ಲೇಸಿನ ಇನ್ನೊಂದು ಪ್ಲೇಸಿಗೆ ನಾವು ಮೂವ್ ಆಗ್ತಿರ್ತೀವಿ. ದೇಹದಲ್ಲಿ ಮೊಮೆಂಟಮ್ ಜಾಸ್ತಿ ಆದ್ರೆ ಏನಾಗುತ್ತೆ, ಮೊಮೆಂಟಮ್ ಜಾಸ್ತಿ ಆದ್ರೆ ಏನಾಗುತ್ತೆ, ಒಳಗಡೆ ಇರೋದು ಹೊರಗಡೆ ಬರುತ್ತೆ, ವಾಮಿಟಿಂಗ್ ಸೆನ್ಸೇಷನ್. ಆ ಲಿವರು ಜಾಸ್ತಿ ಆಕ್ಟಿವೇಟ್ ಆಗಿ 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 ಏನಾಗುತ್ತೆ, ಆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ ಬಾಡಿಲಿ. ಹಿಂಗಾಗಿ ಟ್ರಾವೆಲಿಂಗ್ ಮಾಡೋ ಕೆಲವ್ರಿಗೆ ತಲೆ ಸುತ್ತುತ್ತೆ. ತಲೆ ಸುತ್ತುತ್ತಿದೆ ಅಂತಂದ್ರೆ ಏನಾಗ್ತಿದೆ ಅಂತಂದ್ರೆ ಆ ಬ್ಲಡ್ ದೇಹಕ್ಕೆ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ಸರ್ಕ್ಯುಲೇಷನ್ ಆಗಕ್ಕೆ ಸ್ಟಾರ್ಟ್ ಆಯ್ತು ಬಾಡಿಲಿ ಅಂತ ಅರ್ಥ. ಅಥವಾ ಒಂದು ಹೀಟು ಸ್ಟಮಕ್ ಇಂದ ಮೇಲ್ಗಡೆ ಹೋಗ್ತಿದೆ ಅಂತ ಅರ್ಥ. ತಲೆ ಕೂದಲು ಉದುರ್ತಿದೆ ಕೆಲವೊಬ್ಬರಿಗೆ, ಏನಕ್ಕೆ? ರಾತ್ರಿ ನಿದ್ದೆಗೆಟ್ಟರೆ ತಲೆ ಕೂದಲು ಉದುರುತ್ತೆ, ರಾತ್ರಿ ನಿದ್ದೆ ಮಾಡಿಲ್ಲ ಅಂದ್ರೆ ಏನಕ್ಕಾಗುತ್ತೆ? ಸ್ಟಮಕ್ ಅಲ್ಲಿ ಹೀಟ್ ಆಗಿ 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 ಆರ್ಗನ್ಸ್ ಕೆಲಸ ಮಾಡೋದು ನಿಲ್ಸಲ್ಲ, ಸರಿನಾ? ಈಗ ನೀವು ಗಾಡಿ ಆನ್ ಇಡಿ, ಸರಿನಾ? ಏನು ಡ್ರೈವ್ ಮಾಡಬೇಡಿ, ಗಾಡಿ ಆನ್ ಇಡಿ, ಹಂಗೆ ಬಿಡಿ. 1 ಅವರ್ 2 ಅವರ್ 3 ಅವರ್ ಓಕೆ, 4 ಅವರ್ ಇಟ್ಟರೆ ಏನಾಗುತ್ತೆ, ಅವಾಗ ಇಂಜಿನ್ ಹೀಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಹಂಗೇನೆ ನಮ್ಮ ದೇಹನು. ಅದೇ ನೀವು ಮಿಡಲ್ ಆಫ್ ಮಾಡಿದ್ರೆ ಸ್ವಲ್ಪ ಹೊತ್ತು ರೆಸ್ಟ್ ಕೊಡಿ ಅದಕ್ಕೆ, ಮತ್ತೆ ನೀವು ಅವಾಗ ಮತ್ತೊಂದು 100-150 ಕಿಲೋಮೀಟರ್ ಮತ್ತೆ ಓಡಿಸ್ಬೋದು. ಶಾರ್ಟ್ ಬ್ರೇಕ್ ಅಂತ ಕರಿತೀವಲ್ವಾ, ನಮ್ಮ ದೇಹಕ್ಕೆ ನಿದ್ರೆ ಅನ್ನೋದು ಅದೊಂದು ಬ್ರೇಕ್ ತರಾನೇ. ನೀವು ರಾತ್ರಿ ಹೊತ್ತು ಪ್ರಾಪರ್ ನಿದ್ರೆ ಮಾಡಿ, ನಿಮಗೆ ಪ್ರಾಬ್ಲಮ್ ಆಗಲ್ಲ. ಓಕೆ, ಹಿಂಗಾಗಿ ಸಾಧ್ಯವಾದಷ್ಟು ರೆಸ್ಟ್ ತಗೊಳ್ಳಿ, ಮೈಂಡಿಗೆ ರೆಸ್ಟ್ ಕೊಡಿ. ಓಕೆ, ಇವತ್ತು ಕ್ವಶನ್ ಸಾಕು. ಅದ್ರ ಬದಲು ಏನ್ ಮಾಡಿ ಅಂದ್ರೆ, ಸುಮಾರು ಜನ ಚಾಟ್ ಬಾಕ್ಸ್ ಅಲ್ಲಿ ಆಗ್ತಿದ್ದಾರೆ, ಸರ್ ನಾವು ಕ್ಲಾಸಸ್ ಅಟೆಂಡ್ ಆಗ್ತೀವಿ ಬಟ್ ನಮ್ ತಲೆಲ್ಲೇ ಹೋಗ್ತಿಲ್ಲ ಅಂತ. ಎಲ್ರದ್ದು ಅದೇ ಕ್ವಶನ್. ಅದಕ್ಕೆ ಇವತ್ತೊಂದು 2 ರೆಮಿಡಿ ಕೊಡ್ತೀನಿ, ಅದು ಒಂದಕ್ಕೆ ಬೇರೆ ಕೇಳ್ಬೇಡಿ. ಮತ್ತೆ ತಲೆನೋವು, ಕಾಲು ನೋವು, ಮೈಕೈ ನೋವು ಬೇಡ, ಬಂದಾಗ ನೋಡೋಣ. ಈಗ ಕ್ಲಾಸ್ ರಿಲೇಟೆಡ್ ಆಗಿರೋದ್ರಿಂದ ಹೇಳ್ತಿದ್ದೀನಿ ಅಷ್ಟೇ. ಯಾರ್ಯಾರಿಗೆ ಮೆಮೊರಿ ಸಮಸ್ಯೆ ಇದೆ, ಮೆಮೊರಿ ಪವರ್ ಇಶ್ಯೂಸ್ ಇದೆ, ಅವರು ಇದನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆ, ಕ್ಲಾಸ್ ಕೇಳ್ತೀವಿ ಸರ್ ತಲೆಲೇ ಇರಲ್ಲ, ನನ್ನ ಮಗ ಓದ್ತಿದ್ದಾನೆ ಬಟ್ ತಲೆಗೆ ಹೋಗಲ್ಲ, ಈ ತರ ಯಾರ್ಯಾರು ಇದ್ದೀರಲ್ವಾ, ಎಲ್ರು ಇದನ್ನ ಫಾಲೋ ಮಾಡಿ. ಏನು ಅಂದ್ರೆ, ನಿಮ್ಮ ಹೆಬ್ಬೆರಳು, ಸರಿನಾ? ಹೆಬ್ಬೆರಳಲ್ಲಿ ಈ ಪೋರ್ಷನ್, ಟಿಪ್ ಆಫ್ ದಿ ಹೆಬ್ಬೆರಳಿಗೆ ಅಕ್ರೋಟ್ ಸಿಗುತ್ತೆ ಗೊತ್ತಾ? ವಾಲ್ನಟ್ ಅಂತ ಕನ್ನಡ ಇಂಗ್ಲಿಷ್ ಅಲ್ಲಿ ಕರೀತಾರೆ. ಆ ವಾಲ್ನಟ್ ಅನ್ನ 2 ಪೀಸ್ ಮಾಡಿ ಚಿಕ್ಕ ಚಿಕ್ಕದು. ಸಿಡಿ ಥೆರಪಿಲಿ ನನ್ನ ಹತ್ರ ತಗೊಂಡ್ ಬಂದು ನಾನು ಕಟ್ ಮಾಡಿ ತೋರಿಸ್ತೀನಿ ನಿಮ್ಗೆಲ್ರಿಗೂ, ಅವಾಗ ನೋಡ್ಬೋದು ನಾವು. ಓಕೆ, ಇವಾಗ ಹಂಗೆ ಹೇಳ್ತಿದ್ದೀನಿ. ವಾಲ್ನಟ್ ಅನ್ನ ಚಿಕ್ಕ ಚಿಕ್ಕ ಪೀಸ್ಗಳನ್ನ ಮಾಡ್ಬಿಟ್ಟು ಒಂದು ಟೇಪ್ ತಗೊಳ್ಳಿ, 3 ಇಂಚ್ ಟೇಪು, ಅದಕ್ಕೆ ಅಂಟಿಸ್ಕೊಳ್ಳಿ. ವಾಲ್ನಟ್ ಕನ್ನಡದಲ್ಲಿ ಅಕ್ರೋಟ್ ಅಂತ ಬರ್ಕೋಬಹುದು. ಅದನ್ನೇನ್ ಮಾಡಿ, ಚಿಕ್ಕ ಚಿಕ್ಕ ಪೀಸ್ಗಳನ್ನ ಮಾಡಿ ಈ ಒಂದು ಹೆಬ್ಬೆರಳಿನ ಸುತ್ತ ಇಟ್ಬಿಟ್ಟು ಒಂದು ಟೇಪ್ ಹಾಕಿ. ಸೊ ಆ ವಾಲ್ನಟ್ ಯಾವ ಶೇಪ್ ಇರುತ್ತೆ? ಬ್ರೈನ್ ಶೇಪ್ ಇರುತ್ತೆ, ಕರೆಕ್ಟಾ? ಹಿಂಗಾಗಿ ಅದು ನಿಮಗೆ ಈ ಮೆಮೊರಿ ಪವರ್ ಅನ್ನ ಚೆನ್ನಾಗಿ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಸರಿನಾ? ಇದನ್ನ 6 to 8 hours ಹಾಕೊಳ್ಳಿ. 6 to 8 hours ಹಾಕೋದ್ರಿಂದ ಮೆಮೊರಿ ಪವರ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ರಾತ್ರಿ ಮಲ್ಕೊಳ್ಳೋ ಹಾಕೊಳ್ಳಿ, ಬೆಳಿಗ್ಗೆ ತೆಗೆದ್ಬಿಡಿ. ಕ್ಲಿಯರ್? ಎಸ್. ಮತ್ತೆ ಯೋಗ ಅಭ್ಯಾಸ ಮಾಡೋರು ತ್ರಾಟಕ ಅಂತ ಬರುತ್ತೆ, ಅದನ್ನ ಮಾಡೋದ್ರಿಂದ ನಿಮ್ಮ ಫೋಕಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಓಕೆ, ಇದೆರಡು ಆಯ್ತು. ಇನ್ನು ಒಂದು ಕಲರ್ ಥೆರಪಿ ಹೇಳ್ತೀನಿ ನೋಡಿ. ನಿಮ್ಮ ಬಲಗೈ ಕಿರುಬೆರಳು ಉಗುರಿನ ಕೆಳಗಡೆ ಒಂದು ಪರ್ಪಲ್ ಕಲರ್ ಡಾಟ್ ಅನ್ನ ಹಾಕಿ. ಬಲಗೈ ಕಿರುಬೆರಳಿನ ಉಗುರಿನ ಕೆಳಗಡೆ ಪರ್ಪಲ್ ಕಲರ್ ಡಾಟ್ ಅನ್ನ ಹಾಕೋದ್ರಿಂದ ನಿಮ್ಮ ಒಂದು ಮೈಂಡ್ ಓಪನ್ ಆಗುತ್ತೆ, ಎಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ನಾ ಯಾವ ಫಿಂಗರ್ ಹೇಳಿದೀನಿ ಅದೇ ಫಿಂಗರ್ಗೆ ಹಾಕ್ಬೇಕು, ಬೇರೆ ಫಿಂಗರ್ಗೆ ಹಾಕಿದ್ರೆ ವರ್ಕ್ ಆಗಲ್ಲ. ಬಲಗೈ ಕಿರುಬೆರಳಿನ ಉಗುರಿನ ಕೆಳಗಡೆ ಹಾಕ್ಬೇಕು. ಪರ್ಪಲ್ ಕಲರ್ ಅದೊಂದು ಸ್ಕೆಚ್ ಪೆನ್ ತಗೊಂಡು ಇಲ್ಲೊಂದು ಡಾಟ್ ಹಾಕಿ ತೋರಿಸ್ತೀನಿ ನಿಮ್ಗೆ. ಸ್ಕೆಚ್ ಪೆನ್ನು ಪರ್ಪಲ್ ಕಲರ್. ಓಕೆ, ಪರ್ಪಲ್ ಕಲರ್ ತಗೊಳ್ಳಿ. ಅಂಟಿದ್ಯಾ? ಇಷ್ಟೇ. ಈ ಓಟ್ ಹಾಕಕ್ ಹೋದಾಗ ಮಾರ್ಕ್ ಮಾಡ್ತಾರೆ ನೋಡಿ, ಇಷ್ಟೇ ಮಾಡಿದ್ರು ಸಾಕು.
ಓಕೆ, ಬಲಗೈ ಕಿರುಬೆರಳು ಮತ್ತೆ ಎಡಗೈಗೆ ಹಾಕ್ಬಿಡಿ. ಬಲಗೈ ಕಿರುಬೆರಳು ಇದು ಸ್ಕೈ ಎಲಿಮೆಂಟ್ ಫಿಂಗರು. ಇದ್ರ ಬಗ್ಗೆ ಆಮೇಲೆ ಹೇಳ್ತೀನಿ, ಕನ್ಫ್ಯೂಸ್ ಆಗ್ಬೇಡಿ ಆಮೇಲೆ. ಓಕೆ, ಇದನ್ನ ನೀವು ಕ್ಲಾಸಿಗೆ ಕೂರಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ಹಾಕೊಂಡು ಕೂತ್ಕೊಳ್ಳಿ, ಆಮೇಲೆ ಅಳಿಸ್ಬಿಡಿ. ಎಸ್, ಕೃತಿ ಕರೆಕ್ಟಾಗಿ ಹಾಕಿದ್ದೀರಾ. ಓಕೆ ಫೈನ್. ಇದನ್ನ ಹಾಕೋದ್ರಿಂದ ನಿಮ್ಮ ಒಂದು ಆಕಾಶ ತತ್ವ ನಿಮ್ಮಲ್ಲಿ ಜಾಸ್ತಿ ಆಗ್ಬಿಟ್ಟು ಹೇಳೋದು ತಲೆಗೆ ಹೋಗುತ್ತೆ. ಡನ್. ಎಸ್, ಅದಾದ್ಮೇಲೆ ಅಕ್ರೋಟನ ನೆನೆ ಇಟ್ಬಿಟ್ಟು ಸಹ ತಿನ್ಬೋದು, ನೆನೆಸ್ ಹಾಕಿ ತಿನ್ಬೋದು. ರಾತ್ರಿ ಹೊತ್ತು ಮಲಗುವಾಗ 1 ಅಥವಾ 2 ಅಕ್ರೋಟನ ನೀರಲ್ಲಿ ನೆನೆ ಹಾಕಿ, ಒಂದು ಅರ್ಧ ಗ್ಲಾಸ್ ನೀರಿಗೆ ನೆನೆ ಹಾಕ್ಬಿಟ್ಟು ಅದನ್ನ ಬೆಳಗ್ಗೆ ಹೊತ್ತು ತಿನ್ಬೋದು. ಹಿಪ್ನೇರಳೆ ಜ್ಯೂಸ್ ಹೆಂಗ್ ಮಾಡ್ಬೇಕು ಅಂತ ಕೇಳ್ತಿದಾರ. ಇನ್ಸ್ಟಾಗ್ರಾಮ್ ಅಲ್ಲಿ ದಯಾನಂದ್ ಸರ್ ವಿಡಿಯೋ ಹಾಕಿದಾರ ಆಲ್ರೆಡಿ, ಅಲ್ಲಿ ಹೋಗಿ ನೋಡ್ಕೊಂಡ್ರೆ ನಿಮ್ಗೆ ಐಡಿಯಾ ಸಿಗತ್ತೆ. ಓಕೆ ಡನ್. ಇಷ್ಟು ಮಾಡ್ತಾ ಬನ್ನಿ. ಇದ್ರ ಏಪ್ರಿಲ್ ರಿಸಲ್ಟ್ ಇನ್ಸ್ಟೆಂಟ್ ಆಗಿ ಬಂದ್ಬಿಡುತ್ತಲ್ಲ, 2 ದಿವಸದಲ್ಲಿ ಬರುತ್ತೆ ಹೆಚ್ಚು ಕಡಿಮೆ ರಿಸಲ್ಟ್. ಸರ್ ಇಪ್ನೇರಳೆದು ಆ ವ್ಯಕ್ತಿದು ನೋಡ್ತಾ ಇದ್ವಲ್ಲ ನಾವು, ಯಾರ ಕಣ್ಣು ನೋವು ಬರುತ್ತಂತ ಇಮಿಡಿಯೇಟ್ಲಿ ಕೊಟ್ಬಿಡ್ತಿದ್ದ. ಸುಹಾನ್ ಕೋಟ್ಯಾನ್ ಅಂತ ಹೇಳಿ ಅಲ್ಲಿ ಒಂದ್ ನಿಮಿಷ. ವರ್ಕೌಟ್ ಆಗುತ್ತೆ. ಭ್ರಾಮರಿ ಹೇಗ್ ಮಾಡ್ಬೇಕು, ಭ್ರಾಮರಿ ವಿಡಿಯೋ ಸಿಗುತ್ತೆ, ಧಾರಣ ಧ್ಯಾನ ಅಂತ ಹೇಳಿ ಸಿಗುತ್ತೆ. ಡೈಲಿ ಮಾಡ್ಲಿಕ್ಕೆ ಬೇಜಾರಾಗುತ್ತೆ ತುಂಬಾ ಜನಕ್ಕೆ, ವಾರದಲ್ಲಿ ಮೂರು ಸಲ ಮಾಡ್ಬೋದು, 2 ರಿಂದ 3 ಸಲ. ಸರಿ. ಸೊ ರಿಂಗ್, ಅಕ್ಯುಪ್ರೆಷರ್ ರಿಂಗ್, ಇದ್ರ ಬಗ್ಗೆ ಅಕ್ಯುಪ್ರೆಷರ್ ಹೇಳುವಾಗ ಚೆನ್ನಾಗಿ ಹೇಳ್ಕೊಡ್ತೀನಿ. ಇದು ಇಷ್ಟು ನೋಡಕ್ ಚಿಕ್ಕದಿದೆಯಲ್ವಾ, ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಈ ರಿಂಗನ್ನ ಏನ್ ಮಾಡಿ ಅಂದ್ರೆ ಹೆಬ್ಬೆರಳಿಗೆ ಹಾಕಿ ಈ ತರ, ಸರಿನಾ? ಹಾಕ್ಬಿಟ್ಟು ಫಸ್ಟ್ ಜಾಯಿಂಟ್ ಅನ್ನ ಕ್ಲೀನಾಗಿ ಚೆನ್ನಾಗಿ ಹಿಂಗ್ ಮಸಾಜ್ ಮಾಡಿ. ಕ್ಲಿಯರ್? ಇದನ್ನ ಚೆನ್ನಾಗಿ ಮಸಾಜ್ ಮಾಡಿ. ರಿಂಗ್ ಇಲ್ವಾ, ಬಿಡಿ ಹೋಗ್ಲಿ, ಬೆರಳು ಹಿಡ್ಕೊಳ್ಳಿ, ಈ ತರ ಒತ್ತಿ. ಟಿಪ್ಪು ಸ್ವಲ್ಪ ಹಿಂಗ್ ನಿಧಾನಕ್ಕೆ ಒತ್ತಿ, ಫೋರ್ಸ್ ಹಾಕ್ಬೇಡಿ, ನಿಧಾನಕ್ಕೆ ಒತ್ತಿ. ಆರ್ಗನ್ಸ್ ಎಲ್ಲ ಕೈಲೇ ಇರುತ್ತೆ, ನಿಧಾನಕ್ಕೆ ಒತ್ತಬೇಕು. ಕೆಲವರು ಸರಿಯಾಗಿ ಫೋರ್ಸ್ ಮಾಡಿ ಒತ್ತಾರೆ, ಹಂಗ್ ಮಾಡ್ಬೇಡಿ. ಓಕೆ, ಈ ತರ ನಿಧಾನಕ್ಕೆ ಹಿಂಗ್ ಪ್ರೆಸ್ ಮಾಡಿ. ಯಾರೋ ಒಬ್ರು ಕೇಳ್ತಿದ್ದಾರೆ ಸೈಂಟಿಫಿಕ್ ಪ್ರೂಫ್ ಏನಿದೆ ಇದಕ್ಕೆ ಸುಜೋಕಿಗೆ ಅಂತ. ಸುಜೋಕಿಗೆ ಆಲ್ರೆಡಿ ರಿಸರ್ಚ್ ಮಾಡಿರೋದಿದೆ. ಪಾರ್ಕ್ ಜೇವು ಹೇಳಿದ್ನಲ್ವಾ, ಗೂಗಲ್ ಮಾಡಿ, ಪ್ರೊಫೆಸರ್ ಪಾರ್ಕ್ ಜೇವು ಅಂತ ಟೈಪ್ ಮಾಡಿದ್ರೆ ಯು ವಿಲ್ ಗೆಟ್ ಆಲ್ ದ ಇನ್ಫಾರ್ಮೇಶನ್. ರಿಸರ್ಚ್ ಪೇಪರ್ ಇದೆ ನೆಟ್ಟಲ್ಲಿ, ಬೇಕಿದ್ರೆ ಓದ್ಬೋದು. ಓಕೆ, ಯಾವ ಆರ್ಗನ್ಸ್ ಯಾವ ಕೈಲಿ ಬರುತ್ತೆ ಎಲ್ಲ ಸಿಗುತ್ತೆ. ಕ್ಲಾಸಿಗೆ ಹೋಗೋಕ್ಕಿಂತ ಒಂದು ಹಾಫ್ ಆನ್ ಅವರ್ ಮುಂಚೆ ಈ ತರ ಪ್ರೆಷರ್ ಕೊಡಿ ಬ್ರೈನ್ ರಿಫ್ಲೆಕ್ಸ್ಗೆ. ಇಷ್ಟು ಮಾಡಿ ಈ ಒಂದು ರಿಂಗ್ ಇಂದ ಕ್ಲೀನ್ ಆಗಿ ಚೆನ್ನಾಗಿ ಮಸಾಜ್ ಮಾಡಿ, ಸರಿನಾ? ಇನ್ನೊಂದು, ಈಗ ಕಲರ್ ನ್ಯೂಮರಾಲಜಿಲೂ ಸಹ ಮಾಡ್ಬೋದು. ನಂಬರ್ 1 ಪರ್ಪಲ್ ಹಾಕೊಂಡು ಕೂತ್ಕೊಳ್ಳಿ ಕ್ಲಾಸಿಗೆ ಕೂರುವಾಗ ನಂಬರ್ 1 ಪರ್ಪಲ್ ಹಾಕೊಂಡು ಕೂತಿರೋದ್ರಿಂದ ಸಹ ಏನ್ ಕೇಳ್ತಿರೋ ಕ್ಲಾಸ್ನ ಅದು ನಿಮ್ಗೆ ತಲೆಯಲ್ಲಿ ಹೋಗುತ್ತೆ, ಅರ್ಥ ಆಗುತ್ತೆ. ಓಕೆ ಡನ್. ಎಸ್, ಇಷ್ಟು ಆಯ್ತು. ಇದ್ರ ಜೊತೆಗೆ ನಾನು ನ್ಯೂಮರಾಲಜಿ ಮತ್ತೆ ಅಸ್ಟ್ರಾಲಜಿ ನೋಡೋದ್ರಿಂದ ಒಂದು ನ್ಯೂಮರಾಲಜಿ ರೆಮಿಡಿನ ಕೊಟ್ಬಿಡ್ತೀನಿ. ಯಾರ್ಯಾರಿಗೆ ಮೆಮೊರಿ ಪವರ್ ಕಡಿಮೆ ಇದೆಯೋ ಅವರಿಗೆ, ಮಕ್ಕಳಿಗೆ ಮಾಡಿಸಿ, ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಸೂರ್ಯನ ರೆಮಿಡಿಯನ್ನ ಮಾಡಬೇಕು. ಏನು ಅಂದ್ರೆ ಸೂರ್ಯಂ ಅಂದ್ರೆ ತಲೆ ಭಾಗ, ನಮ್ಮ ಒಂದು ತಲೆ ಅಂದ್ರೆ ಸೂರ್ಯ, ಕರೆಕ್ಟಾ? ಸೊ ಸೂರ್ಯನ ರೆಮಿಡಿ ಮಾಡಿ. ಯಾವ್ದು ಮಾಡ್ತೀರಾ? ಸೂರ್ಯನಿಗೆ ಜಲ ಅರ್ಪಣೆ ಮಾಡ್ಬೋದು, ಇದು ಸೂರ್ಯನ ರೆಮಿಡಿ. ಅಥವಾ ಮನೆಯಲ್ಲಿ ತಂದೆ ಇದ್ದಾರೆ ಅಂದ್ರೆ ತಂದೆ ಕಾಲಿಗೆ ನಮಸ್ಕಾರ ಮಾಡಿ, ಇದು ಸೂರ್ಯನ ರೆಮಿಡಿ. ಓಕೆ ಎಸ್. ಆಮೇಲೆ ಮನೆಯಿಂದ ಏನೇ ಒಳ್ಳೆ ಕೆಲಸ ಮಾಡಕ್ ಹೋಗುವಾಗ ಒಂದು ತುಂಡು ಬೆಲ್ಲ ಮತ್ತೆ ನೀರು ಕುಡಿದು ಹೋಗಿ. ಇದು ನಮ್ಮ ಹಿರಿಯರ ಕಾಲದ ಒಂದು ಸಂಸ್ಕೃತಿ. ಇದನ್ನ ನಾವು ನೋಡಿ ಇವಾಗಿನ ಕಾಲದಲ್ಲೆಲ್ಲ ಬಂದಿದೆ. ಪಿಜ್ಜಾ ಬರ್ಗರ್ ಆರ್ಡರ್ ಮಾಡ್ತಾರೆ ಯಾರು ಮನೆಗೆ ಗೆಸ್ಟ್ ಬರ್ತಾರೆ ಅಂತಂದ್ರೆ. ಆವಾಗಿನ ಕಾಲದಲ್ಲಿ ಹಂಗಿರ್ಲಿಲ್ಲ. ಇವಾಗ್ಲೂ ಕೆಲವೊಂದು ಹಳ್ಳಿಗಳಲ್ಲಿ ಇದೆ. ಒಂದು ತುಂಡು ಬೆಲ್ಲ ಮತ್ತೆ ಒಂದು ಪ್ಲೇಟಲ್ಲಿ ಬೆಲ್ಲ ಹಾಕಿಟ್ಟಿರ್ತಾರೆ, ಮತ್ತೆ ಒಂದು ಚರಿಗೆ ನೀರು ಇಟ್ಟಿರ್ತಾರೆ, ಒಂದು ತಮ್ಗೆಯಲ್ಲಿ ನೀರು ತುಂಬಿಟ್ಟಿರ್ತಾರೆ. ಅದು ಏನಕ್ಕೆ ಕೊಡೋದು ಅಂತಂದ್ರೆ, ಆ ಮನೆಗೆ ಯಾವುದೇ ಪರ್ಸನ್ ಬಂದ್ರು ಅವ್ನ ಮೈಂಡಲ್ಲಿ ಏನೇ ನೆಗೆಟಿವ್ ಮ್ಯಾಟರ್ ಇಟ್ಕೊಂಡು ಬಂದ್ರು ಆ ಒಂದು ಬೆಲ್ಲವನ್ನ ಮತ್ತೆ ಆ ಒಂದು ನೀರನ್ನ ಕುಡಿದಾಗ ಅವನ ಮೈಂಡು ಆ ಒಂದು ನೆಗೆಟಿವ್ ವಿಚಾರಗಳನ್ನ ಮರೆಯುತ್ತೆ. ಆ ಪಾಸಿಟಿವ್ ವೈಬ್ಸ್ ಅವನಿಂದ ಬರಕ್ ಸ್ಟಾರ್ಟ್ ಆಗುತ್ತೆ. ಓಕೆ, ಆ ಇಂಟೆನ್ಷನ್ಗೆ ಸ್ಪೆಸಿಫಿಕ್ ಆಗಿ ಹೇಳೋದು ಬೆಲ್ಲ ಮತ್ತೆ ನೀರು. ಬೆಲ್ಲ ಅಂತಂದ್ರೆ ಮಂಗಳ, ಸರಿನಾ? ನಿಮ್ಗೆ ವಿತ್ ಸೈಂಟಿಫಿಕ್ ಗ್ರಹಗಳ ಬಗ್ಗೆ ಬೇಕಾದ್ರೆ ಅದನ್ನ ಹೇಳ್ತೀನಿ. ಬೆಲ್ಲ ಅಂದ್ರೆ ಮಂಗಳ. ಡನ್. ನೀರು ಅಂತಂದ್ರೆ ಚಂದ್ರ. ನಿಮ್ಮ ಮನಸ್ಸನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದು ಚಂದ್ರ. ಹಿಂಗಾಗಿ ನಿಮ್ಮ ಮನಸ್ಸು ನಿಮ್ಮ ಹಿಡಿತದಲ್ಲಿ ಇರಬೇಕು ಅಂತಂದ್ರೆ ನೀವೇನ್ ಮಾಡಿ ಅಂದ್ರೆ ಸಾಧ್ಯವಾದಷ್ಟು ಈ ಒಂದು ನೀರಿನ ಬಾಟಲಿಯನ್ನ
ತುಂಬಿಬಿಟ್ಟು ನಿಮ್ ಪಕ್ಕದಲ್ಲಿ ಇಟ್ಕೊಳ್ಳಿ ಕ್ಲಾಸಿಗೆ ಕೂತ್ಕೊಳ್ಳುವಾಗ. ವಾಟರ್ ಬಾಟಲ್. ಸರಿ, ಡನ್. ಎಸ್, ಯಾಕಂದ್ರೆ ನಿಮ್ಮ ಒಂದು ಮನಸ್ಕಾರಕ ಚಂದ್ರ ಆಗಿರೋದ್ರಿಂದ ಆ ಒಂದು ಚಂದ್ರ ಮೇಜರ್ ಆಗಿ ರೂಲ್ ಮಾಡೋದು ನಮ್ಮ ದೇಹದಲ್ಲಿ ವಾಟರ್ ಎಲಿಮೆಂಟ್ ಅನ್ನ ಚಂದ್ರ ರೂಲ್ ಮಾಡುತ್ತೆ. ಓಕೆ, ಎಸ್. ಈಗ ಬೇಡ ಅಸ್ಟ್ರಾಲಜಿ ಹಂಗೆ ಹೋದ್ರೆ ನಾನು ಹಂಗೆ ಕನೆಕ್ಟ್ ಮಾಡ್ತಾ ಹೋಗ್ತೀನಿ, ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳೋಣ ಇದ್ರ ಬಗ್ಗೆ. ಡನ್. ಓಕೆ, ಫೈನ್. ಇಷ್ಟು ಮಾಡಿ ಪ್ರಾಕ್ಟೀಸ್ ಮಾಡಿ ಎಲ್ರು. ಇನ್ನೂ ಅರ್ಥ ಆಗಿಲ್ಲ ಅಂದ್ರೆ ಏನು ಟೆನ್ಷನ್ ಇಲ್ಲ, ನಾಳೆ ಇನ್ನೊಂದ್ಸರಿ ಹೇಳೋಣ. ಓಕೆ, ನಿಮ್ಗೆ ಇದನ್ನ ಅರ್ಥ ಮಾಡಿಸಿ ನೆಕ್ಸ್ಟ್ ಹೋಗ್ತೀನಿ ನಾನು. ಓಕೆ, ಎಸ್. ರೆಕಾರ್ಡಿಂಗ್ ಹಾಕ್ತಾರೆ, ರೆಕಾರ್ಡಿಂಗ್ ನೋಡ್ಕೊಳ್ಳಿ. ನಿನ್ನೆ ರೆಕಾರ್ಡಿಂಗು ದಯಾನಂದ್ ಸರ್ ಪ್ರೊಸೆಸ್ ಆಯ್ತಾ ಅದು ರೆಕಾರ್ಡಿಂಗು? ನಿನ್ನೆ ರೆಕಾರ್ಡಿಂಗ್ ಇವತ್ತು ಹಾಕ್ತಾರೆ. ನಿನ್ನೆ ರೆಕಾರ್ಡಿಂಗ್ ಇವತ್ತು ಹಾಕ್ತಾರೆ. ಇವತ್ತಿಂದು ನಾಳೆ, ಇವತ್ತಿನ ಝೂಮ್ ಹಾಕ್ತೀನಿ ನಾನೀಗ. ಬಟ್ ಅದು ನಿಮ್ಗೆ ಯೂಟ್ಯೂಬ್ಗೆ ಸಿಗೋದು ನಾಳೆ ಸಿಗುತ್ತೆ. ಒಂಚೂರು ವೆಯ್ಟ್ ಮಾಡಿ, ಆಮೇಲೆ ನಿಮ್ಗೆ ಸಿಗುತ್ತೆ, ಅದನ್ನ ನೋಡ್ಕೋಬಹುದು. ಓಕೆ, ಎಸ್. ಥ್ಯಾಂಕ್ ಯು. ನಮಸ್ತೆ. ಗುಡ್ ನೈಟ್.